ಜಡೇಶ್ ಅವರೇ, ವಿಜಯ್ ಸರ್, ರಾಜ್ ಅವರೇ, ನಮಸ್ತೆ. ನಮಸ್ತೆ. ನನಗೆ ತುಂಬ ಖುಷಿ ಈ ಒಂದು ಭೇಟಿಯೇ. ಯಾಕೆ ಅಂದರೆ ಜಡೇಶ್ ಅವರನ್ನ ನಾನು ಜೆಂಟಲ್ಮೆನ್ ಟೈಮಲ್ಲಿ ಇಂಟರ್ವ್ಯೂ ಮಾಡಿದ್ದೆ. ಅದು ಒಂದು ಸಣ್ಣ ಇಂಟರ್ವ್ಯೂ ಆಗಿತ್ತೇನೋ. ಅದಾದಮೇಲೆ ಸಾಕಷ್ಟು ಬಾರಿ ಅಲ್ಲಿ ಇಲ್ಲಿ ಪ್ರಿವ್ಯೂಗಳಲ್ಲಿ ಅಲ್ಲೆಲ್ಲ ಸಿಕ್ಕಿದ್ದೀವಿ. ನನಗೆ ಅವ್ರ ಬಗ್ಗೆ ತುಂಬ ಒಂದು ಅಭಿಮಾನವೇ ಇದೆ. ಸರ್, ನಿಮ್ಮ ಹತ್ರ ಮಾತಾಡೋದು ಯಾವಾಗಲೂ ಒಂದು ಖುಷಿಯಾದ ವಿಚಾರವೇ. ನೀವು ಈ ಇಂಟರ್ವ್ಯೂಗೆ ಬೇರೆ ಒಂದು ಅದ್ಭುತವಾದ ಐಡಿಯಾ ಹೇಳಿದ್ರಿ, ಅದನ್ನು ಮುಂದೆ ನಾವು ಯಾವಾಗಲಾದರೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಬಿಕಾಸ್ ನಿಮ್ಮ ವೇ ಆಫ್ ಪ್ರಮೋಷನ್ಸೇ ನಾನು ಹೇಳೋದು. ಅಫ್ಕೋರ್ಸ್ ಅವರು ಸೂಫ್ರಮ್ ಸೋಲಿ ಕ್ರ್ಯಾಕ್ ಮಾಡಿಬಿಟ್ರು. ಬಟ್ ನಾನು ಯಾವಾಗಲೂ ಹೇಳ್ತಿದ್ದು, ದುನಿಯಾ ವಿಜಯ್ ಅವ್ರನ್ನ ನೋಡಿ ಅವ್ರು ಹೆಂಗೆ ಮೌಂಟ್ ಮಾಡ್ತಾರೆ ಒಂದು ಚಿತ್ರವನ್ನು, ಹೆಂಗೆ ಪ್ರಮೋಟ್ ಮಾಡ್ತಾರೆ ಅನ್ನೋದು ಕಲಿಬೇಕು ಅಂತ. ಸೊ ಖಂಡಿತವಾಗ್ಲೂ ಅದನ್ನು ನಾವು ಮಾಡೋಣ. ಆ್ಯಂಡ್ ರಾಜ್ ಅವ್ರು ಯಾಕೆ ಸ್ಪೆಷಲ್ ಅಂದರೆ, ರಾಜ್ ಅವರು ಕನ್ನಡದಲ್ಲಿ ಇಂಟರ್ವ್ಯೂ ಕೊಡ್ತಾ ಇಲ್ಲ ಈ ನಡುವೆ ಹೆಚ್ಚು. ಸೊ ಸಿಕ್ಕಿದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿ. ಬಿಕಾಸ್ ಅವರು ಪ್ರಮೋಷನ್ ಬಗ್ಗೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ತುಂಬ ಖುಷಿ ಭೇಟಿಯಾಗಿದ್ದು. ಸರ್, ಒಂದು ಫಿಲ್ಮ್ ಮೇಕಿಂಗ್ಗೆ ಒಂದು ಟೆನ್ಷನ್ ಒಂದು ಪ್ರಾಸೆಸ್. ಆ್ಯಕ್ಚುಲಿ ಪಾಪ ಅದು ಕ್ರಿಯೇಟಿವ್ ಪ್ರಾಸೆಸ್ ಆಗಿರಬೇಕು. ಬಟ್ ನಾವು ಕಾಮರ್ಸ್ ಇರೋದ್ರಿಂದ ಒಂದು ಚಿತ್ರದ ಸುತ್ತಲೂ ಸ್ವಲ್ಪ ಟೆನ್ಷನ್ ಇರುತ್ತೆ ಹಣಕಾಸಿನ ವಿಚಾರ ಬಂದಾಗ. ಈಗ ಈ ಶುಕ್ರವಾರ ರಿಲೀಸ್ ಆಗೋರಿದೆ ಚಿತ್ರ. ಯಾವ ಮೈಂಡ್ ಸ್ಪೇಸಲ್ಲಿ ಇದ್ದೀರಿ? ನಿಮ್ಮ ತಲೆಯಲ್ಲಿ ನೋಡ್ತಾ ಇದೆ ಸರ್? ನಮ್ಮದು ಹೇಳೋಕ್ಕಾಗದೆ ಅಷ್ಟು ಸ್ಪೀಡಾಗಿ ಬೇರೆ ಬೇರೆ ಓಡ್ತಾ ಇದೆ. ಗಜಿಬಿಜಿ ಇದೆ ಸ್ವಲ್ಪ. ಬಟ್ ಫಿಲ್ಮ್ ರೆಡಿ ಆಗಿದೆ ಅಲ್ವಾ? ಅಂದರೆ ರೆಡಿ ಆಗ್ತಾ ಇದೆ. ಸೆನ್ಸರ್ ಆಯಿತು. ಸೊ ಇವಾಗ ಸ್ವಲ್ಪ ಅದೊಂದು ಫಿನಿಶಿಂಗ್ ಫೈನ್ ಟ್ಯೂನ್ನಲ್ಲೇ ಸ್ವಲ್ಪ. ಏನು ರೇಟಿಂಗ್ ಕೊಟ್ಟಿದ್ದಾರೆ ಸರ್ ಸೆನ್ಸರಲ್ಲಿ? ಯು ಬಾರಿಯೇ. ಸೊ ಅದು ನಾವು ಅಂದ್ಕೊಂಡಿದ್ದೆ. ಅದು ನಮಗೆ ಇನ್ನು ಯಾವುದೇ ಕಟ್ಸ್ ಕೊಡದೆ ಯು ಬಾರಿಯೇ ಕೊಟ್ಟಿದ್ದಾರೆ. ಸ್ವಲ್ಪ ಆ್ಯಕ್ಷನ್ ಇದರಲ್ಲಿ ಬ್ಲಡ್ನ ಸ್ವಲ್ಪ ಅವಾಯ್ಡ್ ಮಾಡಿ, 50% ಅವಾಯ್ಡ್ ಮಾಡಿ ಅಂತ ಒಂದು 4 ಕಡೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಓಕೆ. ಅದು ಒಂದು ಖುಷಿಯಾದ ವಿಚಾರ. ಅದು ನಾವು ಅಂದ್ಕೊಂಡಿದ್ದ ಅಷ್ಟು ಕೂಡ ಅದು ಬರುತ್ತೆ ಅಂತ. ಯು ಬಾರಿ ಅಂದ್ಕೊಂಡಿದ್ದೆ, ಅದು ಸಿಕ್ಕಿದೆ. ಮತ್ತು ಒಂದು ಒಳ್ಳೆ ಸಿನಿಮಾ ಅನ್ನೋ ಒಂದು ಇದನ್ನು ಸಿಕ್ಕಿದೆ. ಏನು ಪೆಂಡಿಂಗ್ ಇದೆ ಕೆಲಸ ಸರ್? ಅದು ಈಗ ಫೈನ್ ಟ್ಯೂನ್ ಸಿನಿಮಾಗೆ ಅದು ಅಪ್ಲೋಡ್ ಆದ ತಕ್ಷಣ ಮುಗಿದೋಯ್ತು. ಅದು ಒಂದು ನಡೀತಾನೆ ಇರುತ್ತೆ. ಅದಾದ್ರೂ ಚೆನ್ನಾಗಿರುತ್ತೆ, ಇದಾದ್ರೂ ಚೆನ್ನಾಗಿರುತ್ತೆ. ಅದು ಒಂದು. ಮತ್ತು ಇನ್ನೊಂದು ಏನಂದರೆ, ನನಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ ಸಿನಿಮಾದು. ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ರೇ ಅದನ್ನ ಡಿಸೈನ್ ಮಾಡ್ತಾರೆ. ಮಾರ್ಕೆಟಿಂಗ್ ಸಿನಿಮಾ ಮಾಡೋದು ಒಂದಲ್ಲ, ಅದನ್ನ ಮಾರ್ಕೆಟ್ ಮಾಡ್ಕೊಳ್ಳೋದು ಒಂದು. ಸೊ ಅದರಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದೀನಿ. ಸೊ ಅದು ಕಂಪೇರ್ ಮಾಡಿದ್ರೆ ಇವರಿಬ್ರು ಮುಂದೆ ಇದ್ದಾರೆ ಸರ್. ಅವರು ಸಿನಿಮಾ ಸ್ಕ್ರಿಪ್ಟ್ ಬರೆಯುವಾಗ ಅವ್ರು ಮಾರ್ಕೆಟಿಂಗ್ ಥಿಂಕ್ ಮಾಡ್ತಾರೆ. ಬಟ್ ನಾನು ಅದನ್ನು ಯಾವತ್ತಿಗೂ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ಆ ಆತಂಕದಲ್ಲೂ ಇದ್ದೀನಿ. ಸೊ ನಾನು ಆ ರೆಗ್ಯುಲರ್ ಫಾರ್ಮೇಟಲ್ಲೇ ಇದ್ದೀನಿ. ಇನ್ನು ಹೇಗೆ ರೀಚ್ ಮಾಡಿಸೋದು, ಏನು ಅದ್ರದ್ದು ನಂಬರ್ ಆಫ್ ಡೇಸ್ ಕಡಿಮೆ ಇದೆ, ಅದ್ರದ್ದು ಯೋಚನೆ ನಡೀತಾ ಇದೆ. ಅಲ್ಲ, ನನ್ನ ಪ್ರಕಾರ ಸರ್ ಟೈಟಲ್ ಇಂದಾನೇ ಮಾರ್ಕೆಟಿಂಗ್ ಶುರು ಮಾಡ್ಬಿಡ್ತಾರೆ ಅವ್ರು. ಹೌದು, ಅದು ಇದೆ. ಅಂದ್ರೆ ಅವ್ರು ನಿಜ ಸ್ಕ್ರಿಪ್ಟ್ ಮಾಡುವಾಗ, ಶಾರ್ಟ್ ತೆಗೆಯುವಾಗಾದ್ರೂ ಇದು ಟ್ರೈಲರ್ಗಾಗುತ್ತೆ, ಟೀಸರ್ಗಾಗುತ್ತೆ, ಇದು ವರ್ಕ್ ಆಗುತ್ತೆ. ಮೇಕಿಂಗ್ ಟೈಮ್ ಒಂದು ಮೊನ್ನೆ ಬಿಟ್ರು, ಅದು ಯಾರೋ ಕುಣಿಯೋದು ನಮಗೆ ಅದು ಆದ್ರೆ ಕಾನ್ಶಿಯಸ್ ಆಗಿ ಅದನ್ನ ಶೂಟ್ ಮಾಡಿ ಬಿಟ್ಟಿದ್ದ, ಲೀಕ್ ಆಗಿದ್ದ, ಏನದು ಕಾನ್ಶಿಯಸ್ ಆಗಿ ಶೂಟ್ ಮಾಡಿ ಬಿಟ್ಟಿದ್ದದು. ಅಂದ್ರೆ ತುಂಬಾ ಗ್ಯಾಪ್ ಆಗಿತ್ತು ಶೂಟಿಂಗ್ ಎಲ್ಲ. ನಾನು ಈ ಕೆಲಸದಲ್ಲಿ ಬಿಸಿ, ಲ್ಯಾಂಡ್ ಲಾರ್ಡ್ ಕೆಲಸದಲ್ಲಿ. ಸರಿ, ಶೂಟ್ ಮಾಡ್ತಾ ಇದ್ದೆ. ಶೂಟ್ ಮಾಡ್ತಾ ಅವರೊಬ್ರು ಲೇಡಿ ಬಂದರು. ಅವ್ರು ಬಂದು ನಾನು ಡ್ಯಾನ್ಸ್ ಮಾಡಬೇಕು ಅಂದರು. ಯಾಕಮ್ಮ ಅಂದೆ. ನನಗೆ ಅದನ್ನ ಗೊತ್ತಿಲ್ಲ, ಡ್ಯಾನ್ಸ್ ಮಾಡ್ಬೇಕು ಇವಾಗ ಅನಿಸ್ತಾ ಇದೆ. ನೀವು ಇದೆಲ್ಲ ತೆಗಿತಾರ ನೋಡಿದ್ರೆ ಖುಷಿ ಅನಿಸುತ್ತೆ, ನಮ್ಮ ಏರಿಯಾ ಆಗ್ತದೆ. ಸರಿ, ನಿನ್ಗೇನು ಬೇಕಮ್ಮ? ನಂಗೊಂದು ಮ್ಯೂಸಿಕ್ ಹಾಕಿ, ಸಾಂಗ್ ಹಾಕಿದ್ವಿ, ನೀವು ಡ್ಯಾನ್ಸ್ ಮಾಡಿ. ಆಯ್ತಮ್ಮ ಅಂದೆ. ಡ್ಯಾನ್ಸ್ ಮಾಡಿದ್ರು. ಹಂಗೆ ಶೂಟ್ ಮಾಡ್ತಾ ಬಂದೆ. ಅದೊಂದು ಪುಟ್ಟ ಕ್ಯಾರೆಕ್ಟರಾಗಿ ಸಿನಿಮಾಲಿ ಚಿಕ್ಕದಾಗಿ ಇಟ್ಕೊಂಡೆ. ಅದು ದೊಡ್ಡ ಮಟ್ಟಿಗೆ ವೈರಲ್ ಆಗೋದು. ಎಷ್ಟು ರೀಚ್ ಮಾಡಿದ್ರು ಅದನ್ನ ನಾವು ಲಕ್ಷಾಂಗಟ್ಟಲೆ ಖರ್ಚು ಮಾಡಬೇಕು ಸರ್ ಒಂದು ಐಡಿಯಾದಿಂದ. ಸೊ ಇದು ನಮಗೆ ಸ್ವಲ್ಪ ಆತಂಕದ ವಿಚಾರನೇ. ಬಟ್ ನಾನು ನಿಮ್ಮ ಆಕ್ಚುಯಲ್ PR ನಾನು ಎಲ್ಲ ಕಡೆ ಜಡೇಶ್ ಅಂತ ಹೇಳ್ಕೊಂಡ್ಬಂದಿರ್ತೀನಿ ಮಲ್ಟಿಪಲ್ ಕಾನ್ವರ್ಸೇಷನ್ಸ್ ಅಲ್ಲಿ. ಆ್ಯಂಡ್ ಐಮ್ ಶೋರ್ ಲ್ಯಾಂಡ್ ಲಾರ್ಡ್ ಕೂಡ ಅದನ್ನ ಇನ್ನೂ ಮುಂದುವರ್ಸುತ್ತೆ. ಸರ್, ನಿಮ್ಮ ಮೈಂಡ್ ಸ್ಪೇಸ್ ಏನು ಆಲೋಚನೆಗಳಿವೆ, ಏನು ನಡೀತಾ ಇದೆ ಇವಾಗ ಆಸ್ ಯು ಸಿಟ್ ಹಿಯರ್? ಸರ್, ಇದು ನಾನು ಜಡೇಶ್ ಜೊತೆಗೆ ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂದರೆ ನಾವಿಬ್ಬರೇ ಸೇರಿ ಇದೊಂದು ಕತೆ ಅಂತ ಎಲ್ಲ ಕೂತು ಎಲ್ಲ ಯೋಚನೆ ಎಲ್ಲ ಮಾಡ್ತಾ ಬಂದಿದ್ವಿ. ಈಗ ಪಾಪ ಆತನಿಗಿರೋ ಸ್ಟ್ರೆಸ್ಸು, ಟೆನ್ಷನಲ್ಲಿ ನಾನು ಒಂಚೂರು ಭಾಗವಹಿಸ್ಬೋದ ಒಳಗಡೆ ಇದ್ದು ಪಾಪ ನಾವೀಗ ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಲಾಸ್ಟ್ ಫ್ಯೂ ಡೇಸಲ್ಲಿ ನಾವು ಜೊತೇಲಿ ನಿಂತಾಗ ಒಂದು ಮಾನಸಿಕವಾಗಿ ಒಂದು ಸ್ಟ್ರೆಂತ್ ಸಿಗತ್ತೆ.
ಯಾಕಂದರೆ ಇಲ್ಲಿ ನಮ್ಗೆ ಯಾವಾಗಲೂ ಇದು ಸರ್ವೇ ಸಾಮಾನ್ಯ. ಇದು ಪ್ರತಿ ಸಿನಿಮಾಗೂ ಏನೋ ಒಂದೊಂದು ಒತ್ತಡಗಳ ಮೇಲೆ ಇರ್ತೀವಿ. ಹಂಗಾಗಿ ನಾನು ಜೊತೆಲಿದ್ದು ಏನೂ ಆಗಲ್ಲ, ಆರಾಮಾಗಿರು. ನಿನ್ನೆ ಕೂಡ ಟೆನ್ಷನಲ್ಲಿ ಪಾಪ ಸೆನ್ಸಾರು ಅಂತ ನಾನು ಹೇಳಿದೆ, ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ವಿಲ್ ಪೇ, ಡೋಂಟ್ ವರಿ ಅಂತ ಕಳಿಸಿದ್ದೆ ನಾನು. ಇಲ್ಲ, ಅದು ಸ್ವಲ್ಪ ನನ್ನ ಗಮನಕ್ಕೂ ಬಂತು. ನಾವೆಲ್ಲ ಟೇಬಲ್ ಕೂತ್ ಸ್ವಲ್ಪ ಟೆನ್ಷನ್ ಅಲ್ಲೇ ಮಾತುಕತೆ ನಡೀತಾ ಇತ್ತು. ನೀವು ಬಂದ ಕೂಡಲೇ ಒಂದು ಕಾಮ್ನೆಸ್ ಬಂತು. ಹಾಂ ಸರ್. ಅಂಡ್ ನನಗನ್ಸೋದು ಸರ್, ಈ ಒಂದು ವರ್ತನೆ, ಈ ಒಂದು ಪರ್ಟಿಕ್ಯುಲರ್ ವೇ ಆಫ್ ಲಿವಿಂಗ್ ಕೂಡ ನೀವು ಓವರ್ ಅ ಪೀರಿಯಡ್ ಆಫ್ ಟೈಮೇ ಕಲ್ತಿದ್ದು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ನಿಮ್ಮ ಲೈಫಲ್ಲೂ ಕೂಡ, ಕೆರಿಯರ್ ಮಾತ್ರ ಅಲ್ಲ, ಲೈಫಲ್ಲೂ ಕೂಡ ದೇರ್ ಬೀನ್ ಅಪ್ಸ್ ಅಂಡ್ ಡೌನ್ಸ್. ಲಾಟ್ಸ್ ಆಫ್ ಡೌನ್ಸ್. ಅದು ನಾವು ಅದನ್ನು ಅಪ್ ಅಂತ ಎತ್ಕೊಂಡು ಹೋದ್ವಿ. ಹಂಗೆ ನಾನು ಯಾವಾಗ್ಲೂ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡೇ ಹೊಡೆದಾಡ್ತಾ ಇರ್ತೀನಿ ಹೊರತು ಸಮಸ್ಯೆಯಲ್ಲಿ ಕಚ್ಕೊಳ್ಳೋಕೆ ಇಷ್ಟಪಡಲ್ಲ. ಅದಕ್ಕೆ ಏನು ಪರಿಹಾರ, ಏನು ಮಾಡ್ಬೋದು ಅದನ್ನು ಅಂತ ಮುಂದೆ ನುಗ್ಗೋಕ್ಕೆ ಟ್ರೈ ಮಾಡ್ತೀನಿ. ಬಹುಶಃ ನನ್ನ ಆ ಧೈರ್ಯಗಳೇ ನನಗೆ ಎಲ್ಲ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಸಿಕ್ಕಿರೋದು. ಬಟ್ ಆ ಸಮಸ್ಯೆನ ಫಸ್ಟ್ ಅದನ್ನ ಎನ್ಕೌಂಟರ್ ಮಾಡಿದಾಗ ನಾವು 100%. ಆವಾಗ ಹೌ ಡು ವಿ ಬ್ರಿಂಗ್ ಕಾಮ್ನೆಸ್ ಟು ಅವರ್ ಸೆಲ್ಫ್? ಅಂದರೆ ಲೈಕ್ ಸಮ್ಟೈಮ್ಸ್ ಎಲ್ಲ ಕೆಲಸಗಳು ಲೈಕ್ ಹಂಟಿಂಗ್ ಇಸ್ ಹ್ಯಾಪನ್ಡ್ ಇನ್ ಎ ಸೈಲೆನ್ಸ್ ಅವಾಗ್ಲಿಂದನು. ಸೊ ವಿ ಶುಡ್ ನೆವರ್ ಟಾಕ್ ಟೂ ಮಚ್ ಅಂತ ಅನ್ಕೋತೀನಿ ಅವಾಗ. ಯು ಮೈಟ್ ನಾಟ್ ಗೆಟ್ ಯುವರ್ ಫೇವ್ರೆಟ್ ಥಿಂಗ್ಸ್ ಟು ಹಂಟ್. ಇಲ್ಲ, ಸರಿ ಇದೆ. ಅಂಡ್ ಹಾಗಾಗಿ ನೀವೇ ಸರ್ವೈವರ್. ಬಿಕಾಸ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಸರ್, ನಿಮ್ಮ ಕೆರಿಯರ್ ಆಬ್ವಿಯಸ್ಲಿ ನೀವು ಒಬ್ಬ ನಟ, ಅದು ನಮ್ಮ ಮುಂದೆ ಪ್ರದರ್ಶನಕ್ಕೆ ಇದೆ ನಿಮ್ಮ ಎಂಟೈರ್ ಕೆರಿಯರು. ಬಟ್ ಫಾರ್ ಒನ್ ರೀಸನ್ ಆರ್ ದಿ ಅದರ್ ನಿಮ್ಮ ಪರ್ಸನಲ್ ಲೈಫ್ ಕೂಡ ನಮ್ಮ ಕಣ್ಮುಂದೆನೇ ಒಂದು ರೀತಿಯಲ್ಲಿ ನಡೆದಿದೆ. ಸಲಗ ಎಲ್ಲ ಬಂದ ಮೇಲಿಂದ ದಿ ಟ್ರ್ಯಾಕ್ ದಟ್ ಯು ಆರ್ ಇನ್, ಅದು ಒಂದು ತುಂಬಾ ಒಳ್ಳೆ ಲೆಸನ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ನಾನು ಸದಾಕಾಲ ಅನ್ಕೊಳ್ಳೋದೇನು ಅಂದ್ರೆ ಸರ್, ಬದುಕು ನಮಗೆ ಒಳ್ಳೇದನ್ನ ಕೊಡತ್ತೆ, ನಾವು ಜೀವಿಸ್ಬೇಕು ಅಲ್ಲಿವರೆಗೂ ಅಂತ. ಸೊ ಯು ಆರ್ ದಿ ಟ್ರೂ ಸರ್ವೈವರ್. ಅಂಡ್ ಚಿತ್ರದಲ್ಲೂ ಬಂದ ಹಾಗೆ ಯು ಆರ್ ದಿ ಟ್ರೂ ಸರ್ವೈವರ್. ಯಾವಾಗ ಮನುಷ್ಯನ ನಂಬೋದು ಬಿಟ್ಟು ಪ್ರಾಣಿ ಮೇಲೆ ಹೋದ್ನೋ ಅವಾಗ ಅದ್ರ ಸ್ವಭಾವಗಳು ನಮಗೆ ತುಂಬಾ ಇಷ್ಟ ಆಗ್ತಾ ಹೋಯ್ತು. ಸೊ ಕರೆಕ್ಟ್ ಅಲ್ವಾ? ಇದು ಒಂದೊಂದು ಪ್ರಾಣಿದು ಒಂದೊಂದು ವಿಶೇಷತೆ ಇದೆ. ಸೊ ಅದನ್ನ ಇಟ್ಕೊಂಡು ಬದುಕಕ್ಕೆ ತುಂಬಾ ಟ್ರೈ ಮಾಡಿ ಕಾಡಂಚಿನಲ್ಲೇ ಇರಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೇನ್ ನಡೀತಿದೆ, ಏನಾಗ್ತಾ ಇದೆ, ಓಕೆ ಇದು ಹೆಂಗೆ ಬದುಕ್ತಾ ಇದೆ, ಇದು ಹೆಂಗೆ ಸರ್ವೈವ್ ಆಗುತ್ತೆ, ಯಾರು ಮುಟ್ಟಲ್ಲ, ಯಾರು ಮುಟ್ಟಿದ್ರೆ ಏನಾಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ಸರ್, ನೀವು ಪ್ರಾಣಿಗಳ ಬಗ್ಗೆ ಹೇಳಿದ್ರೆ, ನಾನು ತುಂಬ ದಿನ ಕಾದು ಅಯ್ಯೋ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನು ನೋಡ್ಲಿಕ್ಕಾಗಿಲ್ಲ ಅಂತ ಮೊನ್ನೆ ನೋಡಿದ್ದು. ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಎಕೋ ಅನ್ಬೇಕಾ, ಈಕೋ ಅನ್ಬೇಕು? ಎಕೋ. ಇವರೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಅನ್ಸತ್ ಕನ್ನಡದಲ್ಲಿ. ಸರ್ ದಯವಿಟ್ಟು ನೋಡಿ ಆ ಚಿತ್ರವನ್ನ. ನೀವು ನೋಡಿ? ನಾನು ಆಲ್ರೆಡಿ ಅರ್ಧ ನೋಡಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವರಿಬ್ರು. ನಾನು ಆಲ್ರೆಡಿ ಅರ್ಧ ನೋಡಿ ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ. ಸರ್ ನೀವು ನೋಡಿದ್ರಾ? ಜಡೇಶ್ ಅವರು ನೀವು ನೋಡಿದ್ರ? ಅದು ಅರ್ಥ ಆಯ್ತಾ ಸರ್? ನಿಮ್ಗೆ ಅರ್ಥ ಆಯ್ತಾ? ನನಗೆ ಒಂದ್ ರೀತಿಯಲ್ಲಿ ಅರ್ಥ ಆಯ್ತು. ಬಟ್ ನನಗೆ ಇದು ಯಾಕೆ ಪ್ರಾಣಿಗಳು ಅಂತ, ಒಂದು ನಾಯಿಗಳನ್ನ ಇಟ್ಕೊಂಡು, ನಾನು ಮಾಸ್ ಅನ್ನೋದ್ರ ಬಗ್ಗೆ ಆಮೇಲೆ ಬರ್ತೀನಿ, ಬಟ್ ನಾಯಿಗಳನ್ನ ಇಟ್ಕೊಂಡು ಒಂದು ಹೆಂಗಸಿಗೆ ಕಂಪೇರ್ ಮಾಡಿ, ಅದನ್ನು ಬಿಡಿ, ಅದು ಸಬ್ ಟೆಕ್ಸ್ಟ್ ನೋಡೋಣ. ನಾಯಿಗಳನ್ನ ಇಟ್ಕೊಂಡು ಒಂದು ಮಾಸ್ ಅಪೀಲ್ ಇದೆಯಲ್ಲ, ಇಟ್ ವಾಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ವಾಟ್ ಡಿಡ್ ಯು ಥಿಂಕ್ ಅಬೌಟ್ ಎಕೋ? ಅಂದ್ರೆ ಕೆಲವು ಸಿನಿಮಾಗಳು ಥಿಯೇಟರ್ ಅಲ್ಲಿ ವರ್ಕ್ ಆಗುತ್ತೆ, ಇನ್ನೂ ಕೆಲವು ಸಿನಿಮಾಗಳು ನಿಮಗೆ ಈ ತರನು ಯೋಚನೆ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಅಂಡ್ ನಮಗೆ ಇನ್ನೂ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಥಿಂಕ್ ಎಕೋ ಆ ಕ್ಯಾಟಗರಿಲಿ ಬರುವಂತ ಸಿನಿಮಾ. ಅಂದ್ರೆ ಯಾವ ತರ ಮಾಡಿದ್ರು ಕೂಡ ಒಂದು ಹೊಸ ಥಾಟ್ ಇದ್ದಾಗ ಅದು ಒಳ್ಳೆ ಸಿನಿಮಾ ಆಗುತ್ತೆ ಅಂಡ್ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಅದು ಕೇರಳದಲ್ಲಿ ಹಿಟ್ ಆಯ್ತು, ಪರವಾಗಿಲ್ಲ. ಕರ್ನಾಟಕದಲ್ಲೂ ಹಿಟ್ ಆಯ್ತು. ಕರ್ನಾಟಕದಲ್ಲೂ 1 ಕೋಟಿ ತನಕ ಶೇರ್ ತಗೋತದ್ದು ಒಂದು ಮಲಯಾಳಂ ಸಿನಿಮಾ. ಸೊ ಇಟ್ಸ್ ಅ ಫ್ಯಾಬ್ಯುಲಸ್ ಫಿಲ್ಮ್. ಸೊ ಹಾಗಾಗಿ ನಾವು ಆ ತರದ ಸಿನಿಮಾಗಳನ್ನು ಮಾತ್ರ ಲೈಟ್ ಬುದ್ಧ ಫಿಲ್ಮ್ಸ್ ಅಲ್ಲಿ ಸುಮ್ಮನೆ ಸಿನಿಮಾ ತರಲ್ಲ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೂ ಕೂಡ ನಮ್ಮ ಸೆನ್ಸಿಬಿಲಿಟಿಗೆ ವರ್ಕ್ ಆಗುವಂತ ಸಿನಿಮಾಗಳನ್ನೇ ತಂದು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಲೋಕ ನಾವು ಮಾಡಿದ್ದಿಲ್ಲಿ, ಎಕೋ ನಾವು ಮಾಡಿದ್ದು, ಕಲಂಕಾವಿಲ್ ನಾವು ಮಾಡಿದ್ದು, ಡಿಸ್ಟ್ರಿಬ್ಯೂಷನ್ ನಾವು ಮಾಡಿದ್ದು. ಬಟ್ ಎಕೋ ಇಸ್ ಒನ್ ಆಫ್ ಅ ಕೈಂಡ್ ಫಿಲ್ಮ್ ಅಂತ ನಂಗೆ ಅನ್ನಿಸ್ತು. ನೀವು ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಸರ್ ಕೂಡ ಮಾಡ್ತಾ ಇದ್ದಾರೆ. ಯು ಆರ್ ಕಾನ್ಸ್ಟೆಂಟ್ಲಿ ಕೀಪಿಂಗ್ ಯುವರ್ ಸೆಲ್ಫ್ ಆಕ್ಟಿವ್. ಈಗ ಲ್ಯಾಂಡ್ ಲಾರ್ಡ್ ಅಂತ ಒಂದು ಚಿತ್ರ ಬಂದಾಗ ಅದಕ್ಕೆ ರಿಲೀಸಿಗೆ ಕೂತಿದೀವಿ. ಈಗ ಮೈಂಡ್ ಸ್ಪೇಸ್ ಅಲ್ಲಿ ಏನ್ ನಡೀತಾ ಇದೆ? ವಿ ಕ್ಯಾನ್ ಬಿ ಅ ಲಾಟ್ ಬೆಟರ್ ಇನ್ ಪ್ರಮೋಷನ್. ಅಂದ್ರೆ ಈ ಸಿನಿಮಾ ಹೇಳ್ತಾ ಇಲ್ಲ, ನಾವು ಕನ್ನಡದಲ್ಲಿ ಯಾವ ರೀತಿ ಪ್ರಮೋಟ್ ಮಾಡ್ತಾ ಇದೀವಿ ಅದು ಹೆಚ್ಚಿನ ಸಲ ಸ್ಯಾಚುರೇಷನ್ ರೀಚ್ ಆಗೋ ತರ ಆಗ್ತಾ ಇದೆ. ಪೆನೆಟ್ರೇಷನ್ ಇರಲ್ಲ. ವಿ ಕ್ಯಾನ್ ಬಿ ಲಾಟ್ ಬೆಟರ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ಏನ್ ಸರಿ ಮಾಡ್ತಾ ಇದೀವಿ, ಏನ್ ತಪ್ಪು ಮಾಡ್ತಾ ಇದೀವಿ,
ಹೇಗೆ ಸರಿ ಮಾಡ್ಕೋಬಹುದು ಅಂತ. ನಂಗೆ ಸೂಪರಂ ಸೋ ಅಲ್ಲಿ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಿದ್ವಿ ಪ್ರಮೋಷನ್ ನಂಗೆ ಬಹಳ ಖುಷಿ ಇತ್ತು. ಅಲ್ಲಿ ಯಾರು ಸ್ಟ್ರೈನ್ ಆಗಿಲ್ಲ, ಸುಸ್ತಿರ್ಲಿಲ್ಲ, ಅದು ಕೂಡ ಒಂದು ಕಥೆಯ ಒಂದು ಭಾಗ ಆಗಿತ್ತು. ಅಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಐ ಥಿಂಕ್ ಅದಾಗಬೇಕು ಅಂತ. ಅದು ಅಂದ್ರೆ ನಾರ್ಮಲಿ ಏನಾಗುತ್ತೆ, ಟೈಮ್ ಇಂದ ಇನ್ನೊಂದ್ರಿಂದ ಮತ್ತೊಂದ್ರಿಂದ ಸಾವಿರಾರು ಸಮಸ್ಯೆಗಳಿಂದ ನಾವು ಜನರಿಕ್ ಮಾಡ್ಬಿಡ್ತೀವಿ. ಆ ಜನರಿಕ್ ಮಾಡಿದಾಗ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಬಟ್ ಅದನ್ನ ಬಿಟ್ರೆ ದಿಸ್ ಫಿಲ್ಮ್ ನಾನು ಬಹಳ ಕ್ಯೂರಿಯಸ್ ಇದ್ದೀನಿ. ಈ ಸಿನಿಮಾ ವಿಜಯ್ ಸರ್ ಮತ್ತೆ ನಾನು ಇಬ್ರು ಬೇರೆ ಬೇರೆ ತರದ ಮನುಷ್ಯರು, ಬಟ್ ಒಳಗಡೆ ಆಕ್ಚುಲಿ ಇಬ್ರು ಒಂದೇ ಅಂತ ನನಗನ್ಸುತ್ತೆ ಅವ್ರ ಜೊತೆ ಹತ್ತಿರದಿಂದ ಮಾತಾಡಿದಾಗ. ಅಂಡ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಕೂಡ ಹಾಗೆ, ಒಂದ್ ಸ್ವಲ್ಪ ಏನೋ ಅವರು ಮಾಸ್ ಇಂದಾನೆ ಬಂದವರು, ನಾವು ರಿಯಲಿಸ್ಟಿಕ್ ಇಂದಾನೆ ಬಂದಿದ್ದು. ಇದೆರಡೂ ಕೂಡ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿರುವಂತ ಒಂದು ಸಿನಿಮಾ ಅಂತ ನನಗನ್ಸುತ್ತೆ. ಹಾಗಾಗಿ ನನಗೆ 23ನೇ ತಾರೀಕು ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ, ರಿಯಾಕ್ಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದೆ. ಸೊ ಆ ಒಂದು ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದೀನಿ. ಇದು ಒಂದು ದೊಡ್ಡ ಹಿಟ್ಟೇ ಆಯ್ತು ಅಂತ ಅನ್ಕೋಣ ಆಗ್ಲಿ, ಅಲ್ಲಿಂದ ನಿಮಗೆ ಸಿಗೋ ಕಲಿಕೆ ಏನಾಗತ್ತಾಗ? ಐ ಥಿಂಕ್ ಇದೇನಾದ್ರೂ ತುಂಬಾ ದೊಡ್ಡ ಹಿಟ್ ಆಯ್ತು ಅಂತ ಹೇಳಿದ್ರೆ ಕಲಿಕೆ ಅನ್ನೋದಕ್ಕಿಂತ ಒಂದು ತುಂಬಾ ದೊಡ್ಡ ಪಾಸಿಬಿಲಿಟಿ ಆಗುತ್ತೆ. ಕಲಿಕೆ ಆಲ್ರೆಡಿ ಕಲ್ತಾಗಿದೆ, ಅದು ಹಿಟ್ಟಿಂದ ಕಲಿಯೋದಲ್ಲ ನಾವು. ಅಂದ್ರೆ ಎಕ್ಸಿಕ್ಯೂಷನ್ ಇಲ್ಲಿ ಇರ್ಬೋದು. ಫ್ರಮ್ ಕಾಮರ್ಸ್ ಸ್ಟ್ಯಾಂಡ್ ಪಾಯಿಂಟ್ ನಾನು ಹೇಳ್ತೇನೆ, ಕಾಮರ್ಸ್ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ನನಗೆ ಯಾವ ರೀತಿ ಕಲೆಕ್ಷನ್ ಮಾಡುತ್ತೆ, ಎಲ್ಲಿ ಕಲೆಕ್ಷನ್ ಮಾಡುತ್ತೆ, ಅದೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮುಂದೆ ನಾವು ಯಾವ ರೀತಿ ಸಿನಿಮಾಗಳನ್ನ ಮಾಡ್ತೀವಿ, ಅದು ಜನಗಳ ಹತ್ರ ಹೇಗೆ ತಲುಪಿಸೋದು. ಸೊ ಅದೆಲ್ಲದೂ ಕೂಡ ನಾನು ಎಲ್ಲಾ ಡಿಪಾರ್ಟ್ಮೆಂಟು ನೋಡ್ತಾ ಇರ್ತೀನಿ. ಬಿಕಾಸ್ ನಾನ್ ಮಾಡುವಂತ ಸಿನಿಮಾಗಳೆಲ್ಲದೂ ಕೂಡ ಎಕ್ಸ್ಪೆರಿಮೆಂಟಲ್. ಅದ್ರಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಯ್ತು ಅಂತ ಆದ್ರೆ ಅದು ದೊಡ್ಡ ಪ್ರಪಾತಕ್ಕೆ ನನ್ನ ಪ್ರೊಡ್ಯೂಸರ್ ನಾನು ದುಗ್ತೀನಿ. ಹಾಗಾಗಿ ನನಗೆ ಇದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂತ ಒಂದು ನನಗೆ ತಾಳ್ಮೆ ಬೇಕು. ಹಾಗಾಗಿ ಇದೆಲ್ಲದನ್ನು ನಾನು ನೋಡ್ತಾ ಇರ್ತೀನಿ. ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇರ್ತೀನಿ, ಇದು ಯಾವ ರೀತಿ ಮಾರ್ಕೆಟ್, ನಿಮ್ಮ ಲೆಕ್ಕದಲ್ಲಿ ಫಸ್ಟ್ ಡೇ ಎಷ್ಟು ಬರ್ಬೋದು, ಆಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆಯಾ, ಡಿಫ್ರೆನ್ಸ್ ಇದ್ರೆ ಯಾಕೆ ಬಂತು, ಪ್ರಮೋಷನ್ ಅಲ್ಲಿ ನಾವು ಬೆಟರ್ ಮಾಡಿದ್ವಾ ಅಥವಾ ನಾವು ಏನ್ ಮಾಡಿದ್ವಿ, ಇದೆಲ್ಲದೂ ಕೂಡ ನಾನು ಸ್ಲೋಲಿ ಕಲಿತಾ ಇರ್ತೀನಿ. ಅಂಡ್ ಇದನ್ನ ನಾನು ನೀವು ಸಿಕ್ಕ ಕೇಳಬೇಕು ಅಂತಿದ್ದೆ. ಸೊ ಸೂಫ್ರಂ ಸೋ ಯಾವ ರೀತಿಯ ಓಪನಿಂಗ್ ತಗೊಳ್ತೋ ಅದು ನಿಮ್ಗೆ ಗೊತ್ತಿತ್ತ ಹಾಗೆ ತಗೊಳತ್ತೆ ಅಂತ? ಇಲ್ಲ, ನಾನು ಯಾವತ್ತು ವರ್ಸ್ಟ್ ಕೇಸ್ ಸಿನಾರಿಯೋ ಪ್ಲಾನ್ ಮಾಡ್ತೀನಿ. ಸಿನಿಮಾ ನಾವು ಮಾಡ್ಬೇಕಾದ್ರೆ ಚೆನ್ನಾಗಾಗತ್ತೆ ಅಂತ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕಾದ್ರೆ ಚೆನ್ನಾಗಲ್ಲ ಅಂತ ಮಾಡ್ಬೇಕು. ನಾವು ಉಲ್ಟಾ ಮಾಡ್ತೀವಿ ಆಕ್ಚುಲಿ. ಆಗ ಜನ ಬಂದ್ ನೋಡ್ತಾರೆ, ಜನ ಬಂದ್ ನೋಡೋದು, ಜನಕ್ಕೆ 1000 ಕೆಲಸ ಇದೆ. ಸೊ ಸೂಫ್ರಂ ಸೋ ಪ್ರಮೋಟ್ ಮಾಡ್ಬೇಕಾದ್ರೆ ನನಗೇನಿತ್ತು ಅಂದ್ರೆ ಇಲ್ಲ ಜನ ಬರಲ್ಲ ಅಂತ. ಸೊ ನಾನು ಆಕ್ಚುಲಿ ನಂಬರ್ಸ್ ಇತ್ತು ನನಗೆ ಡಿಸ್ಟ್ರಿಬ್ಯೂಷನ್ ತುಂಬಾ ಹತ್ರ ಇರೋದು ಬಾಲಣ್ಣ ಅಂತ ನಮ್ಮ ಟೀಮ್ ಇಂದ. ಅವ್ರ ಹತ್ರ ಹೇಳಿದೆ ಫಸ್ಟ್ ಡೇ ಎಷ್ಟು ಬರ್ಬೋದಣ್ಣ, ಎಷ್ಟು ಬಂದ್ರೆ ನಿಮ್ಗೆ ಓಕೆ ಅಂತ. 60 ಬರ್ಬೇಕು, 60 ಲಕ್ಷ ಬರ್ಬೇಕು. ಇಲ್ಲ ಅಣ್ಣ 35 ಬರುತ್ತೆ ಮ್ಯಾಕ್ಸಿಮಮ್ ಅಂತ. 75 ಲಕ್ಷ ಬಂತು. ವಿ ಆರ್ ಆಲ್ರೆಡಿ ಎ ಸಕ್ಸಸ್. ಸೊ ಅವ್ರೇನು ಸಕ್ಸಸ್ ಅಂತ ಅನ್ಕೊಂಡಿದ್ರೆ ಅದಕ್ಕಿಂತ 15 ಲಕ್ಷ ಜಾಸ್ತಿ ಇದೀವಿ. ಆಮೇಲೆ ಅದು ಮಾರನೇ ದಿವಸದಿಂದ ಇನ್ನೊಂದ್ ತರ ಆಯ್ತು. ಬಟ್ ಆ ಒಂದು ಪ್ಲಾನ್ ಇರುತ್ತೆ. ಸೊ ಇದು ಕೂಡ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಫೋನ್ ಮಾಡಿ ನಾನು ನಂಬರ್ಸ್ ಕೇಳ್ತೀನಿ ಎಷ್ಟು ಅಂತ. ಹಂಗಾರೆ ಜಾಸ್ತಿ ಆಯ್ತು ಅಂದ್ರೆ ಯಾಕೆ ಆಗಿರ್ಬೋದು, ಕಮ್ಮಿ ಆಯ್ತು ಅಂದ್ರೆ ಯಾಕೆ ಆಗಿರ್ಬೋದು, ಇದೆಲ್ಲದೂ ಅನಾಲಿಸಿಸ್ ನಾ ಮಾಡ್ತಾ ಇರ್ತೀನಿ ನನ್ನ ಲೈಫಲ್ಲಿ. ಬಟ್ ರೂಪಾಂತರದ ವಿಚಾರದಲ್ಲಿ ಆಲ್ದೋ ಇಟ್ ವಾಸ್ ಎನ್ ಈಕ್ವಲಿ ಗುಡ್ ಫಿಲ್ಮ್, ಅದಕ್ಕೂ ಇದೇ ರೀತಿಯ ಒಂದು ಸ್ವಾತಿ ಮುತ್ತಿನ ಮಳೆ ರೂಪಾಂತರ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಾ ಕೂರ್ಬಾರ್ದು. ನಾನು ಯಾವ ಹೋಟ್ಲ್ ಓಪನ್ ಮಾಡಿದೀನಿ ಅಂತ ತುಂಬಾ ಇಂಪಾರ್ಟೆಂಟ್. ನಾನು ಬಿರಿಯಾನಿ ಹೋಟ್ಲ್ ಓಪನ್ ಮಾಡಿ ಒಂದ್ ದಿವಸ ನಾನೇನೋ ಸೌತೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ, ಜನ ಬಂದು ಸೌತೆಕಾಯಿ ಸಾಂಬಾರ್ ಕೊಡಿ ಅಂತ ಕ್ಯೂ ಅಲ್ಲಿ ಇಲ್ಲಲ್ಲ. ಸೊ ನಾನು ಮಾಡ್ತಿರೋದು ಬೋರ್ಡ್ ಹಾಕಿರೋದು ಯಾವ್ದು ಆ ತರದ ಜನಗಳು ಬರ್ತಾರೆ ಅಂತ ನನಗೆ ಗೊತ್ತಿರೋದ್ರಿಂದ ಸೊ ನಾನು ಏನನ್ ಮಾಡ್ಬೇಕು ಎಕ್ಸ್ಪೆರಿಮೆಂಟ್ ಆಗಿ ಮಾಡ್ಬೇಕು, ಬಟ್ ಜನಗಳಿಗೆ ಟೇಸ್ಟ್ ಕೂಡ ಹಿಡಿಸ್ಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲೇ ನಾನು ಭ್ರಮೇಲಿ ಇರಲ್ಲ, ಐ ವೆರಿ ಪ್ರಾಕ್ಟಿಕಲ್ ದಟ್ ವೇ. ಸೊ ನನಗನ್ಸೋದು ಆಸ್ ಅನ್ ಆಡಿಯನ್ಸ್, ಕನ್ನಡ ಪ್ರೇಕ್ಷಕನಾಗಿ, ರೂಪಾಂತರ ರೀತಿಯ ಚಿತ್ರಗಳು ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು. 5 ವರ್ಷ ಕೊಡಿ, ಅದಕ್ಕೆ ಕೆಲಸ ಮಾಡ್ತಿರೋದು. ಇದೆಲ್ಲ ಕೆಲಸಗಳು ನನಗೆ ಸ್ವಾತಿ ಮುತ್ತಿನ ಮಳೆ ಆಗ್ಲಿ ರೂಪಾಂತರ ಆಗ್ಲಿ 5 ವರ್ಷದ ಮೇಲೆ ಬಂದ್ರೆ ಆಗ ಅದು ಥಿಯೇಟರ್ ರಿಕವರ್ ಮಾಡ್ಬೇಕು. ದಟ್ಸ್ ದ ಗೋಲ್. ಬಟ್ ಅಲ್ಲಿವರೆಗೂ ಮೋಟಿವೇಶನ್ ಇದೆ, ಹಿಡ್ಕೋಬೇಕಲ್ಲ ಕೆಲಸ. 5 ವರ್ಷ ಏನು ಪಾಪ, 15 ವರ್ಷ 20 ವರ್ಷ ಎಲ್ಲ ಒಂದು ಅವಕಾಶಕ್ಕೋಸ್ಕರ ಕೆಲಸ ಮಾಡಿದವರು ಇದ್ದಾರೆ. ನಾವು ನಮ್ಮ ಫೇವ್ರೆಟ್ ಸಿನಿಮಾ ಮಾಡೋದಕ್ಕೆ ಒಂದು 5 ವರ್ಷ ಕಾಯ್ಬಾರ್ದಾ? ಶೋರ್ ಲವ್ಲಿ. ನಾನು ಆಕ್ಚುಲಿ ಒಂದು ತುಂಟು ಪ್ರಶ್ನೆಯಿಂದ ಶುರು ಮಾಡೋಣ ಅಂತಿದ್ದೆ, ಅದು ನೀಗ ಕೇಳ್ಬಿಡ್ತೀನಿ. ತುಂಟು ಪ್ರಶ್ನೆ ಅಂದ್ರೆ ಮುಂದೆ ಬಂದ್ರಿ ನೀವು. ಏನಪ್ಪ ಪ್ರಶ್ನೆ ಅದು ಅಂತ. ಸರ್, ಯಾವಾಗ್ಲೂ ಒಂದು ಚಿತ್ರಕ್ಕೆ ನನಗನ್ಸೋದು ಯಾವ್ದಾದ್ರು ಒಂದು ಗ್ಲಿಮ್ಸ್ ನಮ್ಮನ್ನ ಪೂರ್ತಿಯಾಗಿ ಒಳಗಿಳ್ಕೋಬೇಕು ಅಂತ. ನನಗೆ ನಿಂಗವ್ವ ಹಾಡು ಅದನ್ನು ಮಾಡ್ತು, ಪೂರ್ತಿಯಾಗಿ ಒಳಗಿಳ್ಕೊಂಡ್ಬಿಡ್ತು. ಯಾಕೆ ಅಂದ್ರೆ ತುಂಬಾ ರೇರ್ ಆಗಿ ರವಿಚಂದ್ರನ್ ಅವರ ಚಿತ್ರಗಳಲ್ಲಿ ಆಗಿತ್ತೇನೋ, ಅವ್ರ ಮೇ ಬಿ ನನ್ನ ಬಯಸ್ ಏನೋ ಗೊತ್ತಿಲ್ಲ, ಬಟ್ ಅಷ್ಟು ಒಂದು ಸೆಕ್ಷುಯಾಲಿಟಿ ಇರೋ ಒಂದು ಒಳ್ಳೆ ರೀತಿಯ ಸೆಕ್ಷುಯಾಲಿಟಿ, ಒಂದು ರಿಯಲಿಸ್ಟಿಕ್ ಸೆಕ್ಷುಯಾಲಿಟಿ, ಪ್ಲೇಫುಲ್ನೆಸ್, ಒಂದು ನಾಟಿನೆಸ್ ಇರೋ ಹಾಡು, ಅದು ಒಂಥರ ಮಿಡಲ್ ಏಜ್ ಕಪಲ್ ನಡುವೆ
ನಡೆಯೋದು. ಆ್ಯಂಡ್ ಇವರಿಬ್ಬರ ಪರ್ಫಾರ್ಮೆನ್ಸ್ ಆಗಿರಲಿ, ಹಾಡೇ ಆಗಿರಲಿ, ಯೋಗರಾಜ್ ಭಟ್ರ ಸಾಹಿತ್ಯವೇ ಆಗಿರಲಿ, ನಂಗೆ ಟಕ್ಕಂತ ಒಳಗೆಳ್ಕೊಳ್ತು. ಆಣೆ ಮಾಡಿ ಹೇಳುತ್ತೀನಿ ಹೇಗೆ ಇಷ್ಟ ಆಗಿತ್ತು ಅದೇ ರೀತಿಯಲ್ಲಿ ಇದು ಇಷ್ಟ ಆಗೋಯ್ತು. ಯೋಗರಾಜ್ ಭಟ್ರು ಸ್ಟೇಜ್ ಮೇಲೆ ಹೇಳ್ದಂಗೆ ಜಡೇಶ ಬಂದ, ಅವನೇನೋ ಸರ್ ಮಧುರ ಆಗಿದೆ ಹಾಡು, ಸ್ಲೋ ಆಗಿದೆ ಹಾಡು ಅಂತ ಹೇಳ್ದ. ಆಮೇಲೆ ನಾವು ಕಳಿಸಿದ್ವಿ ಅವ್ರನ್ನ, ನಾನು ವಿಜಯ್ ಕೂತ್ಕೊಂಡು ಬರೆದ್ವಿ ಅಂತ. ನನಗನ್ಸಿದ್ದು ಎಷ್ಟು ಕಷ್ಟ ಆಯ್ತು ಅಂತ. ನನಗನ್ಸೋದು ನೀವೇನೋ ಒಂದು 5 ಮಾರ್ಕಿಗೆ ಕೇಳಿದ್ರೆ ಅವ್ರು ಮೋಸ್ಟ್ಲಿ 50 ಮಾರ್ಕಿಗೆ ಬರ್ಕೊಟ್ಬಿಟ್ರೇನೋ. ಸೊ ಹಾಗಾಗಿ ನಿಮ್ಗೆ ಅದನ್ನ ಪಿಕ್ಚರೈಸ್ ಮಾಡೋದು ಕಷ್ಟ ಆಯ್ತಾ ಅಂತ, ಅವ್ರ ಬರ್ದಿದ್ದ ಸಾಹಿತ್ಯಕ್ಕೆ ಅದರಲ್ಲಿರೋ ತುಂಟುತನಕ್ಕೆ. ಅದೇ ನನಗೆ ಅಲ್ಲೊಂದು ಸ್ವಲ್ಪ ವಿಕಾಸನ, ನನಗೆ ಆ ಮೆಲೋಡಿಯಲ್ಲೇ ನನ್ನ ವಿಜುವಲ್ ಇದ್ದಿದ್ದು, ಒಂದು ಗಂಡ ಹೆಂಡತಿ ಆ ಥರದ್ದೇ ಇದ್ದಿದ್ದು. ಬಟ್ ಭಟ್ರ ಹತ್ರ ಹೋದಾಗ ಅವ್ರ ಅನುಭವದಲ್ಲಿ ನಂದು ವಿಜಿ ಕಾಂಬಿನೇಷನ್ಸ್ ಇದಲ್ಲ, ನೀವು ಅಂದ್ಕೊಂಡು ಬಂದಿರೋದಲ್ಲ. ಅವರು ಒಂದಿಷ್ಟು ಹಳೆ ಪಾತ್ರೆಯಿಂದ ಅವರು ಇತಿಹಾಸನ ಸ್ವಲ್ಪ ಹೇಳ್ತಾ ಬಂದರು. ನಿನಗೆ ಸಾಂಗ್ ಹಿಟ್ಟು ಬೇಕಾ ಏನು ಅಂತ ಕೇಳಿದ್ರು. ಹಿಟ್ಟು ಬೇಕು ಸರ್ ಅಂದೆ. ಸರಿ ಹಂಗೆ ನೀವು ಹೊರಡು ಅಂತಂದು ಹೇಳಿದ್ರು. ಆಮೇಲೆ ಇವರು ಮಾತಾಡಿಕೊಂಡು ನನಗೆ ಪಲ್ಲವಿ ಈ ಥರ ಕಳಿಸಿದ್ರು. ಓಕೆ ಸರ್, ಇದು ಈ ಥರ ನೀನೇನು ಹೇಳಿದೆ, 50 ವರ್ಷದ ಆ ಮಿಡ್ ಏಜ್ ಗಂಡ ಹೆಂಡತಿನ ಕಟ್ಟಿಕೊಡೋ ಅಂತಂದೆಲ್ಲ, ಅವಾಗ ಒಂದು ಕಾಂಡೋಮ್ ಆ್ಯಡ್ ಬಂದಿತ್ತು ಕಣೋ ಅಂತ ಅದು ಹೇಳಿದ್ರು ಅವರು ಅಷ್ಟೇ ಆ ಥರ. ಸೊ ಅದು ಮಿಡ್ ಏಜ್ ಇದು, ನಾನು ಅದನ್ನು ಕಟ್ಟಿಕೊಟ್ಟಿದ್ದೀನಿ, ಇದು ಮಾಡೋಣ ಅಂತ ಅವ್ರು ನನ್ನ ಕನ್ವಿನ್ಸ್ ಮಾಡಿದ್ರು. ಸರಿ, ನನಗೆ ಆ ಟೈಮಿಗೆ ಬ್ಲ್ಯಾಂಕ್ ಆಯಿತು. ಇರ್ಬೋದೇನೋ, ಯಾಕಂದರೆ ಅವರು ತುಂಬ ಸಕ್ಸಸ್ ಎಕ್ಸಾಂಪಲ್ ಬೇರೆ ಕೊಡೋದ್ರಿಂದ ಇರ್ಬೋದೇನೋ ಅಂತ ಅಂದ್ಕೊಂಡು ಅದನ್ನು ತುಂಬ ಕೇಳ್ತಾ ಅವಾಗ ನಾನು ವಿಜುವಲ್ ಹೇಗೆ ಮಾಡಬೇಕು, ಸರಿ ಈ ವಿಚಾರನ ಗಂಡ ಹೆಂಡತಿ ಬಿಟ್ಟರೆ ಇನ್ಯಾರು ಇರದೆ ಒಂದು ರೆಗ್ಯುಲರ್ ಕೊರಿಯೋಗ್ರಫಿ ಆಗಲಾರ್ದೆ ಬೇರೆನೇ ಆಗಬೇಕಂತ ನಾನು ಆವಾಗ ಡಿಸೈಡ್ ಮಾಡಿ, ಮಾಸ್ಟ್ರಿಗೆ ಡ್ಯಾನ್ಸರ್ಸ್ ಇರಲ್ಲ, ಇವರಿಬ್ಬರೇ ಇರ್ತಾರೆ ಅಂತ ಇದು ಮಾಡಿದ್ವಿ. ಸೊ ವಿಜುವಲ್ಸ್ ಹೇಗೆ, ಹಳ್ಳಿನ ಬದುಕನ್ನೇ ಕಟ್ಟಿಕೊಡೋಣ, ಅವೇ ಸೆಟ್ಗಳು. ಅಂದರೆ ದಿನನಿತ್ಯ ನಾವು ಹಳ್ಳಿಯವ್ರು ಏನು ಮಾಡ್ತಾರೆ ಅದೇ ಸೆಟ್ ಅಂತ. ಆಮೇಲೆ ಸಾರ್ ಹತ್ರ ಹೋದ್ವಿ. ಸಾರು ಅದೆಲ್ಲ ಕೇಳ್ಬಿಟ್ಟು ನನ್ನ ಮೇಲೆ ಕ್ಯಾಮ್ರಾ ಇಡಪ್ಪ ನಾನು ಮಾಡ್ತೀನಿ ಅಂದ್ರೆ ಅವ್ರು ಒಂದೇ ಡೈಲಾಗ್, ನೀನು ನನ್ನ ಮೇಲೆ ಇಡಪ್ಪ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಂದರು. ಬಿಕಾಸ್ ಆ ಪ್ಲೇಫುಲ್ ಝೋನ್ ಇದ್ದಿಲ್ಲ ಸರ್, ನೀವು ತುಂಬ ಕಾನ್ಫಿಡೆಂಟ್ ಆಗು ಮಾಡ್ತೀರಿ, ತುಂಬ ಚೆನ್ನಾಗೂ ಕಾಡತ್ತೆ ಅದು ದುನಿಯಾ ವಿಜಯ್ ಅವರ ಆ ಝೋನ್ಗೆ ಹೋದಾಗ. ಸರ್ ಸಾಹಿತ್ಯದ ಬಗ್ಗೆ ಹೇಳಿ, ನಿಮ್ಮದು ಯೋಗರಾಜ್ ಭಟ್ರ ಚರ್ಚೆ ಏನಾಯಿತು, ಡಿಸ್ಕಷನ್ ಏನಾಯ್ತು ಇದ್ರ ಬಗ್ಗೆ? ಅವತ್ತು ಪಾಪ ಜಡೇಶ್ ಯಾವಾಗಲೂ ನೋಡಿ, ಇವತ್ತು UA ತೊಗೊಂಡಿರೋದಕ್ಕೆ ಜಡೇಶ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಯಾವಾಗಲೂ A ಬಯಸ್ತೀನಿ, ಜಡೇಶ್ ಯಾವಾಗಲೂ UA ಬಯಸ್ತಾರೆ. ಬಂದಿದ್ದು ಸರ್ UAಗೆ ನಾನು ಇನ್ನು ಮಿಡ್. ಸೊ ನನಗೇನು ಅನಿಸ್ತು, ನಾನು ಭಟ್ರು ಕೂತಾಗ ಭಟ್ರು ಜಡೇಶ್ ಕಂಡ್ರೆ ತುಂಬ ಇಷ್ಟ. ಅವ್ನು ಮಾತಾಡಿದ್ರಲ್ಲೋ ಪಾಪ ಅವನು ಹಂಗೇನೋ ಟ್ರೈ ಮಾಡ್ತಾ ಅನ್ಕೊಂಡು ಭಟ್ರೆ ಹಂಗೆಲ್ಲ ಆಗಲ್ಲ, ನಾವು ಹಿಂಗೆ ಥರ ಯೋಚನೆ ಮಾಡೋಣ ಅಂತ ನಾನು ಒಂದಷ್ಟು ಪದಗಳು ನಮ್ಮ ಭಾಷೆಯಲ್ಲಿ ಹೇಳಿದೆ ಅವ್ರಿಗೆ. ಕರೆಕ್ಟ್, ಚೆನ್ನಾಗಿದೆ ಇರೋ ಐಡಿಯಾ ಇದು ಅಂತ ಇಬ್ಬರು ಒಬ್ರಿಗೊಬ್ರು ಜಲ್ಲಾದ್ವಿ. ನಾನು ಒಂದಷ್ಟು ವಿಷಯ ಹೇಳಿದೆ, ಅದನ್ನು ಅವರು ಯೋಚನೆ ಮಾಡ್ತಾ ಸಖತ್ತಾಗಿ ಬರೆದ್ರು ಅದನ್ನು. ಅದಾದಮೇಲೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಎಸ್ ಇದಕ್ಕೆ ನಾನು ಪರ್ಫಾರ್ಮ್ ಮಾಡಬಲ್ಲೆ, ನಾನು ಕನ್ವಿನ್ಸ್ ಮಾಡ್ತೀನಿ. ಯಾಕೆಂದರೆ ನಾನು ಹೇಳಿದೆ ಬೇರೆ ಯಾರನ್ನೂ ಹಾಕ್ಬೇಡಿ ಜೊತೆಯಲ್ಲಿ, ನಾನು ಮತ್ತು ಹೀರೋಯಿನ್ ಇಬ್ಬರೇ ಇದ್ದರೆ ಸಾಕು, ಒಬ್ರಿಗೊಬ್ರು ಮ್ಯಾಚ್ ಮಾಡ್ತೀವಿ ಇದನ್ನು ಅಂಥೇಳಿ ರೆಡಿ ಆದೆ. ನಾನು ರೆಡಿಯಾಗಿ ಸರಿ ನೀಡಮ್ಮ ನಾನು ಮಾಡಿದ್ಮ. ನನಗೆ ತುಂಬ ಖುಷಿಯಾಗಿದ್ದು ಇದು, ಆ ಹಾಡು, ಆ ಕಾನ್ಸೆಪ್ಟು ಒಂದು ಒಳ್ಳೆ ರೀತಿಯ ಬೋಲ್ಡ್ ಹಾಡೋದು ನಂಗೆ ತುಂಬ ಇಷ್ಟ ಆಯ್ತು. ಬಿಕಾಸ್ ಈಗ ಸ್ವಲ್ಪ ನಾವು ಅದ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ಒಂದು ಮನೆಯಲ್ಲಿ 3-4 ರೂಮ್ಗಳಿರುತ್ತೆ. ಆ ಏಜಲ್ಲಿ ಆ ಒಂದೇನು ಸೀಕ್ವೆನ್ಸ್ ನಾವು ತೆಗೆದಿದ್ದೀವಿ, ಅದು ಪ್ರತಿ ಮನೆಯಲ್ಲಿ ನಡೆಯುವಂಥ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಅದು ವರ್ಕೌಟ್ ಆದ್ರೆ ಆಗ್ಬೋದು, ಆಗದೆ ಫೇಲ್ಯೂರ್ ಆದರೆ ಕಷ್ಟ. 15 ದಿವಸ, 1 ತಿಂಗಳು, 2 ತಿಂಗಳೆಲ್ಲ ಆಗ್ಬಿಡ್ಬೋದು. ಅದು ಪ್ರತಿ ಮನೇಲಿ ನಡೆಯುವಂಥದ್ದು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಆ ವಯಸ್ಸೊಂದೊಂದು ಹುಡುಗಿ ವಯಸ್ಸು ಮಗಳಿದ್ದಾಗ ಎಷ್ಟೆಲ್ಲ ಕಷ್ಟ ಇರುತ್ತೆ ಅನ್ನೋದನ್ನ ಹೇಳಿದ್ವಿ ಅಷ್ಟೇ. ಸರ್ ಅದು ನಿಮ್ಮ ಮಗಳೇ ಆಗಿದ್ದಾಗ ಅದ್ರಲ್ಲಿ ಏನ್ ಕಷ್ಟ ಇದೆ? ಅವ್ರು ಚಿಕ್ಕ ವಯಸ್ಸಿಂದ ನಾನು ನೋಡಿರೋದ್ರಿಂದ ಆ್ಯಕ್ಟಿಂಗ್ ಮಾಡೋ ವಿಷಯದಲ್ಲಿ ಸ್ವಲ್ಪೇನೋ ಲೈಕ್ ಇಲ್ಲ, ಅವ್ರೇನು ಪರ್ಫಾರ್ಮ್ ಮಾಡೇ ಮಾಡ್ತಾರೆ ಅಂತ ಅದೊಂದು ಇತ್ತು. ಅವ್ರನ್ನ ಕೇಳ್ಬೇಕು ನಾನು, ನಿಮ್ಗೆ ಅದೇ ಬರೆಯಲಿದ್ದಾಗ, ಅದೇ ಶಾರ್ಟಲ್ಲಿ ಇದ್ದಾಗ ನಿಮಗೆ ಏನಾದ್ರು ಅನ್ನಿಸ್ತಾ ಇತ್ತ ಅಂತ? ಆಕ್ಚುಲಿ ಸೆಕೆಂಡ್ ಚರಣ ಶುದ್ಧವಾಗಿದೆ ಅಲ್ಲ, ಅದು ನಂದು. ನಾನು ಆ ಥರ ಏನು ಗೊಡವೆ ಎಲ್ಲ ಬೇಡ, ದುಡ್ದು ಅಕ್ಕಿ ಅನ್ನ ಎಲ್ಲ ತರ್ತೀನಿ, ಆ ಥರದ್ದು ಸೆಕೆಂಡ್ ಚರಣದಲ್ಲಿ ಬರುತ್ತೆ ನಂದು. ಅದು ಇವರು ಸೇರಿ ಅದನ್ನ ಆ ಕಲರ್ ತಂದು ಮತ್ತೆ ಇನ್ನೊಂದು ಚರಣ, ನಾನು ಒಂದೇ ಚರಣ ಇತ್ತು ಸರ್, ನನಗೋಸ್ಕರ ಒಂದು ಚರಣ ಆ್ಯಡ್ ಮಾಡಿ ಅಂತ ಹೇಳಿ
ಅದೇ ಆ್ಯಡ್ ಮಾಡಿ ಟೋಟಲ್ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೇನೆಂದರೆ ಇವತ್ತಿನ ಸಾಂಗ್ 3 ಮಿನಿಟ್ಸ್ ಮೇಲೆ ಇಡೋಕ್ಕಾಗಲ್ಲ, 5 ಮಿನಿಟ್ಸ್ ಸಾಂಗ್ ಅದು. 5 ಮಿನಿಟ್ಸ್ ನಾನು ಆನಂದ್ ಶ್ಯಾಮ್ ಸರ್ ಹೇಳ್ತೀನಿ 2 ಸಾಂಗ್ ಕೊಟ್ಟಿದ್ದೀನಿ ಅಂತ. ನಂಗೆ ತುಂಬಾ ಖುಷಿ ಆಯ್ತು. ಈ ಹಾಡಿನಲ್ಲಿ ಒಂದು ಕಷ್ಟ ನಿಮಗೂ ಇದೆ, ನಿಮ್ಗೆ ಈ ತರ ಹಾಡುಗಳು ಸಿಕ್ಕಿಲ್ವಲ್ಲ ಅಂತ. ನೋಡಕ್ ಭಾರಿ ಖುಷಿ, ನನಗೆ ಭಾರಿ ಖುಷಿ ಆಯ್ತು ಆ ಸಾಂಗ್ ನೋಡಿ. ಅಂದ್ರೆ ಅದು ಆ ಒಂದು ಪ್ಲೇಫುಲ್ನೆಸ್ ಭಾರಿ ಕಷ್ಟ ಇದೆ ಅದು, ಅಂದ್ರೆ ಅಷ್ಟು ಕಂಫರ್ಟೇಬಲ್ ಇರಬೇಕು. ಸೊ ಒಳಗಡೆ ಕೂಡ ಒಂದು ಸಣ್ಣ ಪೋಲಿತನ ಬೇಕು ಅದಕ್ಕೆ. ಸೊ ಅಂದ್ರೆ ಎಲ್ರು ಕೂಡ ನಾವು ಹಾಗೆ, ಬಟ್ ಅದ್ರ ಸಮಾಜದಿಂದಾಗಿ ಒಂದೆರಡು ಕಡೆ ಮುಖವಾಡ ಹಾಕೊಂಡು ಬದುಕ್ತಾ ಇರ್ತೀವಿ. ಬಟ್ ವಿಜಯ್ ಸರ್ ಅಲ್ಲಿ ಮುಖವಾಡ ಕಳ್ಸಿರೋದ್ರಿಂದನೇ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಅದ್ ಎಲ್ಲೂನು ಅಫ್ಕೋರ್ಸ್ ಅದನ್ನ ಪಿಕ್ಚರೈಸ್ ಮಾಡಿರೋದಾರು ಇಲ್ಲ, ಬಟ್ ಅದರ ಕಾಂಟೆಂಟ್ ನಲ್ಲೂ ವಲ್ಗ್ಯಾರಿಟಿ ಇಲ್ಲ ಸರ್. ಹೌದು. ಪದಗಳು ಸ್ವಲ್ಪ ಎಡ್ಜಿಗೆ ಹೋದ್ರು ಕೂಡ, ಸಾಹಿತ್ಯ ಸ್ವಲ್ಪ ಎಡ್ಜಿಗೆ ಹೋದ್ರು ಕೂಡ ಅದ್ರಲ್ಲಿ ಅವ್ರು ಹೇಳಿದಾಗ ಪ್ಲೇಫುಲ್ನೆಸ್ ಕಾಣುತ್ತೆ. ನಂಗೆ ತುಂಬಾ ಕ್ಯೂಟ್ ಅನ್ನಿಸ್ತು ಅದು ಮಾತ್ರ. ಅಂಡ್ ಮ್ಯೂಸಿಕಲಿ ಆಲ್ಸೋ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಈಗ ಸ್ವಲ್ಪ ಸೀರಿಯಸ್ ವಿಚಾರಕ್ಕೆ ಬರೋಣ. ಒಂದು ವಾದ ಅಥವಾ ಒಂದು ಸ್ಕೂಲ್ ಆಫ್ ಥಾಟ್ ಏನು ಅಂದ್ರೆ, ನಾನು ಹಾಕೊಳ್ಳೋ ಬಟ್ಟೆಯಲ್ಲೂ ಪಾಲಿಟಿಕ್ಸ್ ಇದೆ, ನಾನು ಮಾತಾಡೋ ಶೈಲಿಯಲ್ಲೂ ಪಾಲಿಟಿಕ್ಸ್ ಇದೆ, ಅದು ನನ್ನ ಪಾಲಿಟಿಕ್ಸ್ ಬಗ್ಗೆ ಏನೋ ಹೇಳುತ್ತೆ, ನನ್ನ ಹಿನ್ನೆಲೆ ಬಗ್ಗೆ ಏನೋ ಹೇಳುತ್ತೆ ಅಂತ. ಹಾಗಿರುವಾಗ ಪ್ರತಿಯೊಂದು ಚಿತ್ರವೂ ಪಾಲಿಟಿಕಲ್ ಚಿತ್ರವೇ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಸ್ವಲ್ಪ ಅದನ್ನ ಮುಂದೆ ಇಟ್ಟೆ ಮಾತಾಡುವಂಥ ಒಂದು ಪ್ರಯತ್ನ ಆಗಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ನಿಮಗೆ ಸಾಕಷ್ಟು ಸಲ ಸಿಕ್ಕಾಗ ಅದನ್ನೇ ಹೇಳ್ತಾ ಇರ್ತೀನಿ, ಸರ್ ಈ ಒಂದು ಜಾನ್ರಲ್ಲಿ ಫಿಲಮ್ ಮಾಡೋದಕ್ಕೆ ನಮಗೆ ಕಮರ್ಷಿಯಲ್ ಸ್ಪೇಸಲ್ಲಿ ಯಾರೂ ಇಲ್ಲ, ನೀವೇ ಅದ್ರ ಮಾಡ್ಬೇಕು, ನೀವೇ ಅದನ್ನು ಮಾಡಬೇಕು ಅಂತ. ಹೌ ಡಿಫಿಕಲ್ಟ್ ಇಸ್ ಇಟ್ ಟು ಮೇಕ್ ಅ ಪೊಲಿಟಿಕಲ್ ಫಿಲ್ಮ್? ಅಂದರೆ ಅದು ಅಥವಾ ಹೀಗೆ ಕೇಳ್ತೀನಿ, ಅದರಲ್ಲಿರೋ ಡಿಫಿಕಲ್ಟೀಸ್ ಏನು, ಸಮಸ್ಯೆಗಳೇನು, ಕಷ್ಟಗಳೇನಾದ್ರು? ತುಂಬ ಸಮಸ್ಯೆಗಳಿದೆ. ಯಾಕಂದರೆ ಆರ್ಟ್ ಆಗಿ ಸಮಸ್ಯೆಗಳಿಲ್ಲ, ಅದು ವಾಣಿಜ್ಯವಾಗಿ ಕನ್ವರ್ಟ್ ಮಾಡೋಕ್ಕೆ ಹೋದಾಗ ತುಂಬ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ಅಂದರೆ ಸಮಾಜದಲ್ಲಿ ಇವಾಗ ಯಾವ ಸ್ಥಿತಿ ನಡೀತಾ ಇದೆ ಅನ್ನೋದು ಭಾಳ ಅಂದರೆ ನಾನು ಒಂದು ಸಿದ್ಧಾಂತ ಹೇಳಕ್ಕೆ ಹೋದಾಗ ಆಪೋಸಿಟ್ ಸಿದ್ಧಾಂತ ಅದಕ್ಕೆ ಅಡ್ಡ ಬಂದು ಆ ಸಿನಿಮಾನ ದಾರಿ ತಪ್ಪಿಸೋ ಒಂದು ಇದು ಕಾಣುತ್ತೆ. ನಾವು ಮೂವಿ ಥರ ಮಾಡೇ ಇರ್ತೀವಿ, ಅಂದರೆ ಅದ್ರದ್ದು ಏನೋ ಒಂದು ಮೂವಿ ಅಂದರೆ ಮನೋರಂಜನೆ, ಅದನ್ನೇ ಮೂಲ ನಮ್ದು ಇರುತ್ತೆ. ಬರೀ ಅದೇ ಅಲ್ಲ, ಒಂದು ವಿಚಾರನ ಹೇಳೋಕ್ಕೆ ಹೋಗಬೇಕು, ಅದೇ ಮೂವಿ ಅಲ್ಲ ಅಂತ ನಾವೇನೋ ಒಂದು ತಿಳಿದಿದ್ದು ಹೇಳೋಕ್ಕೆ ಹೋದಾಗ ಅದು ತುಂಬ ಜಾಗ್ರತೆಯಾಗಿರಬೇಕು. ಅದು ನೇರವಾಗಿ ಹೇಳಿದ್ರೆ ಒಂದು ಥರದ ಅರ್ಥ ಆಗುತ್ತೆ, ಅದು ಇಂಡೈರೆಕ್ಟ್ ಹೇಳಿದ್ರೆ ಒಂಥರ ಅರ್ಥ ಆಗುತ್ತೆ. ಅವನು ಎದುರುಗಡೆ ಇದ್ದವರು ಹೇಗೆ ತಗೊಳ್ತಾರೆ ಅನ್ನೋದು ತುಂಬ, ಅದು ಪ್ರೊಡ್ಯೂಸರ್ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಸೊ ನನಗೆ ಆತಂಕ ಅದು ಕೂಡ ತುಂಬ. ನಾನು ಆ ಥರ ಸಿನಿಮಾಗಳು ಮಾಡಿದಾಗ ತುಂಬ ಆತಂಕ ಪಡಿಸೋದು. ರಿಲೀಸ್ ಆದಮೇಲೆ ಹೇಗೆ ಟರ್ನ್ ಆಗುತ್ತೆ, ಅದು ಬರೀ ಮೂವಿ ಆಗಿರಲ್ಲ, ಅದು ಬೇರೆ ಬೇರೆ ತುಂಬ ವಿಚಾರಗಳು ಇರ್ತವೆ, ಎಷ್ಟೋ ಆಚರಣೆಗಳು ಇರ್ತವೆ. ಸೊ ಅದು ಹೇಗೆ ಪರಿಣಾಮ ಬೀರಿ ಅದು ತೊಗೊಂಡೋದ್ರೆ, ಪಾಸಿಟಿವ್ ಆಗಿ ತೊಗೊಂಡೋದ್ರೆ ಒಳ್ಳೆಯದು. ಅದು ನೆಗೆಟಿವ್ ಆಗಿ ತೊಗೊಂಡು ಹೋದಾಗ ಆ ಥರ ಪ್ರಯತ್ನಗಳು ಅದು ನನಗೆ ನಿಲ್ಲಬಾರ್ದು, ಬೇರೆ ಜನ್ರೇಷನ್ ಅದು ಹೋಗಬೇಕು ಅನ್ನೋದು ನನ್ನ ಮೊದಲನೇ ಒಂದು ಆಸೆ. ಅದು ನಿಲ್ಲಬಾರ್ದು ಅನ್ನೋದು ಒಂದು. ಅದಕ್ಕೋಸ್ಕರ ತುಂಬ ಜಾಗ್ರತೆಯಿಂದ ಟ್ರೈ ಮಾಡ್ತೀನಿ. ಅದು ಮಾರ್ಕೆಟಿಂಗ್ ಕೂಡ ಅದೇ ರೀತಿಯಲ್ಲಿ ನಾನು ಇದು ಮಾಡ್ತೀನಿ. ಪ್ರತಿ ಸಾರಿ ಸಕ್ಸಸ್ ಆಗಿದೆ. ಇದು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಆ ಥರದ್ದೊಂದು ಪೊಲಿಟಿಕಲ್ ಮತ್ತು ಒಂದು ಇದು ಹೇಳಿದಾಗ ಒಂದು ಹೆಜ್ಜೆ ಮುಂದೆ ಹೋಗಿನೇ ಹೇಳಿದ್ದೀನಿ. ಬಟ್ ನನಗೆ ಆ್ಯಸ್ ಎ ಮೇಕರಾಗಿ ಮನೋರಂಜನೆ ಫಸ್ಟ್, ಸೆಕೆಂಡು ಈ ವಿಚಾರಗಳು. ಒಂದು ಟೆನ್ಷನ್ ಅಂತ ಇರುತ್ತೆ ಪ್ರತಿ ಸರಿ ಮಾಡುವಾಗಾದರೆ, ನನಗೆ ತುಂಬ ಗೊಂದಲ ಇರುತ್ತೆ, ಇದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ನನ್ನ ಇದು. ಇದಕ್ಕೆ ನಾನು ಖುಷಿನೂ ಇದೆ ಒಳಗಡೆ. ಈ ಥರದೊಂದು ನಾನು ಎಷ್ಟೋ ಬರಹಗಾರರು ನೋಡಿದಾಗ ಆ ಥರದ್ದು ನಾನು ಓದುವಾಗಾದ್ರೆ ಆ ಥರದ್ದೇ ಇರುತ್ತೆ, ಅಷ್ಟು ವಿಚಾರಗಳು ಸಿನಿಮಾದಲ್ಲಿ ಯಾಕಿಲ್ಲ ಅನ್ನೋದು ನನ್ನ ಥಾಟ್ ಅದು. ಸೊ ಅದನ್ನು ನಾನು ಇದು ಮಾಡ್ತಾ ಬಂದೆ. ಸೊ ರಾಜು ಸಾರ್ ಸಿನಿಮಾಗಳೆಲ್ಲ ಅದನ್ನು ನಾವು ತುಂಬ ನೋಡ್ತೀವಿ. ಮತ್ತು ಇವ್ರ ಸಿನಿಮಾಗಳಲ್ಲಿ ಬೇರೆ ಥರ ವಿಜಯಸಾರದಲ್ಲಿ ಬೇರೆ ಥರದ ಲೈಫನ್ನು ಬದುಕನ್ನ ಕಟ್ಟಿಕೊಡ್ತಾರೆ. ಬರೀ ಸಿನಿಮಾ ಮನೋರಂಜನೆ ಅಲ್ಲದೆ ಅದರೊಳಗಡೆ ಇನ್ನೊಂದೇನೋ ಇರುತ್ತೆ, ನಮ್ಮದೇನೋ ಬೇರೆ ಥರ. ಆ್ಯಂಡ್ ಕಾಟೇರ ಚಿತ್ರಕ್ಕೆ ಸಿಕ್ಕ ಗೆಲುವು ಕೂಡ ನಿಮಗೊಂದು ಶಕ್ತಿಯನ್ನು ಕೊಟ್ಟಿರುತ್ತಲ್ಲ. ಓಕೆ, ಈ ರೀತಿಯ ಒಂದು ಸ್ಪೇಸಲ್ಲಿ ನಾವು ಬರೀಬಹುದು, ಮಾಡಬಹುದು ಅನ್ನೋದು. ಹಾಂ ಹೌದು, ನಾನು ಆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೆ, ನಾನು ಇದು ಒಂದು ಸ್ಟಾರ್ಟ್ ಅಂತ. ಸೊ ಮುಂದಿನ ದಿನಗಳು ಈ ಥರದ್ದು ಇನ್ನೂ ಫೈನ್ ಟ್ಯೂನಲ್ಲಿ ಅದು ಅಪ್ ಟು ದ ಮಾರ್ಕಿಗೆ ರೀಚ್ ಆಗೋಕ್ಕೆ ಇದು ಒಂದು ಸ್ಟಾರ್ಟ್ ಅಂತ. ಸೊ ಅದಕ್ಕಿಂತ ಇದು 2ನೇ ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೀನಿ. ಅದಕ್ಕೆ ಕಾರಣ ನನಗೆ ಹೇಳುವಷ್ಟು ಧೈರ್ಯ, ಒಂದು ತಾಕತ್ತು, ಮತ್ತು ಅದು ಒಗ್ಕೊಳ್ಳುತ್ತೆ ಈ ಕತೆ ಅಂತ ಕಾರಣನೇ ಇವರಿಬ್ಬರು. ಸೊ ಸಾರಿಗೆ ಒಂದು ಸಿದ್ಧಾಂತ ಮತ್ತು ರಾಜು ಸಾರಿಗೆ ಒಂದು ಸಿದ್ಧಾಂತ,
ಹೀರೋ ವಿಲನ್ ಅಂತ ಅಲ್ವೇ ಅಲ್ಲ ಸಿನಿಮಾ. ಎರಡು ಸಿದ್ಧಾಂತಗಳ ನಡುವೆನೇ ಸಿನಿಮಾ. ಯಾರು ಕೆಟ್ಟವರು ಇರಲ್ಲ, ಅವ್ರಿಗೂ ಫ್ಯಾಮಿಲಿ ಲವ್ ಅದು ಇರುತ್ತೆ, ಇವ್ರಿಗೂ ಫ್ಯಾಮಿಲಿ ಎಲ್ಲ ಇರುತ್ತೆ. ಬಟ್ ಯೋಚನೆಗಳು ಬೇರೆ. ಅವ್ರು ಬೆಳೆದು ಬಂದ ಅವ್ರದ್ದು ಸಿದ್ಧಾಂತಗಳು ಬೇರೆ, ಇವರು ಬೆಳೆದು ಬಂದು ಇವ್ರ ಯೋಚನೆಗಳು ಬೇರೆ. ಈ ಯೋಚನೆಗಳ ಟೆಕಫರೇ ಸಿನಿಮಾ ಅದು ಆ್ಯಕ್ಚುಲಿ. ಸೊ ನನಗೆ ಇವರಿಬ್ಬರು ಸಿಕ್ಕಾಗ ನನಗೆ ಅದು ದೊಡ್ಡ ಸ್ಟ್ರೆಂತ್ ಆಯಿತು. ಅದು ನನಗೆ ಅದೇ ನನ್ನ ಮೇನ್ ಸಿನಿಮಾ ಸಕ್ಸಸ್ಗೆ ಮೂಲ ಕಾರಣನೂ ಅದೇನೆ. ಲ್ಯಾಂಡ್ ಲಾರ್ಡ್ ಅನ್ನೋ ಟೈಟಲ್ ಸಿಕ್ಕಿದ್ದು ವಿಜಯ್ ಸಾರಿಂದ. ಐ ಕ್ಯಾನ್ ನೌ ಅಂಡರ್ಸ್ಟ್ಯಾಂಡ್ ದಟ್. ಸರ್ ನೀವು ಹೇಳಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಿಡಿತೀರಿ ಟೈಟಲ್ಸ್, ಸಕ್ಕ ಟೈಟಲ್ಸ್. ಎನಿವೆ ಸರ್, ನಿಮ್ಮ ಚಿತ್ರದಲ್ಲೇ ಒಂದು ರೀತಿಯ ಪಾಲಿಟಿಕ್ಸ್ ಇರುತ್ತೆ, ಸಲಗದಲ್ಲಾಗ್ಲಿ ಭೀಮದಲ್ಲಾಗ್ಲಿ. ಅದರದ್ದೇ ಒಂದು ಅಂದರೆ ಏನು ಪಾಲಿಟಿಕ್ಸ್ ಅಂದರೆ ನನ್ನ ಈ ವಾಕ್ಯದಲ್ಲಿ ಅಂದರೆ, ಒಂದು ಸಮಾಜದಲ್ಲಿ ಒಂದು ವರ್ಗವನ್ನು ತೋರಿಸ್ತಾ ಇದ್ದೀರಿ, ಅವರ ಆಲೋಚನೆಗಳು, ಅವರೆಲ್ಲಿಂದ ಬರ್ತಾ ಇದ್ದಾರೆ, ಅವರ ಹಿನ್ನೆಲೆಗಳು, ಅವರ ಮೇಲೆ ನಡೀತಿರೋ ಶೋಷಣೆ, ಇದೆಲ್ಲವನ್ನ ತೋರಿಸ್ತಾ ಇದ್ದೀರಿ, ರೈಟ್? ಸೊ ನಿಮಗೂ ಒಂದು ಆಬ್ವಿಯಸ್ಲಿ ನೀವು ಈಗ 2 ಚಿತ್ರಗಳನ್ನು ಮಾಡಿದಾಗ ಅದಕ್ಕೊಂದು ಹಿನ್ನೆಲೆಯನ್ನು ಇಟ್ಕೊಂಡಿದ್ರಿ, ಸಮಾಜಕ್ಕೆ ಇದರಿಂದ ಏನು ಹೋಗ್ತಾ ಇದೆ ಅನ್ನೋದು. ಹೌ ಇಂಪಾರ್ಟೆಂಟ್ ಆರ್ ಪೊಲಿಟಿಕಲ್ ಫಿಲ್ಮ್ಸ್, ಎಸ್ಪೆಷಲಿ ಫಾರ್ ಕನ್ನಡ ಸಿನಿಮಾ? ಪೊಲಿಟಿಕಲ್ ಫಿಲ್ಮ್ಸ್ ಸರ್, ಯಾಕೆಂದರೆ ಲೈಕ್ ನಾನೊಬ್ಬ ವೋಟರ್ ಆಗಿ ಯಾವಾಗಲೂ ನನ್ನ ಹಕ್ಕನ್ನು ಕೇಳಬೇಕು. ನಾನು ಯಾವಾಗಲೂ ಒಂದು ಅನ್ಕೋತೀನಿ, ಪಾಲಿಟಿಕ್ಸ್ ಇಸ್ ಫುಲ್ ಆಫ್ ಟಿಕ್ಸ್ ಅದು. ಸೊ ಹಂಗಾಗಿ ಎಲ್ರಿಗೂ ಬೇಕು, ಅದ್ರಲ್ಲಿ ಟಿಕ್ಸ್ ಜಾಸ್ತಿ ಇದೆ. ಅದನ್ನು ಸರಿ ಮಾಡ್ತಾ ಹೋಗೋಕ್ಕೆ ಪ್ರಯತ್ನ ಪಡಬಹುದು ನಮ್ಮ ಒಂದು ದೃಶ್ಯ ಮಾಧ್ಯಮದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನನ್ನ ಉದ್ದೇಶ ಅದೇನೆ. ಯಾಕಂದರೆ ನನಗೊಂದು ಜವಾಬ್ದಾರಿ ಅಂತ ಬಂದಾಗ, ನಾನೊಂದು ನಿರ್ದೇಶನ ಮಾಡ್ತೀನಿ ಅಥವಾ ಒಂದು ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋ ಅವಕಾಶ ಸಿಕ್ಕಿದಾಗ ನಾನು ಏನು ಹೇಳಿ ಲೈಕ್ ಮೈನಸ್ ಥಿಂಗ್ ಏನಿದೆ ಅಂತ ಹೇಳ್ಬಹುದಲ್ವಾ, ನನಗೂ ರೈಟ್ ಇದೆ ಅಲ್ವಾ. ಆಮೇಲೆ ನಾವೆಲ್ಲರೂ ವಿ ಆಲ್ ಆರ್ ಅಂಡರ್ ಪಾಲಿಟಿಕ್ಸ್ ಅಂತಲೇ ಎಲ್ಲ ಕಡೆ ಈಗ ಮುಚ್ಚೋಗಿರೋದು. ಇಲ್ಲ, ವಿ ಆಲ್ ಆರ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಈ ಪಾಲಿಟಿಕ್ಸ್ ಅನ್ನೋದು ಡ್ಯೂ ಟು ಲಾಟ್ ಆಫ್ ಟಿಕ್ಸ್ ಇರೋದ್ರಿಂದ ಹಂಗೆ ಪೋರ್ಟ್ರೇ ಮಾಡಿಬಿಟ್ಟಿದ್ದಾರೆ. ಇಲ್ಲ, ನಮ್ಮಿಂದನೇ ಇಲ್ಲ ಅಂತ. ಇಲ್ಲ, ವಿ ಆರ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ನಮಗೆ ಬೇಕಾಗಿರೋ ರೈಟ್ಸ್ ಏನು, ಮಾಡಬೇಕಾಗಿರೋದೇನು, ಮಾಡಬಾರ್ದೇನು, ಯಾವಾಗಲೂ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇಲ್ಲ, ಕರೆಕ್ಟ್. ಅಂದ್ರೆ ನೀವು ಹೇಳ್ತಿರೋದು ಚೆನ್ನಾಗಿದೆ. ನಮ್ಮನ್ನ ಆಳೋದು ಈ ಅಧಿಕಾರಿಗಳು ಅಥವಾ ಗವರ್ಮೆಂಟ್ ನಲ್ಲಿ ಇರೋದಲ್ಲ, ನಮ್ಮನ್ನ ಆಳೋದು ಕಾನ್ಸ್ಟಿಟ್ಯೂಷನ್. ಹೌದೌದು, ಅದನ್ನು ನಾವು ಎಲ್ಲ ಪ್ರತಿಬಿಂಬಿಸ್ಬಿಟ್ಟಿದ್ದಾರೆ. ನಾವೇ ಎಲ್ಲೋದ್ರು ನಾವೇ. ಏನು ಕೇಳಕ್ಕೆ ಹೋದ್ರೆ ಯಾರೋ ಕಾರ್ಪೊರೇಟರ್ನ ಕೇಳು, ಇಲ್ಲ MLAನ ಕೇಳು, ಇಲ್ಲ ಇನ್ಯಾರನ್ನೋ ಕೇಳು. ಎಲ್ಲಿವರೆಗೂ ಬೇಕು ನಮಗಿದು? ಎಲ್ಲಿವರೆಗೂ ನಾವೆಲ್ಲಿ ಹೋಗ್ತಾ ಇದ್ದೀವಿ? ಯಾಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಅದ್ರದ್ದು ರೈಟ್ಸ್ ಯಾರು ಹೋರಾಡ್ತಾ ಇಲ್ಲ? ಅಥವಾ ಆ ರೈಟ್ಸ್ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಏನೋ ಒಂದು ತೊಂದರೆ ಆಗ್ತಾ ಇದೆಯಲ್ಲ, ಅದು ನನ್ನ ಉದ್ದೇಶ. ಕಟ್ಟಲ್ಲನಪ್ಪ, ಸಿನಿಮಾದ ಉದ್ದೇಶನೇ ನಿಮ್ಮ ಉದ್ದೇಶ. ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು ಗಣೇಶ್ ಅವರು. ಹೀರೋ ವಿಲ್ಲನ್ ಅಲ್ಲ, 2 ಸಿದ್ಧಾಂತಗಳು, ಅಪೋಸಿಂಗ್ ಸಿದ್ಧಾಂತಗಳು ಅಂತ. ನೀವು ಇದನ್ನ ಡೆಫಿನೆಟ್ಲಿ ಇದನ್ನ ಪ್ರಾಪಗೇಟ್ ಮಾಡೋದಿಲ್ಲ. ಬಟ್ ಈ ಪಾತ್ರವಾಗಿ ಕೇಳ್ತಾ ಇದ್ದೀನಿ, ಅವನ ಸಿದ್ಧಾಂತ ಏನು? ಅವನು ಯಾಕೆ ಅಪ್ರೆಸರ್ ಆಗಿದ್ದಾನೆ? ಅವನಿಗೆ ಅಪ್ರೆಸರ್ ಅಂತ ಗೊತ್ತಾ, ನಾನು ಅಪ್ರೆಸರ್ ಅಂತ? ಐ ಥಿಂಕ್ ತುಂಬಾ ಜನ, ಅಂದ್ರೆ ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ಅದಾಗುವಂತ ಸ್ಪೇಸಲ್ಲಿ ಇರ್ತೀವಿ. ಪವರ್ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ನೀವು ಆ ಸೆಕ್ಯೂರಿಟಿ ಗಾರ್ಡ್ ಅನ್ನುವಂಥ ಕೆಲಸ ಕೊಟ್ಟ ಮೇಲೆ ಎದುರುಗಡೆ ಏನಾದ್ರು ವೆಹಿಕಲ್ ಪಾರ್ಕ್ ಮಾಡಿರುವಂತ ರೀತಿ ಬದಲಾದ್ರೆ ಅವ್ನು ಅಲ್ಲಿ ಇಡ್ಬೇಡ್ರಿ ಅಂತ ಬೈದು ಹೇಳ್ತಾನೆ. ಅದೇ ಆ ರೋಲ್ ಅಲ್ದಿದ್ರೆ, ಆ ಒಂದು ಜವಾಬ್ದಾರಿ ಕೊಡದೇ ಇದ್ರೆ ಅವ್ನು ಹೇಳುವಂತ ಟೋನ್ ಬೇರೆ ಇರುತ್ತೆ. ಒಂದು ಪವರ್ ಸಿಕ್ಕ ತಕ್ಷಣ ಅದನ್ನ ದಬ್ಬಾಳಿಕೆ ಮಾಡೋದು ವೀಕ್ ಮನುಷ್ಯನ ಲಕ್ಷಣ. ಅಂಡ್ ನಾವೆಲ್ಲರೂ ಅನ್ಫಾರ್ಚುನೇಟ್ಲಿ ವೀಕ್. ಹಾಗಾಗಿ ಇವನು ಯಾಕೆ ಮಾಡ್ತಾನೆ ಅಂದ್ರೆ, ಅವನು ಯಾವ ಜಾತಿಯಿಂದ ಬಂದಿದ್ದಾನೆ, ಯಾವ ವರ್ಗದಿಂದ ಬಂದಿದ್ದಾನೆ, ಅದರಿಂದ ನಾನು ಶ್ರೇಷ್ಠ ಅನ್ನುವಂತ ಒಂದು ತಲೆಯಲ್ಲಿದೆ ಅವನಿಗೆ. ಅದು ಯಾಕಿದೆ ಅಂದ್ರೆ, ಅದು ಯಾಕೆ ಬರುತ್ತೆ? ಒಬ್ಬ ಶ್ರೇಷ್ಠ ಆಗಿರೋ ವ್ಯಕ್ತಿ ಆ ಥರ ಬಿಹೇವ್ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತಲ್ವಾ. ಇನ್ನೊಬ್ಬನನ್ನ ತುಳಿದು ದೊಡ್ಡವನಾಗೋನ್ ತುಂಬಾ ಜನ ಇದೆ ಈ ಸೊಸೈಟಿಲಿ, ನಮ್ಮೆಲ್ಲರನ್ನು ಸೇರಿಸಿ ಹೇಳ್ತಾ ಇರೋದು. ಐ ಥಿಂಕ್ ಆ ತರದ ಒಬ್ಬ ಮಾನಸಿಕ ಕಾಯಿಲೆ ಇರುವಂತ ವ್ಯಕ್ತಿ ಅಂತ ನಾನ್ ಭಾವಿಸ್ತೀನಿ ಅವನನ್ನ. ಅದೊಂಥರ ಅದು ವ್ಯಸನ. ಅದು ಇದು ನೀವು ಹೊರಗಿಂದ ನೋಡುವಾಗ ನೀವು ಆ ಪಾತ್ರವನ್ನ, ಈ ಪಾತ್ರದ ಹೆಸರು ಹೇಳ್ಬೋದಾ? ಹೆಸರೇ ಪಾತ್ರ ಹೆಸರಿಲ್ಲ, ಯಾಕಂದ್ರೆ ಅಷ್ಟು ರೆಪ್ರೆಸೆಂಟ್ ಮಾಡಿ ರೂಲರ್ ಆಗಿ ರೂಲರ್. ಅಲ್ಲೂ ಒಂದು ಸಮಸ್ಯೆ ಇದೆ. ಹೆಸರು ಹೇಳಿದ್ರೆ ಅದಕ್ಕೆ ಮತ್ತೆ ಜಾತಿ ಒಬ್ಬ ವ್ಯಕ್ತಿ ಆಗ್ಬಿಡ್ತಾನೆ ಅವನು. ಆ ವ್ಯಕ್ತಿ ಜಾತಿ ತುಂಬಾ ನಮ್ ಅದೇ ಸಿನಿಮಾ ಮೆಂಟಾಲಿಟಿ ಅಂತ ನಾನು ಅನ್ಕೊಂತೀನಿ. ಒಂದು ಮೆಂಟಾಲಿಟಿ ಅದು.
ಅದ್ ಮೆಂಟಾಲಿಟಿ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ನಮ್ಮ ಸಿನಿಮಾ. ಯಾಕಂದ್ರೆ ಆ ರೂಲರ್ ಪಾತ್ರದಲ್ಲಿ ಈ ಎಲ್ಲಾ ಜಾತಿಯವರು ಬಂದೋಗಿರ್ತಾರೆ, ಎಲ್ಲರೂ ಇದಾಗಿರ್ತಾರೆ, ಅವ್ರವರಲ್ಲೇ ಇದಿರುತ್ತಲ್ಲ. ಅದಕ್ಕೋಸ್ಕರ ನಾನು ಹೆಸರು ಇಲ್ದಂಗೆ ಆ ಕ್ಯಾರೆಕ್ಟರ್ನ ಕರೆಯಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಆ ಹೆಸರೇ ಇಟ್ಟಿಲ್ಲ. ಶೋಷಕ ವರ್ಗದ ಒಂದು ಪ್ರತಿಬಿಂಬ ಅಂತ ನನಗನ್ಸ, ಪ್ರತಿನಿಧಿ, ಅವ್ನು ಶೋಷಕ ವರ್ಗದ ಪ್ರತಿನಿಧಿ ಅವನು. ಸೊ ನೀವು ಆ ಪಾತ್ರವನ್ನು ಮಾಡುವಾಗ ಹೊರಗಿನಿಂದ ನೋಡೋಕೆ ಅವ್ನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಅವ್ನು ತನಗೆ ಏನ್ ಹೇಳ್ಕೊಂಡಿದ್ದ ಆ ಐ ಥಿಂಕ್ ಪಾತ್ರದಲ್ಲಿ? ನಾನು ಮೇಕಪ್ ಹಾಕಿ ಕ್ಯಾರವಾನ್ ಇಂದ ಇಳಿಬೇಕಾದ್ರೆ ನಾನು ಅನ್ಕೋತಾ ಇದ್ದೆ, ಇಲ್ಲಿ ಇಡೀ ಸೆಟ್ ಅಲ್ಲಿ ನನ್ನ ತರ ಯಾರು ಇಲ್ಲ ಅಂತ, ನಾನೇ ಅಂತ ಅನ್ಕೊಂಡು ನಾನು ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೆ. ಆಮೇಲಿಂದ ಡೈಲಾಗ್ ಕ್ಯಾರಿ ಓವರ್ ಆಗ್ತಾ ಇತ್ತು. ಸೊ ಫಸ್ಟ್ ಇಳಿಬೇಕಾದ್ರೆ ಕೂಡ ನಾನು ಅದನ್ನ ಅನ್ಕೋತಾ ಇದ್ದೆ, ನಾನ್ ಶ್ರೇಷ್ಠ ಗುರು, ನನ್ ಮುಂದೆ ಯಾರು ಇಲ್ಲ. ಸೊ ಆಟಿಟ್ಯೂಡ್ ಆ ಕ್ಯಾರೆಕ್ಟರ್ ಅಲ್ಲಿ ಇದ್ದ ಕಾರಣದಿಂದಾಗಿ ಅದೊಂದು ಕ್ಯಾರಿ ಮಾಡಿದ್ರೆ ಅವ್ರು ಮಾತಾಡುವಂತ ರೀತಿಯಿಂದ ಎಲ್ಲದರಲ್ಲೂ ಈಗಲೇ ನನಗೆ ಬಂತು ಆಕ್ಚುಲಿ. ಯು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಥಿಂಗ್ ವಿಲ್ ಕಮ್, ದಟ್ ಆ ಒಂದು ಯಾರು ನೀನ್ ಯಾರು ಅಂತ ಕೇಳುವಂತ ರೀತಿಲೇ ಯಾರು ಅಲ್ಲ ಅವ್ನ ಮುಂದೆ ಅನ್ನೋ ತರದ ಒಂದು. ಚೆನ್ನಾಗಿದೆ, ಚೆನ್ನಾಗಿದೆ. ಅಂಡ್ ನನಗೆ ಅನ್ಸ್ತಾ ಇದೆ ಈಗ ನೀವು ಆ ಝೋನ್ಗೆ ಹೋದಾಗ ನಾನ್ ನಿಮ್ ಮುಂದೆ ಇರೋದು ಕಾಣಿಸ್ತಾ ಇಲ್ಲ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್, ಮುಂದೆ ಯಾರಿದ್ದಾರೆ ಇಟ್ ಡಸಂಟ್ ಮ್ಯಾಟರ್. ಮಜಾ ಇದೆ ಸರ್. ಅಟ್ ದಿ ಸೇಮ್ ಟೈಮ್ ನೀವು ಉಳಿದವರು ಅಥವಾ ಸರ್ವೈವರ್ ಆ ಪಾತ್ರಕ್ಕೆ ಹೋಗುವಾಗ ಆ ಸರ್ವೈವರ್ ಮೆಂಟಾಲಿಟಿಯನ್ನ ಆಬ್ವಿಯಸ್ಲಿ ನೀವು ತಗೊಂಡು ಬರ್ಬೇಕಾಗತ್ತಾ? ಅದು ಏನು ಸರ್ವೈವರ್ ಮೆಂಟಾಲಿಟಿ ಏನಾಗಿರುತ್ತೆ? ಅದು ಮಾನಸಿಕವಾಗಿ ತುಂಬಾ ನೊಂದಿರುತ್ತೆ ಯಾವಾಗ್ಲೂ. ಸರ್ವೈವ್ ಅನ್ನೋ ಪದನೇ ಎಷ್ಟು ಚೆನ್ನಾಗಿದೆ. ಸರ್ವೈವ್ ಇಸ್ ಡಿಫ್ರೆಂಟ್ ಅಲ್ಲ, ಬಟ್ ಸರ್ವೈವರ್ಗೆ ಇರೋ ಪೈನ್ ಇದೆಯಲ್ಲ, ದಟ್ ಈಸ್ ಇನ್ನೂ ಜಾಸ್ತಿ ಆ್ಯಡ್ ಮಾಡುತ್ತೆ ಆ ಪಾತ್ರದ ಮೇಲೆ. ನಾನು ಯಾವಾಗಲೂ ಹಂಗೆ ಹೋಗ್ತಿದ್ದೆ ಅವ್ರ ಮುಂದೆ. ಹೇಳಿ. ಅಲ್ಲ, ಸರ್ವೈವರ್ ಅಂದ್ರೆ ನಿಲ್ಲ ಅಂದ್ರೆ ಸರ್ವೈವರ್ ಅಂದ್ರೆ ತುಂಬಾ ಎಷ್ಟು ಚೆನ್ನಾಗಿದೆ. ಸರ್ವೈವ್ ಆಗಿರೋನು ನಾವು ಎಷ್ಟು ಚೆನ್ನಾಗಿ ಮಾತಾಡ್ಬೋದು ಸರ್ವೈವರ್ ಅನ್ನೋ ಪದದ ಅರ್ಥಕ್ಕೆ. ಆದ್ರೆ ಸರ್ವೈವರ್ ವಿತ್ ಲಾಟ್ ಆಫ್ ಪೈನ್ ಇದೆಯಲ್ಲ, ವಿತ್ ಲಾಟ್ ಆಫ್ ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಅದನ್ನ ಸರ್ವೈವರ್ ಅಂತ ಕರೆಯಕ್ಕಾಗಲ್ಲ. ಲೈಕ್ ಸ್ಟಿಲ್ ಅವನು ಲೈಕ್ ಸ್ಟ್ರಗ್ಲಿಂಗ್ ಅಲ್ಲೇ ಇರ್ತಾನೆ ಅವನು. ಬದುಕ್ತಾ ಇದ್ದಾನೆ, ಜೀವಿಸ್ತಾ ಇಲ್ಲ. ಜೀವಿಸ್ತಾ ಇಲ್ಲ ಅವನು. ಪಾಪ ಅವನ್ಗೆ ಭಯ ಆಗ್ಬಿಟ್ಟಿದೆ. ಅಂದ್ರೆ ಉಸಿರು ಕೊಡೋದು ನೀನೇನಾ, ಉಸಿರು ತಗೊಳ್ಳೋನು ನೀನೇನಾ ಅನ್ನೋ ತರದ ಪ್ರಶ್ನೆಯಲ್ಲಿ ಹೋಗಿ ನಿಂತ್ಕೋತಾನೆ ಅವನು. ಉಸಿರು ಕೊಡೋದು ನೀನೇನಾ? ಉಸಿರು ಕೊಡೋದು ನೀನೇ, ತಗೊಳ್ಳೋದು ನೀನೇನಾ ಅನ್ನೋ ಲೆವೆಲ್ ಅಲ್ಲಿ ಯೋಚನೆ ಇರುತ್ತೆ ಅವನನ್ನು ನೋಡಿದಾಗ. ಸರ್, ಎಷ್ಟು ಈಗ ಹೇಳ್ತಾರಲ್ಲ, ಒಂದು ಮೀನ್ ಮಾರ್ಕೆಟ್ಗೆ ಹೋದ್ರೆ ನಮಗೆ ಮೀನಿನ ವಾಸನೆ ಗೊತ್ತಾಗೋದಿಲ್ಲ ಅಂತ, ಹಾಗೆ ಜನರೇಷನ್ಸ್ ಟುಗೆದರ್ ಶೋಷಿತರಾಗೆ ಆ ಒಂದು ವರ್ಗದಲ್ಲಿ ಇರೋರು ಅವ್ರಿಗೆ ನಾವು ಶೋಷಣೆ ಒಳಗಾಗಿದ್ದೀವಿ ಅನ್ನೋದೇ ಅರಿವಿರಲ್ವಾ? ಇವಾಗ ಈ ಸರ್ವೈವರ್ ರೂಲರ್ ಹತ್ರ ಹೋಗಿ ನಿಲ್ಲೋದು ಅಂತ ತಕ್ಷಣ ಹಿಂಗ ಬೆನ್ನು ನಾವೇನು ಹೇಳೋದಿಲ್ಲ, ಒಂದು ಬೆನ್ನು ಹಿಂಗೆ ಕಟ್ಕೊಂಡೇ ನಿಲ್ಲುತ್ತೆ. ಇವತ್ತು ಒಬ್ಬ ಬಾಸ್ ಹತ್ರ ಅವನು ಹಾಗೆ ನಿಲ್ಲೋದು, ಕೈ ಕಟ್ಕೊಂಡು ನಿಲ್ತೆ. ಅದು ಎಲ್ಲಿ ಹೋಗಿದೆ? ಅವನು ವರ್ಕ್ ಮಾಡ್ತಾನೆ ಬಾಸ್, ಅದು ಈಕ್ವಾಲಿಟಿ ಏನು ಇಲ್ಲಲ್ಲ. ಹೋದ ತಕ್ಷಣ ಆ ವಿಧೇಯತೆ ಅದು ಯಾಕೆ? ಎಲ್ಲವೂ ಅದು ಇಲ್ಲ, ಎಲ್ಲಿಗೂ ಹೋಗೇ ಇಲ್ಲ, ಅವು ಯಾವೂ ಹೋಗೇ ಇಲ್ಲ. ನಾವು ಹೋಗಿದ್ದೀವಿ ಅನ್ಕೋತೀವಿ, ಅದ್ರದ್ದು ಬೇರೆ ಬೇರೆ ರೂಪಾಂತರ ಥರನೇ ಇದೆ. ಇವಾಗ ನಮ್ಮ ಮೊನ್ನೆ ಎಷ್ಟೋ ಟ್ರೆಂಡ್ ನೋಡಿದ್ವಿ, ಬಾಸ್ ಕಾಲೆಲ್ಲ ಮೊನ್ನೆ ರೂಲ್ ಬಂತು, ಅವ್ನು ಫೋನ್ ಮಾಡಿ ವರ್ಕ್ದು ಅದು, ಮತ್ತು ಅದೆಲ್ಲ ಅದೇ ಥಾಟಲ್ಲೇ ಇರೋದು. ನಾನು ಅದನ್ನ ಹಳ್ಳಿಯಾಗಿ ರೆಪ್ರೆಸೆಂಟ್ ಮಾಡಿದ್ರು ಅದು ಇವಾಗಲೂ ಅದೇ ಇದೆಯಲ್ಲ. ಅದು ಇವಾಗ ನಿನ್ನೆ ಮೊನ್ನೆ ಕಾನೂನು ಬಂತಲ್ಲ ಸರ್, ಕಾಲ್ ಮಾಡಬಾರ್ದು ಅನ್ನೋದು. ಮತ್ತು ಇವಾಗ ನಾವು ಅದೇ ರೂಲರ್, ಅದೇ ಆಡಳಿತ, ಅದೇ ಇದರಲ್ಲಿ ಇದ್ದೀವಿ ತಾನೆ. ಹಳೇದಂತ ಏನೂ ಇಲ್ಲ, ಇವಾಗಲೂ ಅದು ಇದೀವಿ, ನಮಗೆ ಅರಿವಿಲ್ಲ ಅಷ್ಟೇ. ಆವಾಗ ಆಗಿನ ಜನಕ್ಕೆ ಅವ್ರಿಗೂ ಅರಿವಿಲ್ಲ, ನಾವು ಅದನ್ನ ದಾಟಿ ಮತ್ತೆ ಅದೇ ಸ್ಟೇಜಲ್ಲಿ ಇದ್ದೀವಿ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನಾನು ಒಂದು ಸ್ಟ್ಯಾಂಡಪ್ ಕಾಮಿಡಿ ನೋಡ್ತಾ ಇದ್ದೆ, ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದ್ರಲ್ಲಿ ಹೇಳ್ತಾರೆ ಈ ಪಂಜಾಬಿ ಮ್ಯೂಸಿಕ್ ಲೌಡ್ ಆಗಿರುತ್ತಲ್ಲ ಯಾಕೆ ಅಂತ. ಸ್ಟ್ಯಾಂಡಪ್ ಕಾಮಿಡಿಲಿ ಈ ಥರ ವಿಚಾರ ತರ್ತಾ ಇದ್ದೆ, ನನಗೆ ಆಲ್ರೆಡಿ ರೋಮಾಂಚನ ಆಗ್ತಾರೆ. ಅವ್ರಿಗೆ ಈ ಪಾರ್ಟಿಷನ್ದು ಟ್ರಾಮಾ ಇದೆಯಲ್ಲ, ಅದನ್ನ ಮೀರ್ಸೋಕೆ ಅವ್ರಿಗೆ ಲೌಡ್ ಮ್ಯೂಸಿಕ್ ಬೇಕೇ ಬೇಕು, ಹಂಗಾಗ್ಬಿಡಿದೆ ಅಂತ ನನ್ಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತಾ ಇದೆ. ಸೊ ಅದೇ ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಈಗ ಸರ್ ಒಂದು ವರ್ಗವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೋ ಅಥವಾ ಇದನ್ನ, ಅವರಲ್ಲೂ ನಗು ಇದೆ, ಅವರಲ್ಲೂ ಖುಷಿ ಇದೆ, ಅವರಲ್ಲೂ ರೊಮ್ಯಾನ್ಸ್ ಇದೆ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಅದರ ಹಿಂದೆ ಒಂದು ಡಾರ್ಕ್ ಸೈಡ್ ಏನಿದೆ ಅಂದರೆ, ಪ್ರಾಯಶಃ ನನ್ಗನ್ಸೋದು ಅದೆಲ್ಲ ಅವ್ರಿಗೆ ಹುಟ್ಕೊಳ್ಳೋದು ನಾನು ಶೋಷಣೆಗೆ ಒಳಗಾಗಿದ್ದೀನಿ ಅನ್ನೋದನ್ನ ಮರ್ತಾಗ ಮಾತ್ರ. ನಗು ಹುಟ್ಟೋದು ಆ ಒಂದು ಡಾರ್ಕ್ನೆಸ್ ಇದ್ದಾಗ ಮಾತ್ರ ಅಂತ. ಆ್ಯಂಡ್ ಆ ಒಂದು ಥಾಟ್ ನನಗಿನ್ನೂ ಒಂಥರ ಅಯ್ಯಯ್ಯೋ
ಈ ಒಂದು ಸ್ಥಿತಿಯಲ್ಲಿ ಇವ್ರು ಇದಾರಲ್ಲ, ಅಂದ್ರೆ ಆ ಮೀನ್ ಮಾರ್ಕೆಟ್ ಅಲ್ಲಿ ಇದ್ದಾರೆ, ಬಟ್ ಮೀನಿನ ಸ್ಮೆಲ್ಲೇ ಬರ್ತಾ ಇಲ್ವಲ್ಲ ಇವರಿಗೆ, ಅದರಲ್ಲೂ ಖುಷಿ ಪಡ್ತಾ ಇದಾರಲ್ಲ, ಅದರಲ್ಲೂ ರೊಮ್ಯಾನ್ಸ್ ಮಾಡ್ತಾ ಇದಾರ ಅಂತ. ಮೇ ಬಿ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಅದಕ್ಕೂ ಹೇಳ್ತಾರೇನೋ. ಇಲ್ಲ, ಒಂದು ಪ್ರಪಂಚದಲ್ಲಿ ಹೈಯೆಸ್ಟ್ ಜೋಕ್ ಕ್ರಿಯೇಟ್ ಮಾಡಿದವರು ಜ್ಯೂಸ್ಗಳಂತೆ. ಪರ್ಫೆಕ್ಟ್, ಸೇಮ್ ಥಿಂಗ್. ಜನೋಸೈಡ್ ಒಳಗಾದವರು ಅವರೇ. ಅವರ ಡಿಫೆನ್ಸ್ ಮೆಕ್ಯಾನಿಸಮ್. ಅಂಡ್ ಬ್ಲೂಸ್ ಹುಟ್ಟಿದ್ದು ಆಫ್ರಿಕನ್ಸ್ ಅಲ್ಲಿ ಅಂಡ್ ಸ್ಲೇವ್ಸ್ ಅಲ್ಲಿ. ಅಂಡ್ ತುಂಬಾ ಮನುಷ್ಯರಲ್ಲಿ ತುಂಬಾ ಆ ಒಂದು ನಮ್ಮ ಮಾನಸಿಕ ಕಾಯಿಲೆಗೆ ತುಂಬಾ ಬಲಿಯಾದವರು ಬ್ಲ್ಯಾಕ್ ಆಫ್ರಿಕನ್ಸೇ. ಬಟ್ ಅದ್ಯಾಕೆ ಹಾಗೆಲ್ಲ ಆಯ್ತು ಅಂದ್ರೆ, ಮನುಷ್ಯ ತುಂಬಾ ನೋವಲ್ಲಿದ್ದಾಗಲೂ ಕೆಲವು ಕಡೆ ಕಲೆ ಹುಟ್ಟುತ್ತೆ. ಹಾಗಾಗಿ ನೀವು ಶೋಷಿತ ವರ್ಗದಲ್ಲಿ ನೋಡಿದಾಗ ಜಾನಪದ ಜೀವಂತವಾಗಿರುತ್ತೆ. ಯಾಕಂದ್ರೆ ಅದೇ ಅವರಿಗೆ ಎಸ್ಕೇಪ್ ಆಗುತ್ತೆ. ಆ ಮ್ಯೂಸಿಕ್, ಆ ರೊಮ್ಯಾನ್ಸು, ಆ ಒಂದು ಹಾಡು, ಯಾವ್ದೋ ಬೇಟೆ ಬಗ್ಗೆ ಹಾಡು ಮಾಡ್ತಾರೆ. ಅದಕ್ಕೆ ನಾನು ಒಬ್ಬ ಉದಾಹರಣೆ, ಬ್ಲ್ಯಾಕ್ ಆಗಿ. ಅಂದ್ರೆ ಕೆಲವು ಹಾಡುಗಳಿದೆ. ಈಗ ಅಂದ್ರೆ ಒಂದು ಹಾಡಿದೆ ತುಳುವಲ್ಲಿ, ಏನೋ ಏದ ಬಲಮಗ ದೂಜ ಕೆಮ್ಮೈರ ಅಂತ ಒಂದು ಹಾಡು. ಅಂದ್ರೆ ಅದೇನು ಹೇಳುತ್ತೆ ಅಂದ್ರೆ, ಒಂದು ಕರುನ ಒಂದು ಕೋಣದ ಮರಿನ ಕರಿತಾ ಇದ್ದಾಳೆ ತಾಯಿ, ಅಯ್ಯೋ ಮಗನೇ ಬಾ, ಅಯ್ಯೋ ಮಗನೇ ಬಾ ಅಂತ. ಬಟ್ ಅದ್ರ ಜೊತೆಗೆ ಆ ಹಾಡಲ್ಲಿ ಕಂಟಿನ್ಯೂ ಮಾಡ್ತಾಳೆ, ನೀನು ದಯವಿಟ್ಟು ಬೇಲಿ ಸಾಲಲ್ಲೇ ಹೋಗ್ಬೇಡ, ನೀನ್ ದಯವಿಟ್ಟು ಅಂದ್ರೆ ನಮ್ಮ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೇಡ, ಆ ಕಡೆ ಹೋದ್ರೆ ಹುಲಿ ಬರುತ್ತೆ, ಈ ಕಡೆ ಹೋದ್ರೆ ಇದ್ ಬರುತ್ತೆ. ಇವಳು ಯಾಕೆ ಕರು ಬಗ್ಗೆ ಹಾಡು ಮಾಡು? ಕರು ಬಗ್ಗೆ ಅಲ್ಲ, ಅವರ ಮಕ್ಕಳಿಗೆ ನೀನು ಶೋಷಕದ ವರ್ಗದ ಹತ್ತಿರ ಹೋಗ್ಬೇಡ ಅಂತ ಪಬ್ಲಿಕ್ ಅಲ್ಲಿ ಹೇಳೋವಾಗಿರ್ಲಿಲ್ಲ. ಹಾಡಾಗಿ ಈ ರೀತಿ ಕಟ್ಟಿ ಆ ಒಂದು ಮಾರಲ್ ನ ಹೇಳ್ತಾ ಇದ್ದ. ಮಾರಲ್ ಅಲ್ಲ, ಭಯ. ಆ ಒಂದು ಮಾನಸಿಕವಾದ ಬ್ಲಾಕ್ ಮೇಲಿಂಗ್ ಇದೆಯಲ್ವಾ, ಅದು ಹಾಡಿಂದನೇ ಹುಟ್ಕೋತಾ ಇತ್ತು. ಬಟ್ ಆ ನೋವು ಕೂಡ ಕಲೆಯಾಗಿ ಬದಲಾಗ್ತಾ ಇತ್ತು. ಮೇ ಬಿ ಅದನ್ನ, ಆ ರೊಮ್ಯಾನ್ಸು ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ನೀವು ಅದೇ ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ. ಸರ್, ಈಗ ಕಾಟೇರ ಬರವಣಿಗೆಗೆ ಅಥವಾ ಅದರ ಸೀಡ್ ಐಡಿಯಾಗೆ ಹೋದ್ರೆ, ಅಲ್ಲಿ ತರುಣ್ ಅವರು ಹೇಳಿದ್ರು, ಜಡೇಶ್ ನನಗೆ ಹೇಳಿದ್ದು ಈ ರೀತಿ ಭೂಮಿ ಕೆಳಗಡೆ ಅಷ್ಟೊಂದು ಬುರುಡೆಗಳು ಇದೆಲ್ಲ ಸಿಕ್ತು ಅಂಡ್ ಆಲ್ ಆಫ್ ದಟ್. ಅಂಡ್ ಇನ್ನೊಂದು ಐ ಥಿಂಕ್ ಒಂದು ದೇವಸ್ಥಾನ ಅಥವಾ ಒಂದು ಊರಿನ ದೇವಸ್ಥಾನದಿಂದ ಇನ್ನೊಂದು ಊರಿಗೆ ಹೋಗೋದು, ಅದು ಕೂಡ ನೀವೇ ಹೇಳಿದ್ದು ಅಂತ. ಈ ಒಂದು ಕಥೆಯನ್ನ ಎಲ್ಲಿಂದ ಹೇಳಿದ್ರಿ ಸರ್? ಅಂದರೆ ತುಂಬ ಇದ್ದಾವೆ, ಹಿಡಿಯೋದೇನಿಲ್ಲ. ನಾವುಗಳು ಸಿನಿಮಾ ಮಾಡ್ತೀವಂತ ಹೋದಾಗ ಬೇರೆ ಇಂಗ್ಲೀಷ್ ಸಿನಿಮಾಗಳು ಅವು ನೋಡೋದು ಬಿಟ್ಬಿಟ್ಟು ನಮ್ಮ ಬದುಕಿನ ಸುತ್ತಮುತ್ತ ಹಿರಿಯರು ಬರೆದ ಪುಸ್ತಕಗಳು ಓದಿದಾಗ, ಸಮಾಜದಲ್ಲಿ ಆಗುವ ಒಂದು ಶೋಷಣೆಗಳು ನೋಡಿದಾಗ ಇದೆಲ್ಲ ಸಿಗ್ತಾ ಹೋಗುತ್ತೆ. ನಾನು ಜಸ್ಟ್ ಒಂದು 10% ಅಷ್ಟೇ ನೋಡ್ತಾ ಇದ್ದೀನಿ. ಇನ್ನು ತುಂಬ ಇದೆ ಇದರಲ್ಲಿ. ತುಂಬ ಇದು ಮಾಡ್ಬೋದು. ನನಗೆ ಅದು ಇಷ್ಟ. ಇವಾಗ ಒಬ್ಬ ಹೀರೋ ಓಯ್ ಅಂತಂದಕ್ಕೆ ಒದಿಬೋದು, ಫೈಟ್ ಇಡ್ಬೋದು. ನಾನು ಅದನ್ನೇ ಒಂದು ವಿಚಾರಕ್ಕೆ ಇಟ್ಟರೆ ಒಂದು ಸಾರ್ಥಕತೆ ಅಂತ ನನ್ನ ಥಾಟ್. ಅದು ಫೈಟ್ ಬೇಕು ಸಿನಿಮಾಗೆ, ಯಾಕೆ ಬೇಕು ಅನ್ನೋದು ಅದು ಒಂದು ವಿಚಾರಕ್ಕೆ ಇರಲಿ, ಒಂದು ದೊಡ್ಡ ಕಾಸ್ ಇರಲಿ, ಒಂದು ಫೈಟ್ ಬೇಕು ಅಂದ ತಕ್ಷಣ ಅವ್ನು ಏನೋ ಲುಕ್ ಕೊಡ್ತೀಯ ಅಂತಲೂ ಫೈಟ್ ಶುರು ಮಾಡ್ಬೋದು. ನನಗೆ ಅದು ಇಷ್ಟ ಇಲ್ಲ ಅಷ್ಟೇ. ಸೊ ಈ ಒಂದು ಹುಡುಕಿದ್ರೆ ಸಿಗುತ್ತೆ, ಬಟ್ ಆ ದೃಷ್ಟಿಯಲ್ಲಿ ನಾವು ಹುಡುಕಬೇಕು. ಕತೆ ಇರೋದೇ ಅಲ್ಲೇ, ಆ್ಯಕ್ಚುಲಿ ಒರಿಜಿನಲ್ ಕತೆ ಇರೋದೇ ನಮ್ಮ. ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಇದು ಯಾವುದಾದ್ರೂ ಅಫ್ಕೋರ್ಸ್ ಇಡೀ ಚಿತ್ರ ಆಗಬೇಕಾಗಿಲ್ಲ, ಬಟ್ ನಿಜ ಜೀವನದಲ್ಲಿ ಯಾವುದೋ ಹೌದು, ಎಲ್ಲವೂ ಇದರಲ್ಲಿ ಏನಿಲ್ಲ ಅಂದರೆ ಒಂದು 10-15 ಪಾಯಿಂಟ್ಸ್, ಅಂದರೆ ಕತೆಗೆ ಮೇನ್ ತಿರುವುಗಳು ಎಲ್ಲಿ ಅಂತ ತೊಗೊಂಬರ್ತೀನೋ ಅವೆಲ್ಲ ನಿಜ ಜೀವನದಲ್ಲಿ ನನಗೆ ಸಾಧ್ಯ ಆದರೆ ಸೆಕೆಂಡ್ ವೀಕಲ್ಲಿ ಆ ವ್ಯಕ್ತಿಗಳನ್ನೆಲ್ಲ ತರಬೇಕು ಅನ್ನೋದು ನನ್ನ ಇದಿದೆ. ಎಷ್ಟೋ ತುಂಬ ವರ್ಷಗಳಾಗಿದೆ. ಕೆಲವೊಬ್ಬರು ಇನ್ನೂ ಆ ಅಡಿಯಲ್ಲಿ ಹೋರಾಡ್ತಿದ್ದಾರೆ, ಕಾನೂನು ಹೋರಾಟ ನಡೀತಾ ಇದೆ. ಕೆಲವೊಬ್ಬರು ಸತ್ತೋಗಿದ್ದಾರೆ. ಅಷ್ಟು ಇನ್ಸಿಡೆಂಟ್ಗಳು ಇದರಲ್ಲಿ ಬೇಸ್ಡ್ ಇದೆ. ನನಗೆ ಅವ್ರನ್ನೆಲ್ಲ ತರಬೇಕು. ನನ್ನ ಸಾಧ್ಯ ಆದರೆ ಸೆಕೆಂಡ್ ವೀಕಲ್ಲಿ ನನಗೆ ಜನಗಳ ಮುಂದೆ ಆ ರಿಯಲ್ ಶೋಷಣೆ ಒಳಗಾದವ್ರನ್ನ ಪ್ರೆಸೆಂಟ್ ಮಾಡ್ತೀನಿ ನಾನು. ಅದು ಸತ್ಯ. ನನಗೆ ಹೀರೋ ವಿಲನ್ ಬೇಡ, 2 ಸಿದ್ಧಾಂತಗಳು ಬೇಕು ಅನ್ನೋ ಒಂದು ಥಾಟ್ ಮುಂಚಿನಿಂದ ಆಯ್ತಾ ಈ ಚಿತ್ರ ಶುರುವಾದಾಗ? ಈಗ ಬರವಣಿಗೆಯಲ್ಲಿ ಇದ್ದಾಗ ನನಗೆ ಇತ್ತು. ನನಗೆ ಕಾಟೇರದಲ್ಲಿ 2 ಸಿದ್ಧಾಂತಗಳು ಕಟ್ಕೊಳ್ಳೋಕೆ ಅಷ್ಟು ಸಾಧ್ಯ ಆಗಲಿಲ್ಲ. ಅದು ಬರೀ ಹೀರೋ ಯೋಚನೆನೇ ನನಗೆ ಅಲ್ಲಿ ಭಾಳ ಮುಖ್ಯ ಆಗಿತ್ತು. ಬಟ್ ಇಲ್ಲಿ ನಾನು ಆಪೋಸಿಟ್ ಸಿದ್ಧಾಂತ ತುಂಬ ಸ್ಟ್ರಾಂಗ್ ಆಗಿ ತೊಗೊಂಬಂದಿದ್ದೀನಿ ಇಲ್ಲಿ. ಅಂದರೆ ಈಗ ಟಕಫರೇ ಆಪೋಸಿಟ್ ಸಿದ್ಧಾಂತದ ಒಂದು ಹೇಳಿಕೆ. ಅಲ್ಲಿ ನನಗೆ ಆಪೋಸಿಟ್ ಸಿದ್ಧಾಂತದ್ದು ಅಷ್ಟು ಸ್ಟ್ರಾಂಗ್ ಹೇಳೋಕ್ಕೆ ಸಿಗಲಿಲ್ಲ. ಅವನ ಯೋಚನೆಗಳೇನು, ಅವನು ಯಾವ ಥರ ಯೋಚನೆ ಮಾಡ್ತಾನೆ, ಅವನ ಎಮೋಷನ್ಸ್ ಏನು,
ಅವನದೇನೋ ಅಂತ ನನಗೆ ಸಿಗಲಿಲ್ಲ. ಈ ಸಿನಿಮಾದಲ್ಲಿ ಅದು ಪರ್ಫೆಕ್ಟಾಗಿ ಸಿಗುತ್ತೆ ನನಗೆ. ಯಾಕಂದರೆ ಅದಕ್ಕೋಸ್ಕರ ಅಲ್ಲೊಬ್ಬ ಇನ್ನೊಬ್ಬ ಹೀರೋನೇ ತರಬೇಕಾಯ್ತು. ರಾಜು ಸಾರಿಗೆ ನಾನು ಕನ್ವಿನ್ಸ್ ಮಾಡೋಕ್ಕೆ ಮೇಜರ್ ಸ್ಟ್ರೆಂತ್ ಅದು. ಆ ಪಾತ್ರ ನನಗೆ ತುಂಬ ಇಂಪಾರ್ಟೆಂಟ್. ಆವಾಗ ನನಗೆ ಹೀರೋ ಪಾತ್ರ ಇನ್ನೊಂದು ಲೆವೆಲ್ಗೆ ನಿಲ್ತದೆ. ಆ ಪಾತ್ರ ಅಷ್ಟು ಸ್ಟ್ರಾಂಗ್ ತಗೊಂಡಾಗ ಇವರು ಹೇಗೆ ಸ್ಟಾರ್ಟ್ ಮಾಡೋದು ಹೀಗೆ, ಅವನ ಎದುರುಗಡೆ ಹೀಗೆ ನಿಲ್ಬೇಕಂದ್ರೆ ಸರ್ವೈವರ್ ಎಷ್ಟು ಹೋರಾಟ ಇರುತ್ತೆ ಅವನ ಜೊತೆ. ಸೊ ಅದಕ್ಕೋಸ್ಕರ ನನಗೆ ಆ ಪಾತ್ರ ತುಂಬ ಮುಖ್ಯ ಆಗಿತ್ತು. ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಒಂದು ಕಂಪ್ಯಾರಿಸನ್ ತರ್ತೀನಿ, ತಪ್ಪು ತಿಳ್ಕೊಬೇಡಿ. ಇವರು ಮಾರಿ ಸೆಲ್ವರಾಜ್ದು ಮಾಮನ್ನನ್ ಅಂತ ಒಂದು ಫಿಲಮ್ ಬಂತು. ಅದರಲ್ಲಿ ಇಂಟರ್ವೆಲ್ ಸೀನ್ ನಂಗೆ ತುಂಬ ಇಷ್ಟ. ಅದೇನು ಅಂದರೆ ಅವ್ರ ಅಪ್ಪನ್ನ ಕೂರಿಸ್ಬೇಕು ಅವನು ಚೇರ್ ಮೇಲೆ ಅಷ್ಟೇ. ಅವ್ನ ಕೊನೆಯಲ್ಲಿ ಕೂಡ ಅಸೆಂಬ್ಲಿಯಲ್ಲಿ ಸ್ಪೀಕರ್ ಆಗೋ ಏನೋ ಕೂರ್ತಾರೆ ಅವರು ಅಷ್ಟೇ. ದಟ್ ಇಸ್ ದ ಇಂಟರ್ವೆಲ್. ಇದು ಎಕ್ಸಲೆಂಟ್ ಸೀನ್. ಅದ್ರಲ್ಲಿ ಆ ಟೆನ್ಷನ್ ಇದೆ ಆಯ್ತಾ. ಸೊ ಅಲ್ಲಿ ಕೂರೋದು ಮುಖ್ಯ. ಇದು ಸರಿಯಾಗಿ ತಪ್ಪ ಗೊತ್ತಿಲ್ಲ, ಬಟ್ ನಾನು ನಿಮ್ಮ ಟ್ರೇಲರ್ ನೋಡಿದಾಗ ಪಾದರಕ್ಷೆಗಳ ಬಗ್ಗೆ, ಚಪ್ಪಲಿ ಬಗ್ಗೆ ಅಥವಾ ಬೂಟ್ ಬಗ್ಗೆ, ಇಸ್ ದಟ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ದ ಫಿಲ್ಮ್? ಅಂದರೆ ತುಂಬ ಅದು ಒಂದು ಇಂಪಾರ್ಟೆಂಟ್ ಅಂತ ಪರಿಗಣನೆ ಮಾಡೋದಷ್ಟು ಆ ಕಾಲ ಆಗಿತ್ತು. ಚಪ್ಪಲಿ ಎತ್ಕೊಳ್ಳೋದು ಇಟ್ಕೊಳ್ಳೋದು ಅದೆಲ್ಲ ತುಂಬ ಕಾಮನ್ ವಿಷಯ ಆಗೋಗಿತ್ತು. ಅದು ನಾವು ನೋಡಿ ಚಪ್ಪಲಿ ಅನ್ನೋದು ಅಷ್ಟು ಫೋಕಸ್ ಮಾಡ್ತಾ ಇದ್ವಿ. ಅದು ಅಲ್ವೇ ಅಲ್ಲ. ಅದು ಅವ್ರಿಗೆ ಅದು ಮಾಡೋನಿಗೆ ಅದು ವಿಚಾರ ಅಲ್ಲ, ಹೇಳೋನಿಗೆ ಅದು ವಿಚಾರನೇ ಆಗಿರಲಿಲ್ಲ. ಅದು ಇವತ್ತು ಅದು ಅಷ್ಟು ಇದಾಗಿ ನೋಡ್ತಾ ಇದೀವಿ. ನಾನು ಆ ಕಾಲಘಟ್ಟಕ್ಕೆ ಅದನ್ನ ನಾನು ಈಸಿಯಾಗಿ ಅದೇ ಅವ್ರು ಕೇಳಿದ್ದು, ಅದು ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ ಆಗಿರುತ್ತಾ ಅಂತ. ಅಲ್ಲ, ಆ ಕಾಲಘಟ್ಟನ ರೆಪ್ರೆಸೆಂಟ್ ಅಲ್ಲ ಸಿನಿಮಾದಲ್ಲಿ ಅದೆಷ್ಟು ಈಗ ಹೇಗೆ ಮಾಮನ ನಾನು ಉದಾಹರಣೆ ಕೊಂಡು ಅದಕ್ಕೆ ಕುರ್ಚಿ ಅದ್ರ ಮೇಲೆ ಕೂರೋದೇ ಆ ಫಿಲಮ್, ಹಾಗೆ ನಿಮ್ಮ ಚಿತ್ರದಲ್ಲಿ ಬಿಕಾಸ್ ಅಷ್ಟು ಅಲ್ಲ, ಒಂದೆರಡು ಕಡೆ ತುಂಬ ಎಮೋಷ್ನಲ್ಗೆ ಒಂದು ಎಕ್ಸ್ಟ್ರಿಮಿಟಿ ತೋರ್ಸೋಕ್ಕೆ ನಾನು ಅದನ್ನ ಇಂಪಾರ್ಟೆಂಟ್ ಆಗಿ ಬಳಸ್ಕೊಂಡಿದ್ದೀನಿ. ಬಿಟ್ಟರೆ ಆ ಮಾಮನಲ್ಲಿ ಅದು ಕತೆಯ ತಿರುವು. ಬಟ್ ನನಗೆ ಆ ಚಪ್ಪಲಿ ಏನು ಕತೆಗೆ ತಿರುವಲ್ಲ, ಬಟ್ ಒಂದು ಎಕ್ಸ್ಟ್ರೀಮ್ ಎಮೋಷನ್ಸ್. ಅದಕ್ಕೆ ನಾನು ಅದನ್ನ ಚಪ್ಪಲಿ ಅಂದ ಕೂಡಲೇ ಇವ್ರು ನೆನಪಾಗ್ಬಿಟ್ರು. ಅವ್ರು ಬೇರೆ ಥರ. ನಮಗೆ ಅವ್ರ ಚಪ್ಪಲಿ ತೋರಿಸಿದ್ರೆ ಹೆದರಿಕೆ ಆಗ್ಬಿಟ್ಟಿತ್ತು. ಓ ಗಾಡ್, ಈಗ ನಾವು ಟೆಂಪ್ಟೆಡ್ ಟು ಗೋ ಇನ್ ದಟ್ ಡೈರೆಕ್ಷನ್. ಬೇಡ ಸರ್. 23ನೇ ತಾರೀಕು ಚಿತ್ರ ರಿಲೀಸ್ ಆಗತ್ತೆ. ನನಗೆ ಜಡೇಶ್ ಅವ್ರ ಮೇಲಿರೋ ನಂಬಿಕೆ, ನಾನು ಚಿತ್ರವನ್ನು ನೋಡ್ತೀನಿ. ಪ್ಲಸ್ ರಿವ್ಯೂ ಮಾಡೋಕ್ಕೂ ಕೂಡ ಸಾಕಷ್ಟು ವಿಚಾರಗಳಿರುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತು. ಇದು ನನಗೆ ಜಡೇಶ್ ಅವ್ರ ಮೇಲಿರೋ ನಂಬಿಕೆ. ನಾನು ಒಂದು ವಿಷಯ 2 ಸಾರಿ ಸಿನಿಮಾ ನೋಡಿ ರಿವ್ಯೂ ಮಾಡಿ ಅಂತ. ದಯವಿಟ್ಟು 2 ಸಾರಿ ನೋಡಿ ಈ ಸಿನಿಮಾನ. ಒಂದು ನಾನು ಅದು ಜಾಸ್ತಿಯಾಗಿ ಹೇಳ್ತಿದ್ದೀನಿ, ಬಟ್ 2 ಸಾರಿ ನೋಡಿ ರಿವ್ಯೂ ಮಾಡಿ. ಏನು ಸಿಗುತ್ತೆ ನಮಗೆ 2ನೇ ವ್ಯೂವಿಂಗ್ ಅಲ್ಲಿ? ಈಗ ಫಸ್ಟು ಮನೋರಂಜನೆ ಮುಖ್ಯ ಆಗಿ, 2ನೇದಕ್ಕೆ ವಿಚಾರಗಳು ನಿಮಗೆ ಇನ್ನೂ ಮತ್ತೆ ತಪ್ಪುಗಳು ಹೇಳ್ಬೋದು. ಸರಿ ಸರ್. ಸೊ ನನ್ನ ವ್ಯೂ ಆಫ್ ಜಡೇಶ್ ಅದು, ಅವ್ರು ನನ್ನ ನಂಬಿಕೆಯನ್ನು ಗಳಿಸ್ಬಿಟ್ಟಿದ್ದಾರೆ. ನೀವೇನನ್ನು ನೋಡಿದ್ರಿ ಸರ್ ಈ ಚಿತ್ರದಲ್ಲಿ, ನೀವು ಒಪ್ಕೊಳ್ಳೋದಕ್ಕೆ? ಚಿತ್ರದಲ್ಲ ಕತೆ ಮತ್ತೆ ನನ್ನನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋ ರೀತಿ, ಅದು ನನಗೆ ತುಂಬ ಮನಸ್ಸಿಗೆ ನಾಡ್ತು. ಯಾಕೆಂದ್ರೆ ನಾವು ಅವೆಲ್ಲವನ್ನು ನೋಡ್ಕೊಂಡು ಬಂದಿರೋರು, ಅವೆಲ್ಲವನ್ನು ಅನುಭವಿಸ್ತಾ ಬಂದಿರೋರು, ಮತ್ತು ಅದ್ರೊಳಗಡೆನೆ ಇವತ್ತಿಗೂ ಕಿತ್ತಾಡ್ತಾ ಇರೋರು, ಈ ಕ್ವಾಲಿಟಿಗೋಸ್ಕರ ಕಿತ್ತಾಡ್ತಾ ಇರೋದು, ಅದು ನನಗೆ ತುಂಬ ಇಷ್ಟ ಆಯಿತು. ಸರ್, ನಿಮ್ಮನ್ನ ರೆಪ್ರೆಸೆಂಟ್ ಮಾಡಿರೋ ರೀತಿ ಅಂದರೆ ಹೇಗೆ ಸರ್? ನಾವು ಒಂದಕ್ಕೆ ನೋಡಿ, ಒಂದು ಇದಕ್ಕೆ ಫಿಕ್ಸ್ ಆಗಿದ್ವಿ ಅಂದರೆ, ಒಂದು ಗೋವಿನ ಹಾಡು ಅಂತ ಬರೋದು, ಅಲ್ಲಿ ಆ ತಾಯಿ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ, ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತ್ತು ಕಂದನ ಅಂತ ಆ ಸಾಯೋ ಟೈಮಲ್ಲಿ ಆಡಿತ್ತು. ನಾವು ಅಷ್ಟಕ್ಕೆ ಆಗೋಗಿದ್ವಿ. ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡಿಲ್ಲ, ತಪ್ಪಿಸ್ಕೊಳ್ಳೋದು ಹೇಗೆ ಅಥವಾ ಎದುರು ನಿಂತ್ಕೊಂಡು ಹೊಡೆಯೋದು ಹೇಗೆ, ನಾವು ಅದನ್ನು ಯೋಚನೆ ಮಾಡಿರಲಿಲ್ಲ ಎಲ್ಲೂ. ಅದೆರಡೂ ಕರೆಕ್ಟ್ ಅಲ್ವಾ ಅಂತ ನನಗೆ ಇವತ್ತು ಅನಿಸುತ್ತೆ. ಈಗ ಅಮ್ಮ ಹೇಳಿದ್ದೇ ವೇದವಾಕ್ಯ ಆಗಿತ್ತು ಅವತ್ತು. ಆ ಸಾಯಕ್ಕೆ ಮುಂಚೆ ಅದೆಷ್ಟು ನರಳುತ್ತೆ, ಒಂದು ಹುಲಿ ಏನೋ ಬರುತ್ತೆ ಅಂತ ಒಂದು ಹಾಡಿತ್ತದು, ಪುಣ್ಯಕೋಟಿ ಸಾಂಗ್ ಅದು. ಅಂದರೆ ಅವಾಗ ಅಮ್ಮ ಹೇಳ್ಕೊಟ್ಟಿರೋದು, ಹಂಗಾರೆ ನಾವು ಯಾರ ಸವಾಸಕ್ಕೂ ಹೋಗೋದೇ ಬೇಡವಾ ಅಂತ. ನೀವೀಗ ಒಂದು ಗೀತೆ, ತುಳು ಗೀತೆಗೆ ಒಂದು ಮೀನಿಂಗ್ ಹೇಳಿದ್ರಲ್ಲ, ಅಲ್ಲಿ ತಾಯಿ ಬೈದಲ್ಲೇ ಹೇಳ್ತಾವಳೆ, ಇಲ್ಲಿ ಆಲ್ರೆಡಿ ಅಮ್ಮ ಇಂಡೈರೆಕ್ಟಾಗಿ ಮಗು ಹೇಳ್ಕೊಡ್ತಾವಳೆ, ನೀನು ಯಾರನ್ನೂ ಆಯ್ಬೇಡ, ಯಾರನ್ನೂ ಓದಿಬೇಡ, ಇಂಪಾರ್ಟೆಂಟ್ ನೀನು ಹೋಗು ಅಂತ. ಆ ಎರಡು ತುಂಬ ತಲೆಗೆ ಬರುತ್ತೆ ನಮಗೆ. ಅಂದರೆ ಅದು ಕರೆಕ್ಟಾ? ನಾವು ಎದ್ದು ನಿಂತ್ಕೊಂಡು ಕೇಳೋದು ಕರೆಕ್ಟಾ, ಅಥವಾ ಹುಲಿ ಬಂತು ಅಂತ ತಪ್ಪಿಸ್ಕೊಳ್ಳೋದು ಕರೆಕ್ಟಾ, ಹುಲಿ ಬಂತು ಅಂತ ಎದುರಾಕೊಂಡು ಫೈಟ್ ಮಾಡೋದು ಕರೆಕ್ಟಾ? ಸೊ ಇದೆಲ್ಲಕ್ಕೂ ಆನ್ಸರ್ ಅದರಲ್ಲಿ ಕೊಟ್ಟಿದ್ದೀವಿ ಅಂತ ನನ್ನ ಅನಿಸಿಕೆ. ಏನಪ್ಪ ನಿನಗೆ? ನಿಜವಾಗ್ಲಿ ಇವರು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದು. ನಮ್ಮ ಸಿನಿಮಾಗಳು ಹಾಗೆ ಆಗ್ಬೇಕು, ಆ ಸಿದ್ಧಾಂತಗಳನ್ನು ಮೀರಿ ಬರ್ಬೇಕು ಅಂತ ಇವಾಗ ಅನಿಸ್ತಾ ಇದೆ. ಅಲ್ಲಿ ಅದರೊಳಗಡೆ ನಮ್ಮನ್ನು ಆವರಿಸಿ ಕುಣಿಸ್ಬಿಟ್ರ
ಚೆನ್ನಾಗಿದೆ ಸರ್. ಯಾಕಂದ್ರೆ ಈ ವಿನಮ್ರತೆ ಅನ್ನೋದು, ಹ್ಯೂಮಿಲಿಟಿ ಅನ್ನೋದು ಓವರ್ ರೇಟೆಡ್. ಯಾಕಂದ್ರೆ ಯಾವಾಗ್ಲೂ ಯಾರು ಅಪ್ರೆಸರ್ ಇರ್ತಾನೋ ಅವನು ಇದನ್ನ ಹರಡ್ಸಿರೋದು, ಹಬ್ಸಿರೋದು ನನಗನ್ಸತ್ತೆ. ಅಲ್ವಾ? ಅಲ್ಲ, ಇದು ಯೋಚನೆ ಕರೆಕ್ಟ್ ಅನ್ಸುತ್ತೆ ಇಲ್ವಾ ಸರ್? ಈಗ ಕರೆಕ್ಟ್ ನಮ್ಮನ್ನ ಕಟ್ಟ ಹಾಕ್ಬಿಟ್ರು. ನಾನೇನಂದ್ರೆ ಅದನ್ನ ದಾಟಿ ಈ ಸಿನಿಮಾ ಮಾಡಿದ್ವಿ. ಹ್ಮ್ 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 ಆ ಯೋಚನೆಗೆ ಸೀಮಿತ ಆಗದೆ ನಾವು ಈ ಥರದೊಂದು ಸಿನಿಮಾ ನೋಡಿ, ಅದು ಸಮಾಜಕ್ಕೆ ಹೇಳಿದ್ರು. ಸಿನಿಮಾಗೂ ಆ ಥರದೊಂದು ಸಿದ್ಧ ಸೂತ್ರ ಅಳವಡಿಕೊಂಡಿದೆ. ಅದನ್ನ ನಾವು ಮೀರಿ ಇಲ್ಲಿನೂ ಒಂದು ಪ್ರಯತ್ನ ಮಾಡಿದ್ವಿ. ಸರಿ 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 ಸರಿ. ಎದ್ದು ಬಂದು ಎದುರು ನಿಲ್ಲಕ್ಕೆ ಒಂದು ಟ್ರೈ ಮಾಡಿದ್ವಿ ನಾವು. ಹ್ಮ್ ಹ್ಮ್ ಅದು ಹೊಸ ಪ್ರಯತ್ನ. ನಿಮ್ಮ ಕನ್ಸಿಡರೇಷನ್ಸ್ ಏನಾಗಿತ್ತು ಈ ಕಥೆಯನ್ನು ಒಪ್ಕೊಳ್ಳೋದಕ್ಕೆ? ಒಂದು ಸಿನಿಮಾದಲ್ಲಿರುವಂಥ ಆಶಯ, ನಾನು ಕೂಡ ಈ ಆಶಯಕ್ಕೆ ಬದ್ಧ ಆಗಿರೋದು. ಸಮಾನತೆ ಅನ್ನೋದು ಅದು ಕೇಳೋವಂಥದ್ದು ಆಗಿರಬಾರ್ದು, ಅದು ಮೂಲಭೂತವಾದ ಇದಾಗಿರ್ಬೇಕು. ಅದಕ್ಕೆ ಹೋರಾಡಬೇಕು ಅನ್ನೋದೇ ನೋವಾಗುವಂಥ ವಿಚಾರ. ಸಮಾನತೆ ಅನ್ನೋದು ಅದೊಂದು ನಮ್ಮ ಸಂವಿಧಾನನೇ ಅದನ್ನೇ ಸಾರುವಂಥದ್ದು. ಅಂದ್ರೆ ಒಂದು ಆಶಯ, ಅದ್ರ ಜೊತೆಗೆ ಬಟ್ ಸೃಷ್ಟಿಯಲ್ಲೇ ಸಮಾನತೆ ಇಸ್ ನಾಟ್ ಪಾಸಿಬಲ್ ಅನ್ನೋ ಸಮಾನತೆ ಸಾಧ್ಯ ಇಲ್ಲ ಅದು. ಬಟ್ ನಾವು ಪ್ರಾಣಿಗಳಾಗೂ ಉಳ್ಕೊಂಡಿಲ್ಲ. ಹಾಗಾಗಿ ಐ ಥಿಂಕ್ ಅಂದ್ರೆ ಏನಾಗಿದೆ, ಸಮಾನತೆ ದೊಡ್ಡದು. ಅಟ್ಲೀಸ್ಟ್ ಒಂದು ಎಲ್ಲದನ್ನು ಸಹಿಷ್ಣುತೆ ಅಂತಾದ್ರೂ ಬೇಕಲ್ವಾ? ಸಮಾನತೆ ಇಲ್ಲ ಬೆಳೆದಾಗ ಬರುವಂಥದ್ದು, ಸಹಿಷ್ಣುತೆ ಅನ್ನೋದಾದ್ರೂ ಇರ್ಬೇಕಲ್ವಾ? ಅದು ಅಟ್ಲೀಸ್ಟ್ ಸೃಷ್ಟಿಯಲ್ಲಿ ತುಂಬಾ ಇದೆ. ಅಗತ್ಯ ಇಲ್ಲದೆ ಏನು ಎಲ್ಲಿ ಮಾಡಲ್ಲ. ಇದು ಹಂಗಲ್ಲ, ನಾವು ಜಸ್ಟ್ ದೊಡ್ಡವರು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಬಣ್ಣ ಹಾಕಿ ನಾವು ಅವ್ರನ್ನ ಒದಿಯೋದು, ತುಳಿಯೋದು, ಅಥವಾ ನಮ್ಮನ್ನ ನಾವು ಅದರಿಂದ ದೊಡ್ಡವರನ್ನಾಗಿ ಮಾಡಿಸ್ಕೊಳ್ಳೋದು. ಬಟ್ ಇದು ದೊಡ್ಡ ಅಂದ್ರೆ ಇಡೀ ಸಮಾಜದಿಂದ ಸಮಾಜಕ್ಕೆ ಒಂದು ದೊಡ್ಡ ಬರೆಯಾಗಿ ಉಳ್ಕೊಂಡ್ಬಿಡುತ್ತೆ. ಅದರಿಂದ ಹೊರಗೆ ಬರಕ್ ಆಗಲ್ಲ ಯಾವತ್ತೂ ಕೂಡ. ಹಾಗಾಗಿ ಈ ಸಿನಿಮಾದ ಆಶಯ ತುಂಬಾ ಇಂಪಾರ್ಟೆಂಟ್ ಆಯ್ತು ಒಂದು. ಅಂಡ್ ಅದ್ರ ಜೊತೆಗೆ ಪಾತ್ರ ಪೋಷಣೆ. ತುಂಬಾ ಸಲ ಏನಾಗುತ್ತೆ, ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ತುಂಬಾ ಕಟ್ಟುಪಾಡುಗಳು ಇದ್ದು ಬಿಡುತ್ತೆ ಸರ್ ಹೇಳ್ದಂಗೆ. ಸೊ ಆ ಕಟ್ಟುಪಾಡುಗಳ ಹೊರತಾಗಿ ಕೂಡ ಇದ್ರಲ್ಲಿ ತುಂಬಾ ಜನ ಆಕ್ಟರ್ಸ್ ಇದ್ದಾರೆ, ಎಲ್ರಿಗೂ ಪಾತ್ರಗಳಿದೆ. ಜಹಾಂಗೀರ್ ಅವರಿದ್ದಾರೆ, ರಚಿತಾ ಅವರಿದ್ದಾರೆ, ಭಾವನಾ ಅವರಿದ್ದಾರೆ, ಅಚ್ಯುತಣ್ಣ ಇದ್ದಾರೆ, ಶಿಶಿರ್ ಬೈಕಾಡಿ ಇದ್ದಾರೆ, ದೇಶಪಾಂಡೆ ಇದ್ದಾರೆ, ರಿತನ್ಯ ಇದ್ದಾರೆ, ಸೊ ಸಂಪತ್ ಮೈತ್ರೇಯ ಇದ್ದಾರೆ, ಮಿತ್ರ ಅವರಿದ್ದಾರೆ, ಅವಿನಾಶ್ ಸರ್ ಇದ್ದಾರೆ. ನೋಡಿ ಇಷ್ಟು, ಶರತ್ ಲೋಹಿತಾಕ್ಷ ಅವರು, ಉಮಾಶ್ರೀ ಮ್ಯಾಮ್ ಇದ್ದಾರೆ. ಎಲ್ಲರೂ ಕೂಡ ಆ ಪಾತ್ರವಾಗಿ ಒಂದು ಪೋಷಿಸುವಂತಹ ಒಂದು ರೋಲ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಅದರಿಂದಾಗಿ ಒಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ನುವಂತ ಇದ್ರಲ್ಲಿ ಪಾತ್ರ ಪೋಷಣೆಯು ಬಹಳ ಚೆನ್ನಾಗಿತ್ತು, ನನ್ನ ಪಾತ್ರನನ್ನು ಸೇರಿಸಿ. ಸೊ ಹಾಗಾಗಿ ನನ್ನ ಪ್ಲಸ್ ಇವ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದ್ರು. ಯಾವಾಗ್ಲೂ ನಮ್ಗೆ ಒಂದು ರೈಟ್ ಇದೆ, ಕಾನೂನಲ್ಲಿ ತಿದ್ದುಪಡಿ ಅನ್ನೋದು ನಡೀತಾ ಇದೆ. ನಮ್ಮಲ್ಲಿ ತಿದ್ದುಪಡಿನೇ ಆಗ್ತಾ ಇಲ್ಲ. ನಮ್ಮ ನಾಯಕರಲ್ಲಿ ತಿದ್ದುಪಡಿ ಆಗ್ಬೇಕು, ಕಾನೂನಲ್ಲ. ಇವರ ಲುಕ್ ಅನ್ನ ಹೇಗೆ ಡಿಸೈನ್ ಮಾಡಿದ್ರಿ ಸರ್? ಅದಕ್ಕೆ ಮೂಲ ಅವ್ರವ್ರ ಪಾತ್ರಗಳನ್ನ ತುಂಬ ಹುಡುಕಿದ್ರು. ನಾನು ಈ ಕತೆ ಎಲ್ಲ ಹೇಳಿದ್ಮೇಲೆ ನನಗೆ ಒಂದು ಏಜ್ ಪಾತ್ರ ಅನ್ನೋದು ಫಿಕ್ಸ್ ಆಯಿತು. ಗ್ರೇ ಹೇರ್ ಇರಬೇಕು, ಅದಕ್ಕೆ ಒಪ್ಪಿದ್ದೆ. ಬಟ್ ಜುಟ್ಬಿಡೋಣ, ಅದು ಬೇರೆ ಥರ ಇರುತ್ತೆ ಅಂತ ಸಾರನ್ನೇ ಅದು ನಿರ್ಧಾರ ಮಾಡಿ ಆ ಹೇರ್ಸ್ ಬಿಟ್ಟು ಅದಕ್ಕೊಂದು ಅವರು ಇದು ಮಾಡಿದರು. ನನಗೆ ಕೂದಲ ಇರಬೇಕು ಸರ್, ಒಂದು ಖಡಕ್ಕಾಗಿ ಕಾಣಬೇಕು ಅಂದಾಗ ಅವರು ಯಾರು ವಿಗ್ ಚೆನ್ನಾಗಿ ಮಾಡ್ತಾರೆ ಅಂತ ಆ ಟೀಮ್ನ ಕರೆಸಿ ಅವ್ರ ಜೊತೆ ಒಂದು ಮಾತುಕತೆ ಮಾಡಿ, ಸೊ ಆ ಮೆಚುರಿಟಿನೂ ಇರಬೇಕು. ಕೂದಲ ಅಂದ ತಕ್ಷಣ ಹೀಗೆ ಹಾಕಿದೆ, ಅದು ಒಂದು ಒಳ್ಳೆ ಡಿಸೈನ್ ಮಾಡಿದ್ವಿ. ಒಬ್ಬ ಕೂದಲ ಹೋಗ್ತಾ ಇರೋ ಒಂದು ಸ್ಟೇಜ್ ಅಂದ ಈ ಕಡೆ ಒಂದು ಗ್ಯಾಪು, ಆ ಒಂದು ಸ್ಟೇಜ್ನ ನಾವು ಅದನ್ನ ಕ್ರಿಯೇಟ್ ಮಾಡಿ ಅದನ್ನು ಅದಕ್ಕೆ ಅಂದರೆ ಈ ಹೀರೋ ಅಪಿಯರೆನ್ಸ್, ಆ ಕ್ಯಾರೆಕ್ಟರ್ ಲುಕ್ಕಿಗೆ ಇವರು ತುಂಬ ಅದಕ್ಕೆ ಒದ್ದಾಡಿದ್ರು. ರಾಜು ಸರ್ನು ಅದಕ್ಕೆ ಇದು ಮಾಡಿದ್ರು. ನಿಮ್ ಲುಕ್ ನೀವೇ ಡಿಸೈನ್ ಮಾಡಿದ್ರಾ? ಇಲ್ಲ, ಅಂದ್ರೆ ನಾನು ಕೇಳಿದೆ, ವಿಗ್ ಬೇಕಂದಾಗ ಚರ್ಚೆಗಳು ಆಯ್ತು. ಬಿಕಾಸ್ ನಾನು ಅವ್ರಿಗೆ ಟೋಬಿ ಸಮಯದಲ್ಲಿ ಹೇಳಿದ್ದೆ, ಟೋಬಿ ಟ್ರೇಲರ್ ನೋಡ್ತಾ ಇತ್ತು, ನಾನು ಅವ್ರು ಫಸ್ಟ್ ಹೇಳಿದ್ದೆ, ಅದು ನಮ್ಮ ತಾಯಿ ಫಸ್ಟ್ ಹೇಳಿದ್ದೆ ವಿಗ್ ಚೆನ್ನಾಗಿ ಕೊಟ್ಟಿದ್ದಾರೆ ರಾಜ್ಗೆ ಅಂತ. ಆವಾಗ ಅವ್ರು ಹೇಳಿದ್ರು ಇಲ್ಲ ಇದಕ್ಕೆ ಸರಿಯಾಗಿ ಮಾಡಿದವ್ರು ಇದ್ದಾರೆ, ಅವ್ರನ್ನ ಕರ್ಕೊಂಡ್ಬಂದ್ರೆ ಸರಿಯಾಗಿ. ಇದ್ರಲ್ಲೂ ಹಾಗೆ ಮಾಡಿದ್ವಿ. ಅವ್ರು ವಿಗ್ ಬೇಕು ಅಂದ್ರೆ ಒಳ್ಳೆ ಆರ್ಟಿಸ್ಟ್ನೇ ಕರ್ಸ್ಬೇಕು. ಇಲ್ಲಾಂದ್ರೆ ಅದು ಏನಂದ್ರೆ ಪರ್ಫಾರ್ಮೆನ್ಸೇ ಕಾಣಿಸಲ್ಲ, ಏನೋ ಅದೇ ಪ್ಯಾಚಿ ಕಾಣಿಸ್ತಾ ಇರುತ್ತೆ ಅಂತ. ಆಮೇಲೆ ಅವರಿಗೂ ಕೂಡ ಅದ್ರನ್ನ ಅರ್ಥ ಆದಾಗ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಆಮೇಲೆ ಅವ್ರನ್ನೇ ಕರ್ಸಿ ಆಮೇಲೆ ಅವ್ರು ಲುಕ್ ಡಿಸೈನ್ ಮಾಡಿದ್ರು, ರೋನಕ್ ಝೇವಿಯರ್ ಅಂತ. ಅದು ಬಹಳ ತುಂಬಾ ವರ್ಕ್ ಅದು ಆಕ್ಚುಲಿ. ಯಾಕೆ ಅಂತಂದ್ರೆ ಇವಾಗ ವಿಗ್ ಹಾಕಿದ ತಕ್ಷಣ ಮುಗಿದಿಲ್ಲ, ಅದು ಇಡೀ ಮೂವಿ CG ಟಚ್ ಕೊಡ್ಬೇಕು ಇಬ್ರಿಗೂ. ನಮ್ಗೆ ಅದಕ್ಕೂ ಒಂದು ಬಡ್ಜೆಟ್ ಇದೆ, ಅಂದ್ರೆ ಅದು ಫ್ರೇಮ್ ಲೆಕ್ಕ, ಅದ್ರದ್ದು ಒಂದು ಬೇರೆ. ಅಂದ್ರೆ
ಅದು ಕಾಸ್ಟ್ಲಿ ಆರ್ಟ್, ಅದಕ್ಕೆ ಮೂವಿ ಕಾಸ್ಟ್ಲಿ ಆರ್ಟ್. ಕೂದಲ ಸುಮ್ಮನೆ ಒಂದು ವಿಗ್ ಇಟ್ಟರೆ ಮುಗೀತಂತಲ್ಲ, ಪ್ರತಿ ಫೇಸಿಗೆ ನಾವು ಇಡೀ ಸಿನಿಮಾ ನಾನು ಫೇಸ್ ಟಚ್ ಕೊಟ್ಟಿದ್ದಾಯಿತು. ಸೊ ಅವಾಗ ಆ ಫಿನಿಶಿಂಗ್ ಸಿಗುತ್ತೆ. ಸೊ ಅದಕ್ಕೆ ಪ್ರೊಡಕ್ಷನ್ಗೂ ಕ್ರೆಡಿಟ್ ಹೋಗುತ್ತೆ. ಸರ್, ನನಗೆ ಗೋಯಿಂಗ್ ಬ್ಯಾಕ್ ಟು ಯುವರ್ ಪ್ಲೇಫುಲ್ನೆಸ್, ಎರಡರ ಬಗ್ಗೆ ಹೇಳಿ ಸರ್. ಎಕ್ಸ್ಟ್ರೀಮ್ಸ್ ಅಂತ ನಂಗೆ ಅನ್ಸುತ್ತೆ. ಒಂದು, ಈ ಜಹಾಂಗೀರ್ ಅವ್ರ ಜೊತೆ ಒಂದು ಕಾಮಿಡಿ ಸೀನ್ಗಳಿವೆ, ಅದನ್ನ ಎಷ್ಟು ಎಂಜಾಯ್ ಮಾಡ್ತೀರಿ ನೀವು ಅಂತ ಒಂದು. ಇನ್ನೊಂದು ಕಡೆ ಅವ್ರ ಜೊತೆನೂ ಸ್ವಲ್ಪ ಹ್ಯೂಮರಸ್ ಸೀನ್ಸ್ ಇರ್ಬೋದು, ಬಟ್ ಉಮಾಶ್ರೀ ಅವ್ರ ಜೊತೆ ಸ್ವಲ್ಪ ಎಮೋಷನಲ್ ಸೀನ್ಸ್ ಇದ್ದ ಹಾಗಿದೆ. ನಾನು ಅವ್ರಿಗೂ ಹೇಳ್ತಾ ಇದ್ದೆ, ರಾಜ್ ಅವ್ರಿಗೂ ಕೂಡ, ಜಹಾಂಗೀರ್ ಅವ್ರಿಗೆ ಇರೋ ಅವ್ರು ಇನ್ನೂ ಸ್ವಲ್ಪ ನನಗೆ ಹೆಚ್ಚು ಬೆಳಕಿಗೆ ಬರಬೇಕು ಅಂತ ನನಗನ್ಸೋ ಒಂದು ನಟ, ತುಂಬ ಒಳ್ಳೆ ನಟ ಅಂತ. ಜಹಾಂಗೀರ್ ಅವರು ಒಂದು ಕಡೆ, ಉಮಾಶ್ರೀ ಅವರು ಒಂದು ಕಡೆ. ಹೇಳಿ ಸರ್. ಜಹಾಂಗೀರು ಜೀವನನ ಆರ್ಟ್ಗೋಸ್ಕರನೇ ಇಟ್ಕೊಂಡಿದ್ದಾರೆ. ತಮ್ಮ ಜೀವನನ ಅದಕ್ಕೆ ಮುಡುಪಾಗಿಟ್ಬಿಟ್ಟಿದ್ದಾರೆ. ಆ ಮನುಷ್ಯ ಬದುಕೋ ರೀತಿನೇ ವ್ಯತ್ಯಾಸ, ನಮ್ಮ ಥರ ಇಲ್ಲ. ತಂದೆ ಒಂದು ಬೇರೆ ಆಲೋಚನೆ, ಆ ತಂದೆ ಒಂದು ಲೋಕದಲ್ಲಿ ಇರ್ತಾರೆ. ಆಮೇಲೆ ನೀವು ಏನನ್ನ ಕೊಡಿ, ನೀವು ಕಾಮಿಡಿ ವಿಷಯ ಕೊಡಿ, ಏನು ವಿಷಯ ಕೊಟ್ರು ಅದಕ್ಕೆ ಲಯಬದ್ಧವಾಗಿ ಪರ್ಫಾರ್ಮ್ ಮಾಡುವಂಥ ಒಬ್ಬ ಅಮೇಝಿಂಗ್ ನಟ. ಹೌದು, ಅದರಲ್ಲಿ ನಾವೇನು ಇದು ಮಾಡೋಂಗಿಲ್ಲ, ನಾವೇ ಕಲಿಯೋದು ತುಂಬ ಇರುತ್ತೆ. ನಾನು ರೇಗಿಸ್ತಾ ಇರ್ತೀನಿ, ನನಗೇನ ಹೇಳ್ಕೊಡಪ್ಪ ತಂದೆ ಅಂತ. ನನ್ನನ್ನು ಬೈದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ತುಂಬ ಒಳ್ಳೆ ಫ್ರೆಂಡ್ಸು. ನಾನು ಜಹಾಂಗೀರು ಪಾಪ ಪಾಂಡು ಸೀರಿಯಲ್ ಮಾಡಬೇಕಾದ್ರೆ ಜಹಾಂಗೀರು ಮತ್ತು ನಾನು ಒಂದೇ ಒಂದು ಟೀ ಅಂಗಡಿಲಿ ಕೂರ್ತಾ ಇದ್ವಿ ಯಾವಾಗಲೂ. ಆವಾಗಲಿಂದ ಇಬ್ಬರು ಸ್ನೇಹಿತರು. ಇದ್ದಿದ್ದು ಒಂದು ಸಿಗರೇಟ್ನ ಬೈಟು ಮಾಡ್ತಾ ಇದ್ದವರು ಅವಾಗ. ನನಗೆ ತುಂಬ ಇಷ್ಟ. ಉಮಾಶ್ರೀ ಅಮ್ಮ ಅಂತ ಬಂದರೆ ಅದೊಂದು ರಾಕ್ಷಸಿ ನಟನೆಯಲ್ಲಿ. ನಿಲ್ಲಬೇಕಂದ್ರೆ ನಮಗೆ ಮೀಟ್ರ್ ಬೇಕು. ತುಂಬ ತುಂಬ ಮೀಟ್ರ್ ಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಮೀಟ್ರ್ ಆ ಕಡೆ ಈ ಕಡೆ ಹೋದರೆ ಬೇರೆ ಕಡೆ ಹೋಗ್ಬಿಡತ್ತೆ ನಮ್ಮ ಮೀಟ್ರು. ಸೊ ಹಂಗಾಗಿ ತುಂಬ ಏನು ಹೇಳ್ತೀವಿ, ತುಂಬ ಹುಷಾರಾಗಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ತೀವಿ. ಎನಿ ಟೈಮು ಹೊಡಿತಾರೆ. ಅಂದರೆ ಅವ್ರ ಪರ್ಫಾರ್ಮೆನ್ಸ್ ಹಂಗಿರುತ್ತೆ. ಅದನ್ನು ಬಿಟ್ಟು ನನ್ನ ಮತ್ತು ಆಕೆಯ ಒಂದು ಒಳಗಿನ ಬಾಂಧವ್ಯ, ನಾನು ಇವತ್ತಿಗೂ ಅವ್ರು ನನ್ನ ತಾಯಿ ಥರ ನೋಡ್ತೀನಿ, ನನ್ನನ್ನು ಅವ್ರ ಮಗದ ಥರ ನೋಡ್ತಾರೆ. ಹಂಗಾಗಿ ನಮ್ಮದು ರ್ಯಾಪೋ ಚೆನ್ನಾಗಿ ಮ್ಯಾಚ್ ಆಗಿದೆ. ನಿಮಗೆ ಶರತ್ ಅವ್ರ ಜೊತೆ, ಅವಿನಾಶ್ ಅವ್ರ ಜೊತೆ ಹೆಚ್ಚು ಸೀನ್ಸ್ ಇದೆಯಾ? ಅವಿನಾಶ್ ಅವ್ರ ಜೊತೆ ಇತ್ತು, ಶರತ್ ಅವ್ರ ಜೊತೆ ಇರಲಿಲ್ಲ. ನನಗಿದೆ ಶರತ್ ಅವ್ರ ಜೊತೆ ಅವರಿಗಿತ್ತು. ಆ್ಯಂಡ್ ನನಗೆ ವಿಜಯ್ ಸರ್ ಜೊತೆ, ರಿತನ್ನ ಜೊತೆ ಜಾಸ್ತಿ ಇತ್ತು ಅನ್ಸುತ್ತೆ ಅಲ್ವಾ? ಹೌದು, ರಚಿತಾ ಅವ್ರ ಜೊತೆ. ಯಾವುದಾದ್ರೂ ನಿಮ್ಮ ಆಕ್ಟಿಂಗ್ ಅಲ್ಲಿ ಯಾವುದಾದ್ರೂ ಒಂದು ಹೊಸ ಭಾಗವನ್ನ ಮುಟ್ಟೋದಕ್ಕೆ ಅವಕಾಶ ಸಿಗ್ತಾ? ಇದ್ರಲ್ಲ ಎಲ್ಲದೂ ಹೊಸದೇ ಇದ್ರೆ. ನಾ ಇಲ್ಲಿ ತನಕ ಮಾಡಿಲ್ಲ ಈ ಥರದ್ರನ್ನ. ನಾ ಮಾಡಿಲ್ಲ ಇಲ್ಲಿ ತನಕದ್ರನ್ನ. ಒಂದು ಡೈಲಾಗ್, ಇಷ್ಟಿಷ್ಟು ಡೈಲಾಗ್ಗಳು, ಅದನ್ನ ಹೇಳಬೇಕಾದ್ರೆ ಒಂದು ರಿದಮ್ ಇರಬೇಕು. ಸೊ ಅದ್ ಮಾಡಿಲ್ಲ. ಭಾಷೆ ನಾ ಮಾಡಿಲ್ಲ, ಬಾಡಿ ಲ್ಯಾಂಗ್ವೇಜ್ ನಾ ಮಾಡಿಲ್ಲ. ಅಂಡ್ ಈ ತರ ನಾನು ಯಾರು ಮೆರ್ಸಿಲ್ಲ ಒಂದು ರೋಲಲ್ಲಿ. ಸೊ ಆ ಪಾತ್ರಕ್ಕೆ ಅದು ಅಗತ್ಯ ಇತ್ತು. ಸೊ ಹಾಗಾಗಿ ಎಲ್ಲದೂ ಹೊಸದೇ ನನಗೆ. ಇಲ್ಲ, ಅದು ಚೆನ್ನಾಗಿದೆ ಸೀನು. ನಿಮ್ಮ ಪಾತ್ರ ಬೇಸಿಕ್ಲಿ ಪೊಲೀಸ್ ಜೀಪ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆಚಾರ ವಿಚಾರ ಇರುತ್ತೆ, ಹಣೆ ಬರಹ ಇದೆ, ಮಳೆ ಪ್ರಕೃತಿ ಇದೆ, ನಿಂದು ಯಾವುದೋ ಹೊಸದು ಕಾನೂನು ಪ್ರಕಾರ. ತುಂಬ ಹೌ ಡಿಡ್ ಯು ಎಂಜಾಯ್ ಆ ರೀತಿಯ ಡೈಲಾಗ್ಸ್? ನೀವು ಮುಂಚೆ ನೀವು ಬರೆಯೋದು ಇಲ್ಲ ಆ ರೀತಿಯ ಒಂದು ಪಂಚಿ ಡೈಲಾಗ್ಸ್. ಸೊ ನಿಮ್ಮ ಬಾಯಿಂದ ಬಂದಾಗ ಅದು ಹೇಗಿತ್ತು ನಿಮಗೆ? ನನಗೇನಿತ್ತು ಅಂದ್ರೆ, ಅದು ಅವ್ನು ಮಾತಾಡೋದು ಆ ತರ ಅಂತ ನನಗೆ ಅನ್ಸ್ಬೇಕಿತ್ತು. ನಾನ್ ಕನ್ವಿನ್ಸ್ ಆಗ್ಬೇಕಲ್ಲ ಫಸ್ಟ್. ಹಾಗಾಗಿ ಯಾವಾಗ್ಲೂ ಅವ್ರ ಜೊತೆ ಒಂದು ಹೋರಾಟ ಇದ್ದೇ ಇತ್ತು. ಬಟ್ ಅದು ನನಗೆ ಗೊತ್ತು ಅದಕ್ಕೆ ಬೇಕು ಅಂತ. ಈ ಪಾತ್ರಕ್ಕೆ ಅದು ಬೇಕು. ಅವ್ನು ಮಾತಾಡ್ಬೇಕಾದ್ರೆ ಆ ರಿದಮ್ ಎಲ್ಲ ಬೇಕು. ಅಂದ್ರೆ ನನಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಮುಚ್ಚೋದಲ್ಲ. ಇದು ಎಷ್ಟು ಅಗತ್ಯ ಇದೆ, ಎಷ್ಟು ಅಗತ್ಯ ಇಲ್ಲ ಅಂತ ಪ್ರತಿ ಸತಿ ನಾನಾಗ್ಲಿ ವಿಜಯ್ ಸರ್ ಆಗ್ಲಿ ಇಬ್ರು ಹೊಡೆದಾಡ್ತಾ ಇದ್ವಿ. ಅಂದ್ರೆ ಈ ಸೀನ್ ಬೆಟರ್ ಮಾಡೋದಕ್ಕೆ ನಾವೇನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡೋದಕ್ಕೆ ನಾವು ರೆಡಿ ಇದ್ವಿ. ನಾನು ಕೇಳ್ತಾ ಇದ್ದೆ, ಸರ್ ಇದು ಡೈಲಾಗ್ ಅಲ್ಲೇ ಬೇಕಾ ಅಥವಾ ಏನಾದ್ರೂ ವಿಜುವಲ್ ಆಗಿ ನಾವು ಬದಲಾಯಿಸ್ಬೋದಾ ಅಂತ. ಆಗ ಅವರು ಕೂಡ ತುಂಬಾ ಓಪನ್ ಇದ್ರು. ವಿಜುವಲ್ ಆಗಿ ಅಂದ್ರೆ ಯಾವ ತರ ಸರ್ ಅಂತ, ನೋಡಿ ಈ ತರ ಮಾಡ್ಬೋದು ನಾನು ಅಂತ ನಾನೇನೋ ತೋರಿಸ್ತಾ ಇದ್ದೆ. ಆಗ ಅವ್ರು ಓಪನ್ ಇದ್ರು. ಹಾಗಾಗಿ ತುಂಬಾ ಎಕ್ಸ್ಪ್ಲೋರ್ ಮಾಡಿರುವಂತ, ತುಂಬಾ ಕೆಲಸ ಮಾಡಿರುವಂತ ಪಾತ್ರ. ಜಸ್ಟ್ ಸುಮ್ನೆ ಹೋಗಿ ಏನೋ ಮಾಡಿ ಬಂದಿದ್ದಲ್ಲ. ನಾ ಪ್ರತಿ ದಿವಸ ಕೂಡ ನನ್ನ ಹತ್ರ ಹೆಂಗೂ ಸ್ಕ್ರಿಪ್ಟ್ ಇತ್ತು, ಬಟ್ ಪ್ರತಿ ದಿವಸ ಕೂಡ ನಾಳೆ ಏನ್ ಶೂಟ್ ಮಾಡಿ ನಂಗೆ ಸ್ಕ್ರಿಪ್ಟ್ ಬೇಕೇ ಬೇಕು ಅಂತ ಜಗಳ ಮಾಡ್ತಿದ್ದೆ. ಸೊ ಅವ್ರು ಕಳಿಸ್ಲೇಬೇಕಿತ್ತು, ನಾನು ಓದ್ತಿದ್ದೆ, ನನಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ತಿದ್ದೆ. ಆಮೇಲೆ ಅವ್ರೇನೋ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ರು. ಸೊ ಅದೆಲ್ಲದೂ ಆಗಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾನು ರೆಡಿ ಇರ್ತಿದ್ದೆ. ಮತ್ತೆ ಅಲ್ಲೂ ಕೂಡ ಒಂದು ಜಗಳ ಆಗಿ ಆಮೇಲೆ ಸೇಮ್ ಆಗ್ತದೆ. ನೀವು ಈ ರೀತಿಯ ಒಂದು ಚಿತ್ರಗಳನ್ನು ಮಾಡಿದಾಗ ನಿಮ್ಮದೇ ನಿರ್ದೇಶನ ಚಿತ್ರ ಅಂದ್ರೆ ಅದು ಬೇರೆನೆ ವಿಚಾರ ಬಿಡಿ. ಇಲ್ಲಿ ನೀವು ಒಬ್ಬ ನಟ ಅಂತ ಬಂದಾಗ, ಬಟ್ ಯು ಆರ್ ಆಲ್ಸೋ ದಿ ಹೀರೋ ಅಂಡ್
ಇದರಲ್ಲಿ 2 ಫೇಸ್ ಇದೆ, ಬಟ್ ಸ್ಟಿಲ್ ಇದು ದುನಿಯಾ ವಿಜಯ್ ಅವರ ಚಿತ್ರ ಅಂತ ನಾವು ನೋಡಿದಾಗ ನಿಮ್ಮ ಆಲೋಚನೆಗಳು ಪಾತ್ರದ ಬಗ್ಗೆ ಹೆಚ್ಚಿರತ್ತಾ ಅಥವಾ ಓವರ್ ಆಲ್ ಚಿತ್ರ ಇದನ್ನ ಹೆಂಗೆ ನಾವು ಮೌಂಟ್ ಮಾಡಬೇಕು, ಇದನ್ನ ಹೆಂಗೆ ನಾವು ಮಾರ್ಕೆಟಲ್ಲಿ ನಿಲ್ಲಿಸಬೇಕು, ಆ ಥರ ಆಲೋಚನೆಗಳಿರ್ತಾ? ಎರಡೂ ಇರುತ್ತೆ ಸರ್. ಕಮರ್ಷಿಯಲ್ ಆಗಿ ಹೆಂಗೆ ನಿಲ್ಲಿಸ್ಕೋಬೋದು, ಮತ್ತೆ ಒಳಗಡೆನೆ ಆ ಪಾತ್ರದ ಒಳಗಡೆನೆ ಇದ್ದು ನಾನು ಹೆಂಗೆ ಲೈಕ್ ಸೀನ್ ಟು ಸೀನ್ ಬಿಹೇವ್ ಮಾಡ್ತಾ ಹೋಗ್ಬೋದು, ಎರಡನ್ನೂ ಯೋಚನೆ ಮಾಡ್ತಾರೆ ಸೈಮಲ್ಟೇನಿಯಸ್ ಆಗಿ. ಸಮ್ಟೈಮ್ಸ್ ಕಮರ್ಷಿಯಲ್ ಜಾಗ ಬರುತ್ತೆ, ಅಲ್ಲಿ ಬೇರೆ ಥರನೇ ನಿಲ್ಬೇಕಾಗತ್ತೆ. ಸರ್ ಇದನ್ನು ಕೇಳಬೇಕು ಅಂತಿದ್ದೆ ಸರ್. ಆ್ಯಕ್ಚುಲಿ ಆಲ್ 3 ಆಫ್ ಯು ಕ್ಯಾನ್ ಆನ್ಸರ್. ಈಗ ನನಗೆ ಮಾಸ್ ಅಂದರೆ ಬೇರೆ ಒಂದು ಅರ್ಥ ಆಯಿತು. ಇತ್ತೀಚೆಗೆ ಯಾರೋ ಒಂದು ತೆಲುಗು ಚಿತ್ರ ಬಂತು, ಅದರಲ್ಲಿ ಹೇಳಿದ್ರು ಒಂದು ಅಷ್ಟು ಹಿಟ್ಸ್ ಕೊಟ್ಟಿರಲಿಲ್ಲ ನಾಯಕ ನಟ, ಇದರಲ್ಲಿ ಮಾಸ್ ಇದು ಬಂದಿದ್ದಾರೆ. ಯಾಕೆ ಅಂದರೆ ಇಂಟರ್ವ್ಯೂನಲ್ಲಿ ಒಬ್ಬನ ತಲೆ ಕಡಿತಾರೆ, ಅದು ಮಾಸ್ ಅನ್ನೋ ಡೆಫಿನಿಷನ್ ಅಂತ ಆಯಿತು. ನಾನು ಈಗ ಈಕೋ ನೋಡಿದಾಗ ನನಗೆ ಅಯ್ಯೋ ನಾಯಿಗಳಿಂದ ಮಾಸ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಮಾಸ್ ಅಂದರೆ ನಿಮಗೇನು ಸರ್? ಒಂದು ಮಾಸ್ ಟ್ರೀಟ್ಮೆಂಟ್ ಅಂದರೆ ಏನು? ನೀವು ಅದನ್ನು ಹೆಂಗೆ ನೋಡ್ತೀರಿ? ನನಗೆ ಆ್ಯಕ್ಷನ್ ಮೂಲಕನೇ ಮಾಸ್ ಅಂತ ಅನ್ನೋದು ಮೊದಲು ಅದು ತೆಗಿಬೇಕು. ಆ್ಯಕ್ಷನ್ ತೆಗೆದುಬಿಡ್ತೀರಿ? ಹೌದು, ಅದು ಆ್ಯಕ್ಷನ್ನೇ ಮಾಸ್ ಅಲ್ಲ, ಸಿಚುವೇಶನ್ಸ್ ಮಾಸ್. ನಾವು ಬರೆಯೋ ಒಂದು ಸಂದರ್ಭಗಳೇ ಅದು ಮಾಸ್ ಆಗಿ, ಅಂದರೆ ಒಂದೊಂದು ಸಾರಿ ಎಷ್ಟೋ ಸಾರಿ ಸೈಲೆನ್ಸ್ ಆಗಿ ಹೋಗ್ತಾನೆ ಅವ್ನು ಕಂಟ್ರೋಲ್ ಮಾಡಿ, ಅದು ಕೂಡ ಮಾಸ್ ಆಗಿ. ಹೇಗೆ ನೀವು ಅದನ್ನು ಹೇಗೆ ಬರೀತೀರಿ ಅಂತ ಹೇಳಿ ಒಂದು ಉದಾಹರಣೆ, ಈ ಚಿತ್ರದ ಬೇಡ, ಇಫ್ ಯು ಕ್ಯಾನ್ ಗಿವ್ ಅಸ್ ಅನ್ ಎಕ್ಸಾಂಪಲ್, ಒಂದು ಸಂದರ್ಭವನ್ನೇ ಮಾಸ್ ಆಗಿ ಹೇಗೆ ಬರೆಯೋದು ಅಂತ. ಇದರಲ್ಲಿ ಇವ್ರ ಜೊತೆ ಒಂದು, ಇದರಲ್ಲೇ ಹೇಳ್ಬೇಕಂದ್ರೆ ಇವ್ರ ಜೊತೆ ಒಂದು ಡೈಲಾಗ್ ಇದೆ, ಈ ಎಲ್ಲವೂ ಅವನು ಅನುಭವಿಸ್ಬಿಡ್ತಾನೆ, ಲಾಸ್ಟ್ ಹೀರೋ ಏನೂ ಮಾಡೋಕ್ಕಾಗಲ್ಲ. ಅವಾಗ ಹೇಳ್ತಾನೆ ಅವನು, ಶಕ್ತಿ ಹೊಟ್ಟೆಗೆ ಹೋಗ್ಬಿಟ್ಟಿದೆ, ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀನಿ. ತಲೆಗೆ ಹೋಗಿದ್ರೆ ಅಂದರೆ ರೆಟ್ಟಗಿರೋ ಶಕ್ತಿ ಹಸಿವಾಗಿ ಹೊಟ್ಟೆಗೆ ಹೋಗಿದೆ, ಸುಮ್ಮನೆ ಹೋಗ್ತಾ ಇದ್ದೀನಿ. ನೆತ್ತಿಗೆ ಏರ್ಬಿಟ್ಟಿದ್ರೆ ಅಂತ ಪ್ರಶ್ನೆ ಮಾಡಿ ಸುಮ್ಮನೆ ಹೋಗ್ತಾ ಇರ್ತಾರೆ. ಅವ್ನು ಬಿಟ್ಟರೆ ಅದು ಏನಾದರೂ ಹೋಗ್ತಾ ಇತ್ತು. ಸೊ ನಾವು ಆ ಥರದ್ದು ಒಂದು ನನ್ನ ಆ ಡೈಲಾಗಲ್ಲೇ ಸಾಕು. ಅವ್ನ ನೋವು, ಫ್ರಸ್ಟ್ರೇಷನ್, ಅವನು ರೆಟ್ಟೆಗಿರೋ ಶಕ್ತಿ ಬಳಸೋದು ಬರೀ ಹಸಿವಿಗೋಸ್ಕರ ಅಷ್ಟೇ, ನಿನ್ನ ಜೊತೆ ಅಲ್ಲ ಅನ್ನೋದು. ಒಂದು ಪಾತ್ರ ಜೊತೆ ಅವನು ಹೇಳೋದು, ಒಂದು ಪಾತ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಆ ರೀತಿ ನಾನು ಹಾಗೇನೂ ಹೋಗ್ತೀನಿ. ಅದು ಅಲ್ಲಿ ಆ್ಯಕ್ಷನ್ ಬರಬೇಕಂತಂದರೆ ತುಂಬ ಜನಗಳು ಕಾಯಬೇಕು, ನಾವು ಅದು ತಾರಕಕ್ಕೆ ಹೋದಾಗ ಅದು ಚಂದ ನೋಡೋಕ್ಕೆ. ಪ್ರತಿಯೊಂದಕ್ಕೂ ಆ್ಯಕ್ಷನ್ ಮಾಡಬಾರ್ದು ಅಷ್ಟೇ. ಆಮೇಲೆ ಇದೊಂದು ಕಾಂಪ್ಲಿಮೆಂಟ್ ಮಾಡೋದು ಮರ್ತ್ಬಿಡ್ತೀನಿ. ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ, ಯಾಕೆ ಇದು ಜಡೇಶ್ ಅವರ ಒಂದು ಚಿತ್ರ ಅಂತ ನಂಗೆ ಅನ್ಸುತ್ತೆ ಅಂದರೆ, ಶಿಶಿರ್ ಅವ್ರಿಗೂ ರಿತನಿ ಅವ್ರಿಗೂ ಕೂಡ ಒಂದು ಡ್ಯೂಯೆಟನ್ನು ಕೊಟ್ಟಿದ್ದೀರಿ. ಯೂಶಲಿ ಅದು ಕೊಡದೇನೂ ಇರ್ಬೋದಿತ್ತು, ಎನಿವೇ ನಿಂಗವ್ವ ಇದೆ, ಬೇರೆ ಭಾಷಾ ಹಾಡುಗಳಿವೆ ಅಂತ. ಬಟ್ ಅಲ್ಲಿ ನನಗೇನು ಗೊತ್ತಾಗುತ್ತೆ ಅಂದರೆ, ಇಲ್ಲ ನೀವು ಒಂದು ಕಥೆಯನ್ನು ಹೇಳೋಕೆ ಹೊರಟಿರೋ ನಿರ್ದೇಶಕ, ಒಂದು ಫಿಲಮನ್ನು ಮಾಡೋಕೆ ಹೊರಟಿರೋ ನಿರ್ದೇಶಕ ಅಲ್ಲ ಅಂತ. ಸರ್ ಮಾಸ್ನ ನೀವು ಹೆಂಗೆ ನೋಡ್ತೀರಿ? ಮಾಸ್ ಒಬ್ಬ ಹೀರೋ ಆಗಿ ಅವನ ವೈಯಕ್ತಿಕ ಖುಷಿಗೋ ಅಥವಾ ಅವನ ವಿಕೃತ ಮನಸ್ಸಿಗೋ ಯಾರನ್ನೋ ಕೊಚ್ಚೋಕ್ಕಿನ್ನ ಸುಮಾರು ಜನಗಳ ನೋವಿನ ಪರವಾಗಿ ಕೊಚ್ಚಿದ್ರೆ ಅದು ಮಾಸ್. ಸುಮಾರು ಜನ ನೋವುಗಳ ಪರವಾಗಿ ಕೂಗಿದ್ರೇನೆ ಅದು ಮಾಸ್. ಹೊಡಿಲೇಬೇಕು ಅನ್ನೋದೇನು. ಚೆನ್ನಾಗಿದೆ, ಕರೆಕ್ಟ್. ಯು ಆರ್ ರೆಪ್ರೆಸೆಂಟಿಂಗ್ ಅ ಮಾಸ್. ಹೌದೌದು, ವಿತ್ ಎಲ್ಲರ ಪೇಯ್ನ ಹೇಳೋದು ಮಾಸ್. ಅದು ಕಣ್ಣಲ್ಲೇ ಹೇಳ್ಬಿಡ್ಬೋದು, ಹೊಡೆದೇ ಹೇಳಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ. ಅದೆಲ್ಲ ನನ್ನ ಅಲಂಕರಿಸ್ಕೊಡೋಕ್ಕೆ ಮಾಡಬಾರ್ದು, ಅದನ್ನು ಇನ್ನೊಬ್ರು ನೋವಿಗೆ ನಿಂತ್ಕೋಬೇಕು ನಾನು, ಅದು ನನಗೆ ಮಾಸ್. ನಿಮ್ಮ ಪ್ರಕಾರ ಮಾಸ್ ಅಂದರೆ? ನನ್ನ ಪ್ರಕಾರ ಮಾಸ್ ಅಂದರೆ ಸ್ಕ್ರೀನಲ್ಲಿ ಆಗೋದಕ್ಕಿಂತ ಮುಂಚೆ ಆಡಿಯನ್ಸ್ ಮನ್ಸೊಳಗಾಗುತ್ತಲ್ಲ, ಒಟ್ಟಿಗೆ ಕಲೆಕ್ಟಿವ್ ಆಗಿ, ಅದು ಮಾಸ್. ಅದು ಆ್ಯಕ್ಷನ್ ಬೇಕಾದರೂ ಆಗಲಿ, ಕಾಮಿಡಿ ಬೇಕಾದರೂ ಆಗಲಿ, ಇನ್ನೊಂದು ಬೇಕಾದ್ರೂ ಆಗಲಿ, ಅಲ್ಲಿ ಯಾರೋ ಒಬ್ಳು ಹುಡುಗಿ ಲೈಫ್ ಪೂರ್ತಿ ಸಫರ್ ಆಗಿರೋಳು, ಯಾರು ಸಫರ್ ಮಾಡಿದ್ನೋ ಅವನಿಗೆ ಕೆನ್ನೆ ಬಾರಿಸ್ಬೇಕು ಅಂತ ಆಡಿಯನ್ಸ್ ಒಳಗಡೆ ಫಸ್ಟ್ ಅನ್ಸಿದ್ಮೇಲೆ ಅವ್ನು ಮಾಡ್ಬೇಕು ಅದನ್ನ, ಆಗದ್ ಮಾಸ್ ಅನ್ಸುತ್ತೆ. ಚೆನ್ನಾಗಿದೆ. ಐ ಥಿಂಕ್ ಒಳಗಡೆ ಫಸ್ಟ್ ಅನ್ಸ್ಬೇಕು. ಅದು ಮಾಡಿಲ್ಲ ಅಂದಾಗ ನೀವೇನು ಹೇಳಿದ್ರಿ, ಅದು ಆಗಿಲ್ಲ ಅಂದಾಗ, ಒಳಗಡೆ ಏನು ಆಗದೆ ಅದು ಸ್ಕ್ರೀನ್ ಅಲ್ಲಿ ಆದಾಗ ಮಾಸ್ ಅಲ್ಲ, ಒಳಗಡೆ ಆಗಿ ಅಲ್ಲಿ ಹೊರಗಡೆ ಆದಾಗ ಅದು ಮಾಸ್. ಕರೆಕ್ಟ್. ಬಿಕಾಸ್ ಅದೇ ಇವ್ರು ಹೇಳಿದ ಡೈಲಾಗು ನನಗೆ ಅನ್ಸುತ್ತೆ, ಆಡಿಯನ್ಸ್ ಅನ್ಸ್ಬಿಡ್ಬೇಕು, ಹೇಳು ಈಗ ಏನಾದ್ರು ಹೇಳು ಏನಾದ್ರು ಮಾಡು ಅನ್ಬೇಕು, ಸಿಚುವೇಶನ್ಸ್ ತರಬೇಕಷ್ಟೆ. ಕರೆಕ್ಟ್. ಸರ್ ಈಗ ಇದು ಆಳೋನು ಅಳಿದು ಉಳಿದವರು ಅಲ್ವಾ, ರೂಲರ್ ಸರ್ವೈವರ್. ಆ್ಯಂಡ್ ಈ ಚಿತ್ರದಲ್ಲಿ ಹೇಗಿದೆ ಗೊತ್ತಿಲ್ಲ, ಬಟ್ ಯೂಶಲಿ ನಾವೇನು ಅನ್ಕೊಳ್ತೀವಿ, ಓಕೆ ಇದೊಂದು ಆರ್ಕು, ಇವರು ಸರ್ವೈವರ್ ಆಗಿರ್ತಾರೆ, ಇವರು ರೂಲರ್ನ ಭೇದಿಸಿ, ಅಫ್ಕೋರ್ಸ್ ಇವ್ರು ರೂಲರ್ ಆಗಬೇಕು ಅಂತಲ್ಲ, ಬಟ್ ಅಟ್ಲೀಸ್ಟ್ ಅದೇ ಒಂದು ಗೆಲುವಾಗತ್ತೆ ಅಂತ ಅದು ದೂರದಿಂದ ನಮಗೆ ಗೊತ್ತಾಗೋ ಆರ್ಕು. ಆ್ಯಂಡ್ ಪ್ರಾಯಶಃ ಹಾಗೆ ಇರ್ಬೋದು ಕೂಡ. ಇದರಲ್ಲಿ ಸ್ಪೆಷಲ್ ಮಾಡೋದು ಏನು? ಈಗ
ನನ್ನಂತೇನೆ ಎಷ್ಟೋ ಆಡಿಯನ್ಸ್ ಗೊತ್ತಿರುತ್ತೆ, ಓಕೆ ವಿಜಯ್ ಅವರು ಮೇ ಬಿ ರಾಜ್ ಅವರ ಪಾತ್ರವನ್ನ ಕೊಲ್ಲೋದು ಏನೋ ಮಾಡ್ತಾನೆ ಆ್ಯಂಡ್ ದೆನ್ ಅವನು ಹೀರೋ ಆಗಿ ನಿಲ್ತಾನೆ, ಬಿಕಾಸ್ ಅವನಿಗೇನೋ ಒಂದು ಸಫರಿಂಗ್ ಇರುತ್ತೆ, ಅವನ ಮನೆಯಲ್ಲಿ ಏನೋ ಒಂದಾಗಿರುತ್ತೆ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಇದನ್ನ ಮೀರಿ ಏನು ಸ್ಪೆಷಲ್ ಆಗಿ ಹೇಳೋಕೆ ಸಾಧ್ಯವಿದೆ? ಅದೇ ಇದು ಬರೀ ಒಬ್ಬ ಹೀರೋ ವಿಲನ್ನ ಕೊಲ್ಲೋದಲ್ಲ, ವಿಚಾರಗಳನ್ನು ಕೊಲ್ಲೋದೇ ಸಿನಿಮಾ. ನನಗೆ ಎಲ್ಲ ಸಿನಿಮಾದಲ್ಲೂ ಹೀರೋ ವಿಲನ್ ಕೊಲ್ಲಲೇಬೇಕು. ಇಷ್ಟಿಲ್ಲಿ ಲವ್ ಸಿನಿಮಾ ಹುಟ್ಟಿದಾಗಿಂದ ಇಲ್ಲಿ ಇಲ್ಲ ಅವನ್ನ ಕೊಲ್ಕೊಳ್ಳೋದೇ ಒಂದು ಸಿನಿಮಾಗಳು ಇರುತ್ತೆ. ಇಲ್ಲಿ ಹೀರೋ ವಿಲನ್ ಕೊಲ್ಲೋದೆ ಅದಲ್ಲ, ಅದು ವಿಚಾರಗಳನ್ನು ಕೊಲ್ಲೋದು, ಆ ವಿಚಾರಗಳ ಹೋರಾಟ, ಆ ವಿಚಾರಗಳು ಆ ಮಾತಲ್ಲಿ ಜನಗಳಿಗೆ ತಿಳಿಸೋದು, ಅದ್ರ ಜೊತೆಗೆ ಸರ್ವೈವಲ್, ಅವನ ಎಮೋಷನ್ಸ್, ಅವನಿಗೆ ಇದು ವಿಲನ್ನೇ ಸಿನಿಮಾದ ಅಲ್ಲದೆ ಅವನಿಗೊಂದು ಬಳಗ ಇದೆ, ಹೆಂಡ್ತಿ ಇದ್ದಾಳೆ, ಮಗಳಿದ್ದಾಳೆ, ಹುಡುಗ ಇದ್ದಾನೆ, ಊರಿದೆ, ಅಲ್ಲಿ ಬದುಕಿದೆ, ಅಲ್ಲಿ ತಮಾಷೆಗಳಿದೆ, ಅಲ್ಲಿನ ನೋವುಗಳಿದ್ದಾವೆ. ಬರೀ ವಿಲನ್ ಜೊತೆನೇ ಸಿನಿಮಾ ಅಲ್ವಲ್ಲ, ಈ ಬದುಕನ್ನು ನಾನು ಕಟ್ಟಿಕೊಡ್ತಾ ಇದ್ದೀನಿ. ಅಲ್ಲಿ ಕೂಲಿಯವರಿದ್ದಾರೆ, ಅವ್ರ ಕೂಲಿಯವರ ನೋವಿದೆ, ಅವ್ರ ಖುಷಿ ಇದೆ, ಅದೆಲ್ಲ ಸಿನಿಮಾದಲ್ಲಿದೆ. ಅವನು ಹೊಡೆಯೋದೇ ಸಿನಿಮಾ ಅಂದರೆ 2ನೇ ಸೀನಿಗೆ ಮುಗೀತು ಸಿನಿಮಾ. ಅದೇ ನನ್ನದೇನಲ್ವೇ ಅಲ್ಲ. ಈ ಬದುಕು ಕಟ್ಟಿಕೊಡ್ತಾ ಹೋಗ್ತಾ 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 ಅವ್ನು ಹೊಡೆಯೋದು ಸಿದ್ಧಸೂತ್ರನೇ, ನಾನು ಇಲ್ಲ ಅಂತ ಹೇಳಲ್ಲ. ಅಲ್ಲಿ ವಿಚಾರಗಳು ಬರ್ತಾವಲ್ಲ, ಅವನ ವಿಚಾರ ಇವನ ವಿಚಾರ ಆಗಿ ಅವನ್ನ ಹೊಡೆಯೋದಾದ್ರೆ ಹೇಗೆ, ಅವನಿಗೂ ಚಾಲೆಂಜ್ಗಳು, ಅವ್ನ ರಿಸ್ಟ್ರಿಕ್ಷನ್ಸ್ಗಳು, ಅವನು ಬೇರೆ, ಅದನ್ನು ಮಾಡಿ ಹೊಡೆದಾದ್ಮೇಲೆ ಏನು ಹೇಳಬೇಕು, ಅದೆಲ್ಲ ಇದರಲ್ಲಿ ಭಾಳ ವಿಶೇಷವಾಗಿದೆ. ನನಗೆ ನೀವು ಆ ಹಳ್ಳಿಯ ಬದುಕನ್ನು ಕೂಡ ತೋರಿಸಿರಿ ಅಂದಾಗ ನನಗೆ ಅದು ತುಂಬ ಅಟ್ರಾಕ್ಟ್ ಮಾಡ್ತು. ನಿಂಗವ್ವ ಹಾಡಲ್ಲೇ ತಗೊಳ್ಳೋಣ, ಅಲ್ಲಿ ದೇವತೆನ ಕರ್ಕೊಂಬರ್ತಾರೆ, ಐ ಥಿಂಕ್ ಇವರು ಸೀರೆಗಳನ್ನು ಹಾಸಿ ವೆಲ್ಕಮ್ ಮಾಡೋದು, ಆ್ಯಂಡ್ ಇನ್ನೊಂದು ಕಡೆ ಐ ಥಿಂಕ್ ಅದು ಡೋಬಿ ಘಾಟ್ ಥರನೋ ಏನೋ ಇತ್ತು, ಅಥವಾ ಸೀರೆಗಳನ್ನು ನೇಕಾರರ ಜಾಗ ಗೊತ್ತಿಲ್ಲ, ಅದಿತ್ತು. ಇದೆಲ್ಲವೂ ಈಗ ಬಿಕಾಸ್ ಈಗ ಹಳ್ಳಿಗಳಾಗಿಲ್ಲ, ಹಳ್ಳಿಗಳೇ ಸ್ವಲ್ಪ ಸಿಟಿಯ ಕಡೆಗೆ ಬರ್ತಿರುವಾಗ ಇದೆಲ್ಲ ನಿಮ್ಮ ಮೆಮೊರಿಯಿಂದ ಕ್ರಿಯೇಟ್ ಮಾಡೋದು. ಎಲ್ಲಿ ಶೂಟ್ ಮಾಡಿದ್ರಿ? ಅಲ್ಲ, ಎಲ್ಲವೂ ಕ್ರಿಯೇಷನ್, ಸೆಟ್ ಹಾಕಿನೇ ಮಾಡಿರೋದು, ಎಲ್ಲವೂ ಕ್ರಿಯೇಷನ್. ಯಾವ ಹುಡುಕಿರು ಸಿಗಲ್ಲ ಇವಾಗ ಆ 80ರದ್ದು. ನಾನು ಎದಕ್ಕೆ 80ಕ್ಕೆ ಹೋಗ್ತೀನಿ ಅನ್ನೋದಕ್ಕೆ, ಇದನ್ನು ಎಲ್ಲೂ ನೋಡಿರಲ್ಲ ಈಗಿನ ಜನ್ರೇಷನ್, ಅದನ್ನ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಟ್ಟಿಕೊಟ್ಟಾಗ ಅದು ಆ ಸಿನಿಮಾದಲ್ಲಿ ಎಂಗೇಜ್ ಆಗಿರುತ್ತೆ. ನಾವು ಹೆಂಗೆ ಹೊರ ದೇಶಕ್ಕೆ ಹೋಗಿ ಒಂದು ಸಾಂಗ್ ಮಾಡ್ತೀವೋ ಹಂಗೆ ನಮ್ಮ ದೇಶದಲ್ಲಿ ಇನ್ನು ಬ್ಯಾಕ್ ಹೋದರೆ ಅದು ಹೊರ ದೇಶ ಥರನೇ ಆಗಿದೆ ಅಷ್ಟೇ. ಇವಾಗ ಆ ಕಣ ಆಗಿರ್ಬೋದು, ಒಂದು ಎತ್ತಿನ ಗುಂಡು ಇಟ್ಕೊಂಡು ಆ ಕಣ ಮಾಡೋದನ್ನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಇವಾಗೆಲ್ಲ. ಟ್ರ್ಯಾಕ್ಟರು ಆ ಥರದ್ದು, ಆ ಕುರಿ, ಆ ಜಾತ್ರೆ, ಆ ಆ್ಯಂಟಿಕ್ ಜಾತ್ರೆ ನೀವು ನೋಡೋಕ್ಕೆ ಸಾಧ್ಯನೇ ಇರಲ್ಲ. ಆ ಕೂಲಿಯವರೆಲ್ಲ ಸೇರಿ ಊಟ ಮಾಡೋ ಒಂದು ಮರದ ಕೆಳಗೆ ಬಿಡುವಿನ ಮೇಲೆ ಊಟ ಮಾಡೋದು, ಆ ಎತ್ತಿನ ಗಾಡಿನೇ ಸಿಗಲ್ಲ ನಿಮಗೆ ಇವಾಗೆಲ್ಲ, ಟೈರ್ ಆ ಥರದ್ದು ಬಂದಿದೆ. ಸೊ ಅದೇ ನನಗೆ ಈ ಸಿನಿಮಾದ ಜೀವಾಳ. ಅದು ಒಂದು ಪ್ರತಿ ಫ್ರೇಮಲ್ಲಿ ಜೀವ, ಆ ದನ, ಕುರಿ, ಅವೆಲ್ಲ ಕೋಳಿಗಳು, ಆ ಜೀವ ತುಂಬಿಸ್ತಾನೆ ಇರುತ್ತೆ. ನಾನು ಯಾವುದೇ ಫ್ರೇಮಲ್ಲಿ ನಿಮಗೆ ಆ ಜೀವ ಇರುತ್ತೆ ನಮ್ಮ ಆ ಸಿನಿಮಾದಲ್ಲಿ. ಆ್ಯಂಡ್ ಈ ಒಂದು 2-3 ಕಡೆ ಇದು ಬಂತು, ಈ ಬಾಳೆ ತೋಟನ, ಅದು ಬಾಳೆ ಗಿಡಗಳ ಹೌದು, ಬಾಳೆ ತೋಟ, ಅದು ಕೂಡ ಒಂದು ಹೊಸ ವಿಷುವಲ್ ಆಗೇ ಇತ್ತು. ಆ ರೀತಿಯಲ್ಲಿ ನಾನು ಆಕ್ಷನ್ ಅವ್ರದ್ದೊಂದು ಆಕ್ಷನ್ ಸೀಕ್ವೆನ್ಸ್, ಅದನ್ನ ಒಂದು ಹೋಗಿ ಅವ್ರನ್ನ ಹೊಡೆದು ತರೋದು ಒಂದು ಕಥೆನೇ, ಬಟ್ ಅಲ್ಲೊಂದು ಕತೆ ಇದೆ, ಅಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅವನು ಹೊಡಿಯೋಕ್ಕಾದ್ರೂ ಒಂದು ಟಾಸ್ಕ್ ಕೊಟ್ಟಿರ್ತೀವಿ, ಅದನ್ನ ಮಾಡ್ತಾ ಅವರು ಆ ಟಾಸ್ಕ್ಗೆ ಗೆಲ್ತಾರೆ. ಸೊ ನಿಮ್ಗೆ ಅದೊಂಥರ ಕ್ರೇಜ್ ಥಾಟ್ಸ್, ಅದನ್ನು ಅಂದರೆ ಪ್ರತಿ ಹಂತದಲ್ಲ ಆ ಮಜಾ. ಫೈಟ್ ಅಂದರೆ ಬರೀ ಫೈಟಲ್ಲಿ, ಅಲ್ಲಿ ರಾಜು ಸರ್ ಹೋಗಿ ಒಬ್ಬನ್ನು ಹೊಡೆಯೋದಷ್ಟೇ, ಬಟ್ ಅಲ್ಲೂ ರಾಜು ಸರ್ಗೆ ಒಂದು ಟಾಸ್ಕ್ ಇರುತ್ತೆ, ಅದನ್ನು ನಾವು ಇದು ಮಾಡ್ತಾ ಹೋಗ್ತೀವಿ. ತುಂಬ ಅದ್ಭುತವಾಗಿದೆ, ನನಗೆ ಭಾಳ ಇಂಟ್ರೆಸ್ಟ್ ಅದು ಆ್ಯಕ್ಚುಲಿ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಅವರು ಎಂಟ್ರಿ ಕೊಟ್ಟು ಅದೇನೊಂದು ತಲೆ ಮೇಲೆ ಹಿಂಗೆ ಇಟ್ಕೊಂಡು ಹೋಗೋದು ನನಗೆ ಭಾಳ ಒಂದು ಒಬ್ಬ ಕಿಂಗ್ನ ನಾನು ನಮ್ಮದೇ ಲೋಕಲ್ ಪೇಟ ತಗೊಳ್ಳೋದೇ ಒಂದು ಚಾಲೆಂಜ್ ಆಗುತ್ತೆ ಅವ್ನಿಗೆ. ಅದು ತಗೊಂಡು ಸುಮ್ಮನೆ ಫೈಟ್ ಮಾಡ್ಕೊಂಡು ಬರ್ಬೋದು, ಅದು ಈಸಿ ಇತ್ತು. ಬಟ್ ನನಗೆ ಅದು ತುಂಬ ಈ ಥರ ಕಾಂಪೋಸಿಷನ್ಸ್ಗಳು ತುಂಬ ಈ ಸಿನಿಮಾದಲ್ಲಿ. ಸೀನು ಎಲ್ಲೋ ಸ್ಟಾರ್ಟ್ ಆಗಿ ಯಾವುದಕ್ಕೋ ಎಂಡ್ ಆಗುತ್ತೆ. ನಾನು ಮ್ಯೂಸಿಕ್ ಡೈರೆಕ್ಟ್ರಪ್ಪ, ನೀನು ಒಂದು ಎಮೋಷನ್ಸ್ ಇಲ್ಲಲ್ಲೋ, ಅಲ್ಲೇನೋ ಸ್ಟಾರ್ಟ್ ಮಾಡ್ತೀಯ, ಇಲ್ಲೇನೋ ಎಂಡ್ ಮಾಡ್ತೀಯ, ನಾನು ಮ್ಯೂಸಿಕ್ಗಳು ಹಿಂಗೆಲ್ಲ ಹೋಗೋಕ್ಕೆ ನಾನೇನು ಇದೆ ಅಂದ್ಕೊಂಡಿದ್ದೆ, ಮ್ಯೂಸಿಕ್ಕೇ ಬೇಡ ಅಂತೀನಿ ನಾನು. ಬೇಡ, ಎಲ್ಲದಕ್ಕೆ ಯಾಕೆ ರಿಯಾಕ್ಟ್ ಮಾಡ್ತೀರಾ ಸರ್, ಬಿಟ್ಬಿಡಿ, ಇಲ್ಲಿ ಈ ಪೋರ್ಷನ್ ನನಗೆ ಇಂಪಾರ್ಟೆಂಟು, ಅಷ್ಟಕ್ಕೆ ಕೊಡಿ. ಹಾಗೆ ಜರ್ನಿ ಇರುತ್ತೆ, ಯಾಕಂದರೆ ಇಷ್ಟು ಪಾತ್ರಗಳು ಇರೋದ್ರಿಂದ ರಿಯಾಕ್ಟ್ ಮಾಡಬೇಕು. ಒಂದೊಂದು ಪಾತ್ರ ಒಂದೊಂದು ಥರ ರಿಯಾಕ್ಟ್, ಒಂದು ಪಾತ್ರ ಎಮೋಷನ್ ಇರುತ್ತೆ, ಒಂದೊಂದು ಹಕ್ಕು ಕೇಳೋದಿರುತ್ತೆ. ಒಂದು ಸೀನಲ್ಲಿ ಅಷ್ಟೆಲ್ಲ ನಡೆಯುತ್ತೆ.
ಸೊ ಅದೇ ಈ ಸಿನಿಮಾದ ಇದ್ರ ರನ್ ಟೈಮ್ ಎಷ್ಟಿದೆ ಚಿತ್ರದ್ದು ಈಗ? 234 ಎಲ್ಲ ಸೇರಿ 236 ಆಗುತ್ತೆ ಅನ್ಸುತ್ತೆ. ನೀವೂ ಆಕ್ಷನ್ ಮಾಡಿದ್ದೀರಿ ಈ ಚಿತ್ರದಲ್ಲಿ, ಅಫ್ಕೋರ್ಸ್ ನೀವು ಮುಂಚೆ ಕೂಡ ಮಾಡಿದ್ದೀರಿ. ವಾಸ್ ಇಟ್ ಡಿಫ್ರೆಂಟ್ ಹಿಯರ್? ನೋ, ಇಟ್ ಇಸ್ ನಾಟ್ ಡಿಫ್ರೆಂಟ್, ಬಟ್ ಯಾ, ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಡು ಯು ಎಂಜಾಯ್ ಆಕ್ಷನ್ ಯೂಶಲಿ? ಹಾ, ಅಂದ್ರೆ ಒಂದು ಲೆವೆಲ್ ತನಕ ಎಂಜಾಯ್ ಮಾಡ್ತೀನಿ. ಈಗ ಹೇಗಾಗಿದೆ ಅಂದ್ರೆ, ಈಗ ನಮಗೆ ಓಕೆ ರಾಜ್ ಆಕ್ಷನ್ ಮಾಡಿದ್ರೆ ಇದು ಹೀಗೆ ಕಾಣುತ್ತೆ ಅಂತ ಯು ಹವ್ ಆಲ್ರೆಡಿ ಟ್ರೈನ್ಡ್ ಅಸ್. ಅಂಡ್ ಇದ್ರಲ್ಲೂ ಕೂಡ ಕೆಸರಲ್ಲಿ ದಟ್ ವಾಸ್ ಅ ವೈಡ್ ಜಂಪ್ ಅಂತ ನನಗೆ ಅನ್ನಿಸ್ತು. ಹೌದು, ಯು ಫ್ಲೆಕ್ಸಿಬಿಲಿಟಿ ಹೆಲ್ಪ್ಸ್ ದೇರ್ ಅಂತ ನನಗೆ ನಾ ಫ್ಲೆಕ್ಸಿಬಲ್ ಇದೀನಿ, ಕಾಣಿಸಲ್ಲ, but ನಾ ಇಲ್ಲ, flexible ಇಲ್ಲ, ಇದೀನಿ. ಗೊತ್ತಾಗತ್ತೆ ಕೂಡ. ಈಗ ರಚಿತಾರಾಮ್ ಅವರ ಪಾತ್ರವಾಗ್ಲಿ, ಭಾವನಾ ಅವರ ಪಾತ್ರವಾಗ್ಲಿ, ರಿತನ್ಯ ಅವರ ಪಾತ್ರವಾಗ್ಲಿ, ಆಬ್ವಿಯಸ್ಲಿ ಅದು ಬರೀ ಒಂದು ಓಕೆ ಪಾತ್ರ ಬೇಕು ಅಂತ ನೀವು ಇಟ್ಟರೆಲ್ಲ ಬರ್ದಿರಲ್ಲ. ಆ ಪಾತ್ರಗಳ ಬಗ್ಗೆ ಏನನ್ನು ಹೇಳಬಲ್ರಿ ನೀವು? ತುಂಬ ಒಳ್ಳೆ ಕ್ವಶನ್. ಬಟ್ ಆ 3 ಪಾತ್ರಗಳೇ ಸಿನಿಮಾದ ತಿರುವುಗಳು. ಇವರೆಲ್ಲ ಆ 3 ಪಾತ್ರಗಳ ಒಂದು ಪ್ಲೇಯರ್ಸ್ ಆಗ್ತಾರೆ ಅಷ್ಟೇ. ಆ 3 ಪಾತ್ರಗಳು ತುಂಬ, ಆ ಮಗಳಿಗೋಸ್ಕರ ತಂದೆ ನಿಲ್ಲೋದಾಗಿರಲಿ, ಆ ಇನ್ನೊಂದು ಪಾತ್ರಗೆ ಇನ್ನೊಬ್ಬರು ನಿಲ್ಲೋದಾಗಿರಲಿ, ಅಂದರೆ ಎಷ್ಟೋ ಕಥೆಗಳು ನಾವು ನೋಡಿದಾಗ ಅದು ಕಾಣುತ್ತೆ. ಸೊ ನನಗೆ ಆ 3 ಪಾತ್ರಗಳು ತುಂಬ ಮುಖ್ಯ. ಅದರಲ್ಲಿ ಅವ್ರಿಗೆ ಅವರ ಯೋಚನೆಗಳಿಗೆ ಇನ್ನು ಉಳಿದ ಪಾತ್ರಗಳು ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಅದು ಕಥೆಯ ಒಂದು ಮೂಲ 3 ಪಾತ್ರ. ಸರ್, ಮಗಳ ಪರ್ಫಾರ್ಮೆನ್ಸ್ ಹೇಗಿದೆ? ನೀವು ನೋಡಿ. ಅಲ್ಲ, ಬಟ್ ನೀವು ಅಂದ್ರೆ ನಿಮಗೆ ಖುಷಿ ಕೊಟ್ಟ ಸನ್ನಿವೇಶಗಳಾಗ್ಲಿ, ಅಥವಾ ಅವರ ಪರ್ಫಾರ್ಮೆನ್ಸ್ ಆಗಲಿ, ಅಥವಾ ಅವರ ವರ್ತನೆ ಆಗಿರ್ಲಿ, ಅವ್ರನ್ನ ಸೆಟ್ಟಲ್ಲಿ ನೀವು ಇಟ್ಕೊಂಡು ಅವ್ರ ಜೊತೆ ನಟನೆ ಮಾಡೋದು, ನಾನು ಏನು ಹೇಳಿದ್ರೆ ಅವಳು ಕೇಳಿಸ್ಕೋತಾಳೆ. ಈಗ 23ನೇ ತಾರೀಕು ಆಗಲಿ ಅಂತ ಕಾಯ್ತಾ ಇದ್ದೆ. ಸರಿ 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 ತುಂಬ ಇಂಟ್ರೆಸ್ಟ್ ಇದೆ. ಸೊ ಎಲ್ಲರ ಬ್ಲೆಸ್ಸಿಂಗ್ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರಿ ಸರಿ. ಇಲ್ಲ, ಅಂಡ್ ಪ್ಲಸ್ ಒಂದು ಒಳ್ಳೆ ಚಿತ್ರದಲ್ಲಿ, ಬಿಕಾಸ್ ಅವ್ರಿಗೂ ಒಂದು ಒಳ್ಳೆ ಪಾತ್ರ ಇದೆ. ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ. ಅಂಡ್ ಹೌದೌದು, ಅವ್ರದ್ದು ಮುಖ್ಯ ಪಾತ್ರ. ತುಂಬ ಅಂದರೆ ಫಸ್ಟ್ ಟೈಮ್ ವಿಜಯ್ ಸರ್ ಜೊತೆ ಮಾಡ್ತಾರೆ, ರಾಜು ಸರ್ ಜೊತೆ ಕಾಂಬಿನೇಷನ್ಸ್ ಮಾಡ್ತಾರೆ, ರಚಿತಾರಾಮ್ ಜೊತೆ ಕಾಂಬಿನೇಷನ್ಸ್ ಮಾಡ್ತಾರೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲ ಆ ಇಂಡಸ್ಟ್ರೀಲಿ ಅವ್ರನ್ನೆಲ್ಲ ನೋಡಿ ಬೆಳೆದವರಾಗಿರ್ಬೇಕು ಆ ಪಾತ್ರ ನೆರವೇರಿ. ಸೊ ವಿಜಯ್ ಸರ್ ಮಗಳಾಗಿರೋದಕ್ಕೆ ನನಗೆ ಅದು ತುಂಬ ಅನುಕೂಲ ಆಯಿತು. ಮತ್ತು ಅವ್ರಿಗೊಂದು ಜವಾಬ್ದಾರಿ ಇತ್ತು ನನಗೆ. ಇವ್ರ ಮಗಳಾಗಿ ನಾನು ಈ ಸ್ಕ್ರೀನ್ ಓದಿದಾಗ ಇವ್ರ ಮಗಳಂತ ತೊಗೊಂಡಿದ್ದಾರೆ ಅನ್ನೋ ಸಾರಿಗೂ ಆ ಕಾನ್ಸಿಯಸ್ ಇತ್ತು. ಸೊ ಅದಕ್ಕೆ ಅವ್ರು ತುಂಬ ತಯಾರಿ ಮಾಡಿದರು. ಅವರು ರಂಗಭೂಮಿ ಸಿನಿಮಾ ಆದಮೇಲೆ ರಂಗಭೂಮಿಗೆ ಇದು ಮಾಡಿದ್ರು, ಮತ್ತು ನನ್ನ ಪಾತ್ರಕ್ಕೆ 1 ಮಂತ್ ವರ್ಕ್ಶಾಪ್ ಮಾಡಿದರು. ಸೊ 3ನೇದೇನೆಂದರೆ ಅದೇ ಲ್ಯಾಂಗ್ವೇಜ್, ಕೋಲಾರ ಲ್ಯಾಂಗ್ವೇಜ್ ಅವ್ರ ಮದರ್ ಟಂಗ್ ಆಗಿತ್ತು. ಸೊ ಇಷ್ಟೆಲ್ಲ ಇದರಿಂದ ನಿಮಗೆ ಅವ್ರು ತುಂಬ ಸ್ಪೆಷಲ್, ನಮಗೂ ಖುಷಿ ಆಗುತ್ತೆ. ವಾವ್, ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ಅವ್ರಿಗೆ ಮಾರ್ಕ್ಸ್ ಕೊಡ್ತೀನಿ, ಫುಲ್ ಮಾರ್ಕ್ಸ್. ಸರ್, ಇವರು ರಿತನ್ಯ ಅವ್ರಿಗೆ ಮಾರ್ಕ್ಸ್ ಕೊಡ್ತಾರಂತೆ, ಫುಲ್ ಮಾರ್ಕ್ಸ್. ನೀವಿಬ್ರು ಕೂಡ ನಿರ್ದೇಶಕರೇ. ಜಡೇಶ್ ಅವರ ನಿರ್ದೇಶನದಲ್ಲಿ ನೀವು ಕಾಣೋದೇನು ಸರ್ ಸ್ಪೆಷಲ್ ಆಗಿ? ಕತೆ ತುಂಬ ಚೆನ್ನಾಗಿರುತ್ತೆ. ಬರವಣಿಗೆ, ಕತೆ ಮತ್ತು ಬರವಣಿಗೆ ಎರಡು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಯಾವಾಗಲೂ. ಯಾಕಂದರೆ ನಮ್ಮಲ್ಲಿ ಕೊರತೆ ಇರೋದೇ ಅದು. ಸೊ ಹಂಗಾಗಿ ನಾನು ಆ್ಯಸ್ ಎ ಡೈರೆಕ್ಟರ್ ಫಸ್ಟ್ ಪ್ಲೇಸ್ ಕೊಡ್ತೀನಿ ಅದಕ್ಕೆ. ಅಂದರೆ ಆ ಕಥೆಗಳು ಹಂಗಿದ್ದಾಗ ನಮ್ಮಂಥವ್ರಿಗೂ ಕೆಲಸ ಸಿಗುತ್ತೆ, ನಾವು ರೆಪ್ರೆಸೆಂಟ್ ಮಾಡ್ಬೋದು, ಏನೇನೋ ವಿಷಯಗಳ ವಿರುದ್ಧ ನಿಲ್ಬೋದಲ್ಲ ಅನ್ನೋ ಒಂದು. ಕರೆಕ್ಟ್ 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 ಕರೆಕ್ಟ್. ಇದನ್ನ ಓಕೆ, ಪ್ಲೀಸ್ ನಿಮ್ಮ ಅಸೆಸ್ಮೆಂಟ್ ಆಫ್ ಬರವಣಿಗೆ ಅವ್ರು ಹೇಳಿದ್ರು. ಒಂದೇನಂದ್ರೆ ಆಕ್ಟರ್ಸಿಗೆ ಆಕ್ಟ್ ಮಾಡೋದಕ್ಕೆ ಒಂದು ಸ್ಪೇಸ್ ಇರುತ್ತೆ, ಕೆಲವು ಕಡೆ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ. ಅಂದ್ರೆ ರಿಸ್ಟ್ರಿಕ್ಷನ್ ಅಂದ್ರೆ ನಾವೊಂದು ಏನೋ ಒಂದು ಪ್ಲೇ ಮಾಡೋದಕ್ಕೂ ಕೂಡ ಒಂದು ಫ್ರೀಡಮ್ ಇರಲ್ಲ. ಸೊ ಇಲ್ಲ ಆ ಥರ ಅಲ್ಲ. ಅಂದ್ರೆ ಅವರಿಗೆ ಎದುರುಗಡೆ ಒಂದು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅಂದ್ರೆ ನಾವೇನೋ ಒಂದು ರಿಸರ್ಚ್ ಮಾಡಿ ಹೀಗೆಲ್ಲ ಇದೆ, ಇದ್ರದ್ದು ಪಾಸಿಬಿಲಿಟಿ ಇದೆಲ್ಲ ಏನ್ ಮಾಡ್ಬೋದು ಅಂದ್ರೆ ಅವ್ರು ಅದಕ್ಕೆ ಓಪನ್ ಇದ್ದಾರೆ. ಹಾಗಾಗಿ ನಿಮ್ಗೆ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೊಂದು ಥ್ರಿಲ್ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ತುಂಬಾ ಸಲ ಅಂದ್ರೆ ಡೈರೆಕ್ಟರ್ ಅಷ್ಟು ಯೋಚನೆ ಮಾಡಿ ರಿಸ್ಟ್ರಿಕ್ಟ್ ಮಾಡಿದ್ರೆ ತೊಂದರೆ ಇಲ್ಲ, ಬಟ್ ಸುಮ್ಮನೆ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಅದ್ರದ್ದೊಂದು ಓಪನ್ನೆಸ್ಸೇ ಇರಲ್ಲ. ಬಟ್ ಆ ರಿಸ್ಟ್ರಿಕ್ಷನ್ ಯಾವತ್ತೂ ಇಲ್ಲ ಜಡೇಶ್ ಡೈರೆಕ್ಷನ್ ಅಲ್ಲಿ. ಸರ್, ಇಷ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್, ಬ್ಯಾಡ್ ವರ್ಡ್, ಬಟ್ ದೆನ್ ಇಷ್ಟು ಪಾತ್ರಗಳಿವೆ ಅಲ್ಲ, ಅವ್ರೆಲ್ರಿಗೂ ಸ್ಪೇಸ್ ಇದೆಯಾ? ರಾಜ್ ಅವ್ರು ಹೇಳಿದ್ರು ಎಲ್ರಿಗೂ ಒಂದು ಮುಖ್ಯತ್ವ ಇದೆ, ಎಲ್ರಿಗೂ ಒಂದು ಸ್ಪೇಸ್ ಇದೆ ಅಂತ. ಅದೇ ಈ ಕಥೆಯ ವಿಶೇಷ. ಅದೇ ಎಲ್ರಿಗೂ ಒಂದು ಅವ್ರದ್ದೇ ಆದ ಒಂದು ಅಸ್ತಿತ್ವ ಇದೆ. ಅದನ್ನ ಆ ಸಿನಿಮಾದಲ್ಲಿ ಮೆರೆಯಕ್ಕೆ ಹೋಗ್ತಾರೆ. ಅದ್ರದ್ದೇ ಕತೆ ತಿರುವುಗಳು.
ಅದ್ರದ್ದೇ ಇದಾಗುತ್ತೆ. ಬಟ್ ಬೇರೆ ಯಾವುದು ಇದು ಅನವಶ್ಯಕ ಅಂತ ನಿಮಗೆ ಅನಿಸೋದೇ ಇಲ್ಲ, ಒಂದು ಪಾತ್ರನೂ ಅನಿಸೋದೇ ಇಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟ ಪಾತ್ರಗಳು, ಆ ಕ್ಯಾರೆಕ್ಟರು, ಡಿಸೈನ್ಸ್, ಅಪಿಯರೆನ್ಸಿಂದ ತುಂಬ ವರ್ಕ್ ಮಾಡಿದ್ದೀನಿ. ಸೊ ಅದೇ ಈ ಸಿನಿಮಾದ ವಿಶೇಷತೆ. ಮತ್ತು ಅದು ಕ್ರೆಡಿಟ್ ಸಾರಿಗೆ ಕೊಡ್ತೀನಿ. ಸಾರು ಇದ್ದು ಅದನ್ನೆಲ್ಲ ಹಾಗೆ ಬಿಟ್ಟು ಅವ್ರು ಹೇಳೋದು ನನಗೆ, ನನ್ನ ಸೆಂಟ್ರಿಕ್ ಯಾವತ್ತಿಗೂ ಕೂಡಿಸ್ಬೇಡ, ಎಲ್ಲ ಪಾತ್ರಗಳು ಗೆದ್ದಾಗ ನಾನು ಗೆಲ್ತೀನಿ. ನಾನು ಸಲಗ ಮಾಡಿದ್ದು ಅದೇ, ಭೀಮ ಮಾಡಿದ್ದು ಅದೇ, ನೀನು ಅದನ್ನೇ ಮಾಡಿದೀಯ, ಅದನ್ನ ಅಚೀವ್ ಮಾಡು ಅಂತ. ಸೊ ನನಗೆ ಹೀರೋನೇ ಹಂಗೆ ಬೆನ್ನು ತಟ್ಟಿದಾಗ ನನಗೆ ತುಂಬ ಫ್ರೀಡಮ್ ಆಯಿತು. ಅವ್ರ ಎದುರುಗಡೆ ಯಾವ ಪಾತ್ರನೂ ಎತ್ಬೋದು, ಯಾವ್ದು ಪಾತ್ರನೂ ಇದು, ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವಾಗ ನನಗೆ ಅದು ಫ್ರೀಡಮ್, ತುಂಬ ದೊಡ್ಡ ಫ್ರೀಡಮ್ ಅದು ನನಗೆ. ಯಾಕಂದರೆ ಸೆಟ್ಟಲ್ಲಿ ಯಾರೂ ಏನೂ ಕೇಳಲ್ಲ, ಯಾರಿಗೂ ಗೊತ್ತಿರಲ್ಲ, ಗೊತ್ತಾಗೋದೇ ಹೀರೋಗೆ. ಅವರು ಅದು ನನಗೆ ಫ್ರೀಡಮ್ ಆಗಿಬಿಟ್ಟಾಗ ನನಗೆ ನಿನ್ನೇನು ಇಲ್ಲ, ಅದೇ ನೋಡ್ತಾ ಇದ್ದೆ ಒಂದು ವಿಡಿಯೋ. ಅವ್ರು ಯಾವ ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂದರೆ, ಅವರು BTS ವಿಡಿಯೋ ಮಾಡ್ತಾ ಇದ್ದಾರೆ, ಎಲ್ಲರ ಹತ್ರ ಮಾತಾಡಿಸ್ಕೊಂಡು, ಇವರು ರಚಿತಾರಾಮ್ ಅವರ ಡ್ರೈವರು, ಇವರು ಅದು ಅಂತ. ಸರ್, ಈಗ ಅದು ಹೇಳಿದ್ರಲ್ಲ, ಇಲ್ಲ ನೀನು ಎಲ್ಲರೂ ಪಾತ್ರವಾಗಿ ನೋಡು, ಅವ್ರಿಗೆ ಮುಖ್ಯತ್ವನ ಕೊಡು ಅಂತ. ಇದರ ಹಿಂದೆ ಇರೋದು ಆಬ್ವಿಯಸ್ಲಿ ಕತೆ ಚೆನ್ನಾಗಾಗ್ಲಿ ಅಂತ, ಬಟ್ ಅಟ್ ದಿ ಸೇಮ್ ಟೈಮ್ ಕೊನೆಗೆ ಹೀರೋನೇ ಮೇಲ್ ಬರೋದು ಅನ್ನೋ ಒಂದು ಥಾಟು ಇರುತ್ತಲ್ವಾ? ಈಕ್ವಾಲಿಟಿ. ಹಾಂ, ಲವ್ಲಿ. ಈಗ ನಿಮಗೆ ನಾವು ವಿಶೇಷ, ನಮಗೆ ನೀವು ಕೂಡ ವಿಶೇಷ, ಹಂಗಿದ್ದಾಗಲೇ ಚೆನ್ನ ಅದು. ಅದನ್ನು ತುಂಬ ಯಾವಾಗಲೂ ನಾನು ಇರೋ ಜಾಗದಲ್ಲೆಲ್ಲ ಬಯಸ್ತೀನಿ ನಾನು. ಸರಿ ಸರಿ. ಇನ್ನೊಂದು ನಾನು ಕೇಳಬೇಕು ಅಂತಿಲ್ಲ ಸರ್. ಈಗ ನೀವು ಚರಣ್ ರಾಜ್, ನಿಮ್ದು ಚರಣ್ ರಾಜ್ ಅವರದೊಂದು ಅದ್ಭುತವಾದ ಕಾಂಬೋ. ಬೈ ಎನಿ ಚಾನ್ಸ್ ಹೇಳಿದ್ರೆ ಇಲ್ಲ ಚರಣ್ ಹಾಕೊಳ್ಳೋಣ ಇದಕ್ಕೆ ಅಂತ? ಇಲ್ಲ ಪಾಪ, ಇಲ್ಲ, ಅವ್ರಿಗೆ ಬಿಟ್ಬಿಟ್ರಿ. ಈಗ ಒಬ್ಬ ಡೈರೆಕ್ಟರ್ಗೆ ಅವ್ರದ್ದೇ ಆದ ಇದಿರುತ್ತೆ. ನಾನು ಹೇಳಿದೆ, ಹುಷಾರು, ನಾನು 2 ಸಿನಿಮಾಲಿ ತುಂಬ ಚೆನ್ನಾಗಿ ಸಾಂಗ್ಸ್ ಬಂದ್ಬಿಟ್ಟಿದೆ, ನೀನು ಚಾಲೆಂಜ್ ತೊಗೋಬೇಕು ಅಂದಾಗ ನನಗೆ ಒಂದು ಇಲ್ಲ ಸರ್, ನಾನು 2 ಸಿನಿಮಾ ಸಾಂಗ್ ಹಿಟ್ ಮಾಡಿದ್ದೀನಿ ಸರ್, ನೋಡಿ ಹೆಂಗೆ ಮಾಡ್ತೀನಿ ಅಂತ. ಈ ಪ್ರೂವ್ಡ್ ಇಟ್ ಆ ವಿಷಯದಲ್ಲಿ. ಬಟ್ ನೀವು ಅಜನೀಶ್ ಅವ್ರ ಜೊತೆನೇ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ರೆ? ಹೌದು, ನಾನು ಅದು ಭಯ ಇತ್ತು. ಇವರು ನನಗೆ ಚರಣ್ ಸರ್ ಹತ್ರ ಹೋದಾಗ ಈಸಿ, ಇವ್ರ ಮೇಲೆ ಎತ್ತಾಕ್ಬೋದು. ಬಟ್ ಅಜನೀಶ್ ಆದರೆ ನನ್ನದೇ ಓನ್. ಬಟ್ ನನಗೆ ಅದು ಕಾಂಬಿನೇಷನ್ಸು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ, ಈಗ ಹಾಡು ಹೆಂಗೋ ಆಗಿಬಿಡುತ್ತೆ, ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಸ್ವಲ್ಪ ನನಗೆ ಚರಣ್ ಸರ್ ಜೊತೆ ವರ್ಕ್ ಮಾಡಿರಲಿಲ್ಲ. ಸೊ ನನಗೆ ಸಾರ್ಗೆ ನಾನು ಅಜನೀಶ್ ಹತ್ರ ಹೋಗ್ತೀನಿ ನನಗೆ ಅಂತ ಹೇಳಿದಾಗ ಅವರು ರಿಸ್ಟ್ರಿಕ್ಷನಲ್ಲಿ ನಿಮ್ಮ ಚಾಯ್ಸ್ ಅಪ್ಪ, ಅದು ನಮ್ಮನ್ನೇನು ಇದಾಗಲ್ಲ, ಬಟ್ ಸಾಂಗ್ ಆಲ್ಬಮ್ ಈ ಥರದ್ದು ಇದೆ ನೋಡು ಅಂತಂದರೆ, ಓಕೆ ಸರ್, ಅದು ನಮ್ಮದು ಕಾಂಬಿನೇಷನ್ ಚೆನ್ನಾಗಿದೆ, ನನ್ನ ಕಾಂಬಿನೇಷನ್ ನಾನು ಮುಂದುವರಿಸ್ತೀನಿ. ಸೊ ಅದೇ ಈ ಥರದ್ದು ಹೇಳಲಾರ್ದಷ್ಟು ಸಣ್ಣ ಸಣ್ಣ ಸಪೋರ್ಟ್ಗಳು ಸಾರಿಂದ ತುಂಬ ಇದೆ. ದಿನ ಬೆಳಗ್ಗೆ ಒಂದು ಪ್ರಾಬ್ಲಮಿಂದ ಹಿಡಿದು ಅವರು ಕೆಲವೊಂದು ಕರೆಸಿ ನನ್ನನ್ನು ಮೋಟಿವೇಟ್ ಮಾಡಿ ಇಲ್ಲ ಪ್ರತಿ ಬೇರೆ ಪ್ರಾಬ್ಲಮ್ ಇವರೇ ಕಾಲ್ ತಗೊಂಡು ಈ ಥರದ್ದೆಲ್ಲ ನನಗೆ ಸಪೋರ್ಟ್ ಮಾಡಿ ಆ ವಾತಾವರಣ ಕ್ರಿಯೇಟ್ ಕೊಟ್ಟಿದ್ದಾರೆ. ಇಲ್ಲಾಂದರೆ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಷ್ಟ. ಸಾರ್ ಅಂಥವ್ರು ಸ್ವಲ್ಪ ಬೆನ್ನಿಗೆ ನಿಲ್ಲಿಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಎಲ್ಲ ಅದು ಹೇಳಲಾರ್ದಷ್ಟು ಜೊತೆಗೆ ನಿಂತಿದ್ದಾರೆ ಸ್ಟಿಲ್ ಇಲ್ಲವರೆಗೂ. ಲವ್ಲಿ. ನನಗೆ ಎನಿವೇ ಇನ್ನೊಂದು ಆಸ್ಪೆಕ್ಟ್ ತುಂಬ ಹಿಡಿಸಿದ್ರೆ ವಿಜುವಲ್ಸ್ ಕೂಡ. ಅಂದರೆ ಅದರಲ್ಲಿ ಆ ಒಂದು ಡ್ರೈ ಆದ ಒಂದು ಬೆಂಕಿಯ ವಾತಾವರಣ, ಒಂದು ಆರೆಂಜ್ ಹ್ಯೂಗಳು ಇದೆ, ಪ್ಲಸ್ ಅಟ್ ದಿ ಸೇಮ್ ಈ ಬಾಳೆ ತೋಟ ಅಂತ ಹೇಳಿದ್ರೆ ಅಲ್ಲಿ ಆ ಗ್ರೀನರಿ ಕೂಡ ಇದೆ. ಸೊ ಐ ಥಿಂಕ್ ಓವರ್ ಆಲ್ ಆಗಿ ಎನಿವೇ ಜಡೇಶ್ ಅವ್ರ ಕಡೆಯಿಂದ ಒಂದು ಚಿತ್ರ ಬರ್ತಾ ಇದೆ ಅಂದರೆ ನನಗೆ ಅದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಪ್ಲಸ್ ವಿಜಯ್ ಅವರು ಇದ್ದಾರೆ, ಪ್ಲಸ್ ರಾಜ್ ಅವರು ಇದ್ದಾರೆ, ವಿಜುವಲ್ಸ್ ಚೆನ್ನಾಗಿದೆ, ಕತೆ ಸ್ಟ್ರಾಂಗ್ ಆಗಿದೆ. 23ನೇ ತಾರೀಕು ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಸಮಯಕ್ಕಾಗಿ ಥ್ಯಾಂಕ್ ಯು. ಕಾಟೇರ ಗೆಲುವಿನಿಂದ ಲ್ಯಾಂಡ್ ಲಾರ್ಡ್ ತನಕ ಬಂದಿದ್ದೀರಿ, ಬಟ್ ಲೈಕ್ ಐ ಥಿಂಕ್ ರಾಜ್ ವಾಸ್ ಸೇಯಿಂಗ್, ಇದರ ಆಶಯ ದೊಡ್ಡದು. ಈ ಆಶಯಕ್ಕೆ ಒಂದು ಗೆಲುವು ಸಿಕ್ಕಾಗ ಇನ್ನೂ ಹೆಚ್ಚು ಚಿತ್ರಗಳು. ಯಾಕಂದರೆ ನೀವು ನೋಡಿದ್ರೆ ಗೊತ್ತಿಲ್ಲ, ಹೆಬ್ಬುಲಿ ಕಟ್ ಅಂತ ಒಂದು ಚಿತ್ರ ಬಂತು, ಆ ರೀತಿಯ ಚಿತ್ರಗಳಿಗೆ ಇನ್ನೂ ಆಡಿಯನ್ಸ್ ಹೆಚ್ಚಾಗ್ತಾರೆ ಈ ರೀತಿಯ ಚಿತ್ರಗಳಿಗಿಂತ, ಈ ಚಿತ್ರಗಳಿಂದ ಅಂತ ನನಗೆ ನಂಬಿಕೆ. ನನಗೆ ಯಾವಾಗಲೂ ಹೇಳೋದು ಅದೇ, ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಮಾಡೋರಿಗೆ ಆ ಪ್ರಯತ್ನಗಳು ನಿಲ್ಬಾರ್ದು, ಆಗಬೇಕು. ಯಾಕಂದರೆ ಕಾಸ್ಟ್ಲಿ ಆರ್ಟ್ ಇದು, ಈ ಪ್ರಯತ್ನಗಳು ನಿಂತೇ ಬಿಡುತ್ತೆ. ಸೊ ಯಾವುದೋ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ ಏನೋ ಆದಾಗ ಆ ಪ್ರಯತ್ನಗಳು ನಿಲ್ಬಾರ್ದು. ಈ ಥರ ಸಿನಿಮಾ ಅಂದರೆ ಎಲ್ಲವೂ ಇರಬೇಕಷ್ಟೆ, ಕರೆಕ್ಟ್ ಆಗಲಿ ಅನ್ನೋದು ನನ್ನ ಸೂಪರ್. ಆ್ಯಂಡ್ ಇದೆಲ್ಲ ಆದಮೇಲೆ ಫಿಲ್ಮ್ ರಿಲೀಸ್ ಆದಮೇಲೂ ಒಂದು ಡೀಟೇಲ್ಡ್ ಆಗಿ ಸಂದರ್ಶನ ಮಾಡೋಣ ಸರ್, ಯಾಕಂದರೆ ವಿಚಾರಗಳಿವೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಣ ಅಂತ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು.